ಗವರ್ಮೆಂಟ್ ಅಂದ್ರೇನು? ಗವರ್ನೆನ್ಸ್. ಇದು ಗವರ್ನೆನ್ಸ್ಗೆ GS2 ನಲ್ಲಿ UPSC ನಲ್ಲಿ ಸಪ್ರೇಟ್ ಪಾರ್ಟೇ ಇದೆ. ಅದಕ್ಕೊಂದು ವಾರ ಕ್ಲಾಸ್ ಮಾಡ್ತಾರೆ ಸಪ್ರೇಟ್, ಓಕೆನಾ? ಬಟ್ ಸಣ್ಣ ಪಾರ್ಟ್ ತಿಳ್ಕೊಳ್ಳಿ ಅದ್ರಲ್ಲಿ ಏನಿದೆ ಅಂತ. ಈ ಗವರ್ಮೆಂಟ್ ಅಂದ್ರೆ ಏನಂತ ಅರ್ಥ ಆಗತ್ತೆ, ಅಲ್ಲಿರೋದೇ ತಿಳ್ಕೊಬೇಕಂತಲ್ಲ, ಓದ್ಬಿಟ್ಟು ಹೇಳಿ ಪರವಾಗಿಲ್ಲ. A government is an institution or a system made of a group of people that takes care or manages a country or a state. Government ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನೀಟಾಗಿ ನಡ್ಕೊಂಡು ಹೋಗೋದನ್ನ ನೋಡ್ಕೊಂಡು ಹೋಗೋನು, ಓಕೆನಾ? ಗವರ್ಮೆಂಟ್ ಅಂತ, ಓಕೆನಾ? ಎವ್ರಿ ಗವರ್ಮೆಂಟ್ ಹ್ಯಾಸ್ ಇಟ್ಸ್ ಓನ್ ಕಾನ್ಸ್ಟಿಟ್ಯೂಷನ್ ಆರ್ ಎ ಸೆಟ್ ಆಫ್ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ದಟ್ ಇಟ್ ಫಾಲೋಸ್ ಟು ಎನ್ಶೂರ್ ಎಫೆಕ್ಟಿವ್ ಗವರ್ನೆನ್ಸ್. ಗವರ್ಮೆಂಟ್ ಏನ್ ಕೆಲಸ ಮಾಡ್ತಾರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಟ್ಕೊಂಡು ಪೀಪಲ್ ನ ಮೂವ್ಮೆಂಟ್ ಮಾಡೋದಕ್ಕೆ, ಅಂದ್ರೆ ಲಾ ಅಂಡ್ ಆರ್ಡರ್ ನ ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ, ಆ ಕಾನ್ಸೆಪ್ಟ್ ಏನಂತ ಕರಿತೀವಿ? ಗವರ್ನೆನ್ಸ್ ಅಂತ ಕರಿತೀವಿ. ಆ ಗವರ್ನೆನ್ಸ್ ಮಾಡೋರು ಯಾರು? ಗವರ್ಮೆಂಟ್. ಗವರ್ಮೆಂಟ್ ಅಂದ್ರೆ ಸೆಟ್ ಆಫ್ ಪೀಪಲ್ ಅನ್ನೋ ತರ, ಅವ್ರು ಮಾಡೋ ಕೆಲಸಕ್ಕೆ ಗವರ್ನೆನ್ಸ್ ಅಂತ ಕರೀತಾರೆ, ಓಕೆನಾ? ಇದು ತುಂಬಾ ಬೇಸಿಕ್. ಓಕೆ, ನೆಕ್ಸ್ಟ್ ಡೆಮೋಕ್ರಸಿಗೆ ಬಂದ್ಬಿಡೋಣ. ಫಾರ್ಮ್ಸ್ ಆಫ್ ಗವರ್ಮೆಂಟ್ ತಾನೇ ಹೇಳ್ತಾ ಇರೋದು ಇವಾಗ. ಗವರ್ಮೆಂಟ್ ಅಂದ್ರೆ ಏನು ಗೊತ್ತಾಯ್ತು, ಗವರ್ನೆನ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಕ್ಲಾರಿಟಿ ಬಂತಾ? ಗ್ಯಾರಂಟಿನಾ? ನೆಕ್ಸ್ಟ್ ಇಲ್ಲಿ ಡೆಮೋಕ್ರಸಿ ಬಂದಿದೆ. ನಾನು ಡೆಮೋಕ್ರಸಿ ಏನ್ ಪೀಪಲ್ ಆಸ್ ಎ ಹೋಲ್ ಅಂತ ತಗೊಳ್ಳಿ ಅಂತ ಹೇಳಿದಲ್ವಾ, ಈಗ ಡೀಟೇಲ್ ಆಗಿ ಅರ್ಥ ಆಗ್ಬಿಡ್ತಿದ್ರೆ ಡೆಮೋಕ್ರಸಿ ಅಂದ್ರೆ ರಿಪಬ್ಲಿಕ್ ಅಂತ. ಡೆಮೋಕ್ರಸಿ ಅಂದ್ರೆ ಬೈ, ಫಾರ್ ಅಂಡ್ ಆಫ್ ದ ಪೀಪಲ್ ಅಂತ ಗೊತ್ತಿದೆ, ಹೌದಾ? ಗೊತ್ತಿದ್ಯಾ? ಅದ್ನ ಹೇಳ. ಪಾರ್ಲಿಮೆಂಟರಿ ಸಿಸ್ಟಮ್ ಅಂತ ಬಂದ್ರೆ ಎಲ್ಲಿಂದ ಬಂದಿರೋದು ನಮ್ಗೆ ಪಾರ್ಲಿಮೆಂಟರಿ ಸಿಸ್ಟಮ್? ಪಕ್ಕ. ಅದಕ್ಕೆ ಇನ್ನೊಂದು ಹೆಸರೇನು? ವೆಸ್ಟರ್ನ್ ಮಿನಿಸ್ಟರಾ? ಓಕೆ. ಪಾರ್ಲಿಮೆಂಟರಿ ಡೆಮೋಕ್ರಸಿ ಅಂತ ಬಂದ್ರೆ ಪಾರ್ಲಿಮೆಂಟರಿ ಸಿಸ್ಟಮ್, ಡೆಮೋಕ್ರೆಟಿಕ್ ಫಾರ್ಮ್ ಆಫ್ ಗವರ್ಮೆಂಟ್ ಇನ್ ವಿಚ್ ದ ಪಾರ್ಟಿ ವಿತ್ ದಿ ಗ್ರೇಟೆಸ್ಟ್ ರಿಪ್ರೆಸೆಂಟೇಷನ್ ಇನ್ ದಿ ಪಾರ್ಲಿಮೆಂಟ್. ನಮ್ಮ ಹತ್ರ ಅದೇ ಇದೆಯಾ? ಒಂದು ಪಾರ್ಲಿಮೆಂಟ್ ಅಲ್ಲಿ ರಿಪ್ರೆಸೆಂಟೇಷನ್ ಜಾಸ್ತಿ ಇರೋರೆ ಗವರ್ಮೆಂಟ್ ನಡೆಸ್ತಾರಾ? ಹೌದಾ? ಹೌದು. ಫಾರ್ಮ್ಸ್ ದಿ ಗವರ್ಮೆಂಟ್, ಇಟ್ಸ್ ಲೀಡರ್ ಬಿಕಮ್ಸ್ ದಿ ಪ್ರೈಮ್ ಮಿನಿಸ್ಟರ್ ಆರ್ ಚಾನ್ಸಲರ್. ಯಾವ ಕಂಟ್ರಿಗೆ ಚಾನ್ಸಲರ್ ಅಂತ ಬರುತ್ತೆ? ಪ್ರೈಮ್ ಮಿನಿಸ್ಟರ್ ಇಂಡಿಯಾ UK ನಲ್ಲಿ ಬರುತ್ತೆ. ಚಾನ್ಸಲರ್ ಯಾವ ಕಂಟ್ರಿಗೆ ಬರುತ್ತೆ? ಬಟ್ ಚಾನ್ಸಲರ್ ಕೊಟ್ಟಿದ್ದೀನಲ್ವಾ ನಾನು. ಯಾಕೆ ಚಾನ್ಸಲರ್? ಎಲ್ಲರೂ ಕೇಳಿದ್ದೀರಾ ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ಚಾನ್ಸಲರ್ ಅಂತ? ಜರ್ಮನಿಗೆ, ಓಕೆನಾ? ಡೆಮೋಕ್ರಸಿ ಇದೇ ತರ ಅಲ್ಲ, ಅವ್ರು ಬೇಕಾದಂಗೆ ಚೇಂಜಸ್ ಮಾಡ್ಕೋತಾರೆ. ಬಟ್ ಇನ್ ನಟ್ಸಲ್ ಈ ತರ ಡೆಮೋಕ್ರೆಟಿಕ್ ಫಾರ್ಮ್ ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲಿ ವರ್ಕ್ ಆಗ್ತಿರುತ್ತೆ. ಪೀಪಲ್ ಆಸ್ ಎ ಹೋಲ್ ತಗೊಂಡ್ ಮಾಡ್ತಾ ಇರ್ತಾರೆ, ವೋಟಿಂಗ್ ಮಾಡ್ತಾರಲ್ವಾ. ಎಕ್ಸಾಂಪಲ್ಸ್ ನೋಡ್ಕೊಂಬಿಡಿ. ಇದ್ರಲ್ಲಿ ಇದೆ ನೋಡಿ ಪ್ರೊಸೀಜರ್. ವೋಟರ್ಸ್ ನಾವೇನ್ ಮಾಡ್ತೀವಿ? ಲೆಜಿಸ್ಲೇಚರ್ ಅಂದ್ರೆ ಹೇಳ್ದೆ ತಾನೆ, ಜನ ಇರ್ತಾರೆ 545 ಜನ, ಅವ್ರನ್ನ ಎಲೆಕ್ಟ್ ಮಾಡ್ತೀವಲ್ವಾ ನಾವು. ನೆಕ್ಸ್ಟ್ ಪಾರ್ಲಿಮೆಂಟ್ ಆಗುತ್ತೆ. ಪಾರ್ಲಿಮೆಂಟ್ ಅಲ್ಲಿ ನಿಮ್ ಲೋಕಸಭಾ ಮತ್ತೆ ರಾಜ್ಯಸಭಾ ಇರುತ್ತೆ, ಇಷ್ಟು ಅನ್ಕೊಳ್ಳಿ ಸಾಕು, ಓಕೆನಾ? ಅದ್ರೊಳಗಡೆ ಎಕ್ಸಿಕ್ಯೂಟಿವ್ ಬ್ರಾಂಚ್ ಇರುತ್ತೆ, ಅದ್ರೊಳಗಡೆ ಹೆಡ್ ಯಾರು ಇರ್ತಾರೆ? ಪ್ರೈಮ್ ಮಿನಿಸ್ಟರ್. ಈ ತರ ಬಾಡಿ ಇರುತ್ತೆ, ಓಕೆನಾ? ಡಿಫ್ರೆಂಟ್ ಇರುತ್ತೆ. ಸಿಟಿಸನ್ಸ್ ಎಲೆಕ್ಟ್ ಮಾಡೋದು ಯಾರನ್ನ? ಲೆಜಿಸ್ಲೇಚರ್. ಆ ಲೆಜಿಸ್ಲೇಚರ್ 545 ಜನ ಇರ್ತಾರ ನಮ್ಮ ಲೋಕಸಭಾದಲ್ಲಿ, ಜೊತೆ ರಾಜ್ಯಸಭಾ ಇರುತ್ತೆ ಬಿಯರ್ನ. ಆ ಲೆಜಿಸ್ಲೇಚರ್ 545 ಜನ ಯಾರನ್ನ ಎಲೆಕ್ಟ್ ಮಾಡ್ತಾರೆ? ಎಕ್ಸಿಕ್ಯೂಟಿವ್ ಒಳಗಡೆ ಯಾರು ಇರ್ತಾರೆ ಅಂತ ಹೇಳಿದೆ? ಓಕೆ, ಈಗ ಒಂದ್ಸಲ ಹೇಳ್ತೀರಾ ಲೋಕಸಭಾದಲ್ಲಿ ಇಷ್ಟು ಜನ ಇದ್ರು, ಆ ಪಾರ್ಟ್ ಹೇಳ್ಕೊಂಡು ಹೋಗಿ ಲೋಕಸಭಾದಲ್ಲಿ ಇಷ್ಟು ಜನ ಇದ್ರು ಲೆಜಿಸ್ಲೇಚರ್ ಅಲ್ಲಿ ಅಂತ ಹೇಳಿದೆ. ಅಲ್ಲಿಂದ ರೂಲಿಂಗ್ ಗವರ್ಮೆಂಟ್ ಬರುತ್ತೆ. ರೂಲಿಂಗ್ ಗವರ್ಮೆಂಟ್ ಇಂದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಬರ್ತಾರೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮೇಲೆ ಅಷ್ಟಾದ್ರೆ ಸಾಕು. ಅದಕ್ಕೆಲ್ಲ ಹೆಡ್ ಯಾರು ಇರ್ತಾರೆ? ಅರ್ಥ ಆಗಿದ್ಯಾ? ನೆಕ್ಸ್ಟ್ ಅದು ಡೆಮೋಕ್ರಸಿ ಅದು, ರೈಟ್? ನೆಕ್ಸ್ಟ್ ಮೊನಾರ್ಕಿ. ಮೊನಾರ್ಕಿ ಅಂದ್ರೆ ರಾಜ, ಹೌದಾ? ರಾಜ ಅಂತ ಅನ್ಕೊಳ್ಳಿ ಮೊನಾರ್ಕಿ ಅಂತ. ಅಬ್ಸಲ್ಯೂಟ್, ಅದರೊಳಗಡೆ ಏನಂತಿದೆ? ಅಬ್ಸಲ್ಯೂಟ್ ಮೊನಾರ್ಕಿ ನೋಡೋಣ ಒಳಗಡೆ. ಅಬ್ಸಲ್ಯೂಟ್ ಅನ್ನೋ ವರ್ಡು ಏನ್? ಅಬ್ಸಲ್ಯೂಟ್ ಅಂದ್ರೆ absolute monarchy is a form of monarchy in which the monarch ಅಂದ್ರೆ king rules in his or her own right or power. ಅವನಿಗೆ ಹೆಂಗ್ ಬೇಕು ಹಂಗೆ. In an absolute monarchy, the king or queen is by no means limited and has absolute power. ಅವನಿಗೆ ಲಿಮಿಟ್ ಮಾಡೋ ಪವರ್ ಇರಲ್ಲ, ಯಾರು ಲಿಮಿಟ್ ಮಾಡಲ್ಲ. ಈಗ ನಾವೇನೇನು ಹೇಳ್ತೀವಿ, ಕಾನ್ಸ್ಟಿಟ್ಯೂಷನ್ ಇದೆ, ನೀವು ಫಂಡಮೆಂಟಲ್ ರೈಟ್ ನ ಕಿತ್ತಾಕಂಗಿಲ್ಲ ಅಂತ ಇರುತ್ತೆ. ಆ ತರ ಲಿಮಿಟ್ ಇಲ್ಲ ಅವನಿಗೆ, ಅವ್ನು ಏನ್ ಬೇಕಾದ್ರೂ ಮಾಡ್ಕೋಬೇಕು. ಅವನು ಮೊನಾರ್ಕ್ ಅಂತ ಕರೀತೀವಿ, ಓಕೆನಾ? These are often hereditary in hereditary monarchy. Often ಅಂದ್ರೆ ಆಲ್ಮೋಸ್ಟ್. ಹೆರಿಡಿಟರಿ ಅಂದ್ರೆ ಬ್ಲಡ್ ಲೈನ್ ಫಾಲೋ ಮಾಡ್ಕೊಂಡು ಹೋಗೋದು, ಅಂದ್ರೆ ಅಪ್ಪ ಮಗ ಮಕ್ಕಳು ಆ ತರ. ಎಕ್ಸಾಂಪಲ್ಸ್ ಬಂದು ಸೌದಿ ಅರೇಬಿಯಾ. ಇವ್ರು ನೋಡಿದೀರಾ ನ್ಯೂಸ್ ಅಲ್ಲೆಲ್ಲ? ಇವ್ರ ಮಗನ ಹೆಸರೇನು?
MBS ಅಂತ ಕರೀತಾರೆ. ಇಸ್ಲಾಮಿಕ್ ಕಂಟ್ರಿಲಿ ವುಮೆನ್ ರೈಟ್ಸ್ಗೆ ಸಿಕ್ಕಾಪಟ್ಟೆ ಸುಧಾರಣೆ ಮಾಡ್ತಾ ಇದ್ದಾನಪ್ಪ. ಮೊಹಮ್ಮದ್ ಬಿನ್ ಸಲ್ಮಾನ್ ಅಂತ ಅವ್ರ ಹೆಸರು. ಯಾವ ಕಂಟ್ರಿ? ಅಲ್ಲೇ ಇದೆ ಹೇಳ್ರಿ. ಓಕೆ. ಯಾಕೆಂದ್ರೆ ವುಮೆನ್ ಈಗ ಫೆಮಿನಿಸಮ್ ಅನ್ನೋ ಕಾನ್ಸೆಪ್ಟ್ಗೆ ಎಸ್ಸೆ ಕೇಳಿಬಿಡ್ತಾರೆ. ಎಸ್ಸೆ ಕೇಳಿದಾಗ ಈ ಮೊನಾರ್ಕಿ ತಗೋಬೇಕು, ಮೊನಾರ್ಕಿ ಆಗಿದ್ರು ವುಮೆನ್ಸ್ ರೈಟ್ಸ್ಗೆ ಅವರು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಿದ್ರು ಅಂತ ಬರೆದ್ರೆ ನಿಮ್ ಎಸ್ಸೆಗೆ ವೈಟೇಜ್ ಜಾಸ್ತಿ ಆಗುತ್ತೆ. ಮೊಹಮ್ಮದ್ ಬಿನ್ ಸಲ್ಮಾನ್ ಅವ್ರ ಹೆಸರು, MBS ಅಂತ ಕರೀತಾರೆ. ನೋಡಿ, ಎಸ್ಸೆ ಬರಿಬೇಕಾದ್ರೆ ನೀವು ಪಾಯಿಂಟ್ಸ್ ಅಲ್ಲಿ ಪಿಕ್ ಮಾಡಿ ಬರಿಬೇಕು. ನಾವು ಅಲ್ಲಿ ಓದಿರ್ತೀವಿ, ನ್ಯೂಸ್ ಹೇಳ್ತಾ ಇರ್ತೀವಿ, ನೀವು ನೋಟ್ ಡೌನ್ ಮಾಡ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ. ಅಯ್ಯೋ ಏನೋ ಹೇಳ್ತಾನೆ ಬಿಡು, ರೆಕಾರ್ಡೆಡ್ ಕ್ಲಾಸಸ್ ಇರುತ್ತಲ್ಲ, ನಾನು ಒಂದೇ ಸಲ ಕೊಡೋದು ಕ್ಲಾಸ್ ಇಷ್ಟ ಆದ್ರೆ. ಇನ್ನೊಂದ್ಸಲಿ ಕೇಳಿದ್ರೆ ಅಪ್ಪನ್ ಜಾಸ್ತಿ ರಿಕ್ವೆಸ್ಟ್ ಮಾಡೋದಕ್ಕೆ ಕೇಳ್ತೀನಿ. ರೆಕಾರ್ಡೆಡ್ ಕ್ಲಾಸಸ್ ಅನಿರ್ದಿಷ್ಟ ಅವಧಿಗೆ ಇಟ್ಕೊಳ್ಳೋಕೆ ಚಾನ್ಸೇ ಇಲ್ಲ, ನಾನು ಕೊಡಲ್ಲ. ನಾನು ರೆಕಾರ್ಡೆಡ್ ಕ್ಲಾಸಸ್ ತುಂಬಾ ಸ್ಟ್ರಿಕ್ಟ್. ಕ್ಲಾಸಿಗೆ ಬನ್ನಿ, ಕೇಳಿಸ್ಕೊಳ್ಳಿ, ಹೋಗಿ. ಇಲ್ಲ ಸರ್ ಇನ್ನೊಂದ್ಸಲಿ ಕೇಳಬೇಕು, ಓಕೆ ತಗೊಳ್ಳಿ, ಅದೆಲ್ಲ ಅದ್ರ ಮೇಲೆ ಕೊಡೋದು. ಈಗ ಒಂದ್ಸತಿ ನೀವು ಬಂದ್ಬಿಟ್ಟು ಬರೀ ಅದನ್ನೇ ಯೂಸ್ ಮಾಡ್ಕೊಳ್ಳೋ ಬದಲು ಎಲ್ಲದಕ್ಕೂ ಅಷ್ಟೇ ಎಫರ್ಟ್ ಹಾಕಿ ಅಂತ ನಮ್ಮ ಕಡೆಯಿಂದ ಅಷ್ಟೇ ಕೊಟ್ಬಿಡ್ತೀವಿ. ಆಮೇಲೆ ಏನೇನು ಮಡಿಕೊಳ್ಳಿ ನೀವೇನೇ ಅಂತ ನಮ್ಗೇನು ಬೇಡ. ಅದಕ್ಕೆ ಎಲ್ಲಾ ಬ್ಯಾಚ್ ಅವ್ರಿಗೂ ಎಲ್ಲ ಆಕ್ಸೆಸ್ ಕೊಟ್ಟು ಬಿಟ್ಬಿಟ್ಟಿದೀವಿ. ಹೌದ್ ತಾನೆ? ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ. ಇದನ್ನೇನೋ ಹೇಳ್ಬಿಟ್ಟಿದ್ದೀನಿ ನಾನು. ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಅಂದ್ರೆ ಏನು? ಕಾನ್ಸ್ಟಿಟ್ಯೂಷನ್ ನಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಇದ್ರೇನು? Constitutional monarchy is a system of government in which a monarch shares power with a constitutionally organized government. The monarchy may be de facto ಅಂದ್ರೆ ರಿಯಲ್ ಅಂತ ಅನ್ಕೊಳ್ಳಿ, ರಿಯಲ್ ಹೆಡ್ ಆಫ್ ಅ ಸ್ಟೇಟ್, ಆರ್ ಪ್ಯೂರ್ಲಿ ಸೆರೆಮೋನಿಯಲ್ ಲೀಡರ್. ನಮ್ಮ ಪ್ರೆಸಿಡೆಂಟು ಸೆರೆಮೋನಿಯಲ್ ಲೀಡರ್. ಓಕೆನಾ? ಸೆರೆಮೋನಿಯಲ್ ವಿಶ್ವಮೂರ್ತಿ ತರ ಗರ್ಭಗುಡಿಲಿರೋದು ಎತ್ಕೊಂಡ್ಬರಲ್ಲ ದೇವ್ರನ್ನ ಆಚೆಗೆ, ಅದ್ರ ಬದಲು ದೇವರೇ ಇದನ್ನ ನೋಡ್ಕೊಳ್ಳಿ ಅಂದ್ಬಿಟ್ಟು ಅದೇ ತರ ಸಿಮಿಲರ್ ಆಗಿರೋ ಕೆತ್ತನೆ ಹೋಗ್ಬಿಟ್ಟು ಆಚೆ ಕಡೆ ಉತ್ಸವಮೂರ್ತಿ ಮಾಡ್ತಾರೆ. ಪ್ರೆಸಿಡೆಂಟ್ ಹಂಗೇನೆ. ಓಕೆನಾ? ಡಿಫ್ಯಾಕ್ಟ್ ಅಂದ್ರೆ ರಿಯಲ್ ಹೆಡ್. ನಮ್ಗೆ ರಿಯಲ್ ಹೆಡ್ ಪ್ರೈಮ್ ಮಿನಿಸ್ಟರ್. ಓಕೆನಾ? ಅದಕ್ಕೆ ಡಿಫ್ಯಾಕ್ಟ್ ಬರೋದು. ನಾಮಿನಲ್ ಅಂತ ಬಂದ್ರೆ ಅಥವಾ ಸೆರೆಮೋನಿಯಲ್ ಅಂತ ಬಂದ್ರೆ DGA ಅಂತ ಕರೀತೀವಿ. DEAURE ಇದನ್ನೇ ಹೇಳಿದ್ದೆ. ಓಕೆನಾ? The monarchy may be de facto head of a state or purely ceremonial leader who only performs formalities but does not have real power as the prime minister. Clear? The constitution allocates the rest of the government power to the legislature and judiciary. Rest of ಪೂರ್ತಿ ಪವರ್ ಆಲ್ಮೋಸ್ಟ್ legislature ಜುಡಿಷಿಯರಿ ಇರುತ್ತೆ. ಅವರು ಸೆರೆಮೋನಿಯಲ್ ಆಗಿರ್ತಾರೆ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ. ಕಾನ್ಸ್ಟಿಟ್ಯೂಷನ್ ಬದಲಾಗಿ ನಡ್ಕೊಂಡು ಹೋಗ್ತಿರ್ತಾರೆ. ಬಟ್ ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಮೊನಾರ್ಕಿ ಸ್ಟೇಟಸ್ ಕೊಟ್ಬಿಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಿ ಒಂದು. ಅಯ್ಯೋ ಇಲ್ಲ ಕೇಳ್ಬಿಟ್ಟಾಯ್ತು. ಕಂಟ್ರೀಸ್ ವಿತ್ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕೀಸ್ ಇನ್ಕ್ಲೂಡ್ UK, ಬೆಲ್ಜಿಯಂ, ಕಂಬೋಡಿಯಾ, ಜಾರ್ಡನ್, ನೆದರ್ಲ್ಯಾಂಡ್ಸ್, ನಾರ್ವೆ, ಸ್ಪೇನ್. ಇದನ್ನ ನೋಡ್ಕೊಳ್ಳಿ. ಥೈಲ್ಯಾಂಡ್. ಓಕೆನಾ? ಅವನ ಹೆಸರು ಏನ್ ಬೇಡ, ಬಟ್ ಅವನ್ನ ಪಟ್ಟಾಭಿಷೇಕ ಮಾಡ್ಬೇಕಾದ್ರೆ ಅವ್ನು ರಾಮ10 ಅಂತ ಕರೀದಾರ. ಅವ್ನು ಇವಾಗ ಸದ್ಯಕ್ಕೆ ಇವಂದು ಡಾಕ್ಟರ್ ಬ್ರೋತ್ ವಿಡಿಯೋ ನೋಡಿಲ್ವಾ? ಅವ್ನು ಹೋಗೋನ ವಿಡಿಯೋ ಮಾಡೋನ್ ಅದ್ರದ್ದು. ಆಯ್ತಾ? ಥೈಲ್ಯಾಂಡ್ ಅವ್ರು ಇವರು ಹೋಗ್ಬಿಟ್ರು ಕೊಡಕ್ಕೆ ಏನ್ ಮಾಡ್ತೀನಿ. ಇದು ಡೆಮೋಕ್ರಸಿ ಮತ್ತೆ ರಿಪಬ್ಲಿಕ್ಗೆ ಡಿಫ್ರೆನ್ಸ್. ಈಗ ನಿಮ್ಗೆ ಟಾಸ್ಕ್ ನಾನು ಬೇಸಿಕ್ ಕೊಟ್ಟಿದ್ದೀನಲ್ವಾ, ಪೀಪಲ್ ಆಸ್ ಎ ಹೋಲ್ ಅಂತ ನೋಡ್ಕೊಳ್ಳಿ. ರಿಪಬ್ಲಿಕ್ ಆದ್ರೆ ಇಂಡಿವಿಜುವಲ್ ಲೆಕ್ಕನೋ ತಗೊಳ್ಳಿ. ಈಗ ಹೇಳಿ ಫಸ್ಟ್ ಒನ್. ಇನ್ ಡೆಮೋಕ್ರಸಿ ದ ಪವರ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಪೀಪಲ್. ಇನ್ ರಿಪಬ್ಲಿಕ್ ದ ಪವರ್ ಇಸ್ ಇನ್ ದ ಹ್ಯಾಂಡ್ಸ್ ಆಫ್ ಇಂಡಿವಿಜುವಲ್ ಸಿಟಿಸನ್ಸ್. ಅಂದ್ರೆ ಒಬ್ಬ ಸಿಟಿಸನ್ ನನ್ಗೇನು ಸಿಕ್ಕಿಲ್ಲ ಅಂತಂದ್ರೆ ಆಕ್ಷನ್ ತಗೋತಾರೆ ರಿಪಬ್ಲಿಕ್ಸ್ ಅಲ್ಲಿ. ಓಕೆನಾ? ಬಟ್ ಡೆಮೋಕ್ರಸಿಯಲ್ಲಿ ಒಂದು ಮೂವ್ಮೆಂಟ್ ಆಗ್ಬೇಕು. ಅದಕ್ಕೆ ಒಂದು ಪೀಪಲ್ ಇಂದ ಪೂರ್ತಿ ಮೂವ್ಮೆಂಟ್ ಆಗ್ಬೇಕು. ಒಬ್ಬ ಕೇಳ್ಬಿಟ್ಟು ನನ್ನ ಮನೇಲಿ ನೀರು ಬರ್ತಿಲ್ಲ ಅಂತ ಯಾವನು, ನಮ್ ಬೀದಿಲಿ ನೀರು ಬರ್ತಿಲ್ಲ ಅಂತ ಎಲ್ಲರೂ ನಿಂತ್ಕೊಂಡ್ರೆ ಬಂದ್ಬಿಟ್ಟು ಅಟ್ಲೀಸ್ಟ್ ವಾಚ್ ಆಗುತ್ತೆ, ಅಟ್ಲೀಸ್ಟ್ ರೆಸ್ಪಾನ್ಸ್ ಮಾಡ್ತಾರೆ. ಇದೇ ಡಿಫ್ರೆನ್ಸ್ ಪೀಪಲ್ಗೂ ಮತ್ತೆ ಇಂಡಿವಿಜುವಲ್. ಅರ್ಥ ಆಯ್ತಾ? ಇನ್ ಎ ಡೆಮೋಕ್ರೆಟಿಕ್ ಸಿಸ್ಟಮ್ ಲಾಸ್ ಆರ್ ಮೇಡ್ ಬೈ ಮೆಜಾರಿಟಿ. ಅಂದ್ರೆ 100 ಜನದಲ್ಲಿ 60 ಜನ ಒಬ್ಬನ್ ವೋಟ್ ಹಾಕ್ಬಿಟ್ರೆ 40 ಜನ ವೋಟ್ ವೇಸ್ಟ್. 60 ಜನ ಯಾರು ವೋಟ್ ಹಾಕಿದ್ರು ಅವರೇ ಗೆಲ್ತಾರೆ. ರೆಡಿ ಬಂತಾ? ಸೊ ಅವಾಗ ಮೈನಾರಿಟಿ ಬಗ್ಗೆ ಯಾರು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಅದಕ್ಕೆ ನಿಮ್ಗೆ ಮೈನಾರಿಟಿ ಸ್ಟೇಟಸ್ ಅಲ್ಲಿ ಎಲಿವೇಟ್ ಮಾಡಿರೋದು ನಮ್ಮ ಕಾನ್ಸ್ಟಿಟ್ಯೂಷನ್. ಮೈನಾರಿಟಿ ತುಂಬಾ ಪವರ್ಸ್ ಇದೆಯಾ ಇಲ್ಲಿ? ನಾವು ಡೆಮೋಕ್ರಸಿ ಆಗಿದ್ರು ಮೆಜಾರಿಟಿ ಅಲ್ವಾ? ಈಗ 100 ಜನದಲ್ಲಿ 60 ಜನ ನಾವು ಮೋದಿ ಏನ್ ಮಾಡ್ತಾರೆ, ಅವ್ರ ಕಮ್ಯುನಿಟಿಗೆ ಮಾತ್ರ ಹೆಲ್ಪ್ ಮಾಡ್ಕೊಂಡ್ರೆ ಮೈನಾರಿಟಿಗೆ ಏನ್ ಕೇಳ. ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಲಾ ಕೊಟ್ಬಿಟ್ಟಿದ್ದಾರೆ, ನೀವೇನೇ ಮಾಡಿದ್ರು ಮೈನಾರಿಟಿ ಪರ್ಸೆಂಟೇಜ್ ಹೆಲ್ಪ್ ಮಾಡಲೇಬೇಕು. ಎಜುಕೇಶನ್ ಇರ್ಬೋದು, ಲೋನ್ಸ್ ಅಲ್ಲಿ ಇರ್ಬೋದು, ಅಗ್ರಿಕಲ್ಚರ್ ಫೆಸಿಲಿಟೀಸ್ ಅಲ್ಲಿ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಇದೆಲ್ಲನೂ ನೀವು ಹೆಲ್ಪ್ ಮಾಡ್ಬೇಕು ಮೈನಾರಿಟಿ. ಸೊ ನಾವು ಡೆಮೋಕ್ರಸಿ ಆದ್ರೂ ರಿಪಬ್ಲಿಕ್ ಆಗಿ ಬಿಹೇವ್ ಮಾಡ್ತಾ ಇದೀವಾ ಅಂದ್ರೆ ಇಂಡಿವಿಜುವಲ್ ಸಿಟಿಸನ್ ನೋಡ್ಕೊತಾ ಇದೀವಾ. ಅದಕ್ಕೆ ನಾವು ಡೆಮೋಕ್ರೆಟಿಕ್ ಅಂತ ಕರೀತೀವಿ. ಕ್ಲಾರಿಟಿ ಬಂತ? ಈಗ 3 ಜನಕ್ಕೆ ಅರ್ಥ ಆಯ್ತು, ಮಿಕ್ದವ್ರು ಹಂಗೆ ನೋಡ್ತಾ ಇದೀರಾ? ಅರ್ಥ ಆಯ್ತಾ? ಹಂಗೆ
ಅರ್ಥ ಆಗಿಲ್ವಾ? ಕ್ಲಾರಿಟಿ ಬಂತಾ? ಪುನಃ ಹೇಳ್ರಿ ಅಂತ ಹೇಳ್ತೀನಿ. ನನ್ಗೋಸ್ಕರ ನನಗೆ ಸಿಂಪ್ಲೆಸ್ಟ್ ಡಿಸ್ಕ್ರಿಪ್ಷನ್ ಇದು. ಅರ್ಥ ಆಗಿಲ್ಲ ಪುನಃ ಹೇಳ್ತೀನಿ, ನನಗೇನಿಲ್ಲ. ಮುಂದೆ ಹೋದ್ರೆ ವಾಪಸ್ ಬರಲ್ಲ, ಹೇಳಿದೀನಿ. ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಡೆಮೋಕ್ರಸಿ ಅಂದ್ರೆ ಹೋಗ್ತಾ ಇರ್ಬೇಕು, ರಿಪಬ್ಲಿಕ್ ಅಂದ್ರೆ ಹೋಗ್ತಾ ಇರ್ತೀವಿ. ತಿರ್ಗಾ ರಿಪಬ್ಲಿಕ್ ಹೇಳಲ್ಲ, ಗ್ಯಾರಂಟಿ ಹೇಳಲ್ಲ. ಅರ್ಥ ಆಗಿದೆಯಾ? ಇವಾಗಲೇ ಹೇಳ್ಬಿಡಿ. ನೆಕ್ಸ್ಟ್ ಕ್ವಶನ್ ಕೇಳಿದಾಗ ಹೇಳಿಲ್ಲ ಅಂದ್ರೆ ಆಯ್ತಾ. ಇನ್ ಎ ಡೆಮೋಕ್ರಸಿ ದ ವಿಲ್ ಆಫ್ ದಿ ಮೆಜಾರಿಟಿ ಹ್ಯಾಸ್ ದಿ ರೈಟ್ ಟು ಓವರ್ ರೈಡ್ ದಿ ಎಕ್ಸಿಸ್ಟಿಂಗ್ ರೈಟ್ಸ್ ಅಂತ ಇದೆ ನಿಮ್ಗೆ ಸದನದಲ್ಲಿ ಆಯ್ತು. ಇನ್ ದ ರಿಪಬ್ಲಿಕ್ ಸಿಸ್ಟಮ್ ದ ವಿಲ್ ಆಫ್ ದಿ ಮೆಜಾರಿಟಿ ಕೆನಾಟ್ ಬಿ ಓವರ್ ರಿಡನ್ ಸಿನ್ಸ್ ದ ಕಾನ್ಸ್ಟಿಟ್ಯೂಷನ್ ವಿಲ್ ಪ್ರೊಟೆಕ್ಟ್ ದೋಸ್ ರೈಟ್ಸ್ ಅಂತ ಇದೆ. ಈಗ ಡೆಮೋಕ್ರಸಿನಲ್ಲಿ ನಾನೇನ್ ಮಾಡಿದೆ, 100 ಜನದಲ್ಲಿ 60-70 ಜನ ಒಬ್ರಿಗೆ ವೋಟ್ ಹಾಕ್ತಿದ್ವಿ, ಓಕೆನಾ? ಇನ್ನು ಉಳ್ಕೊಂಡಿರೋ 30-40 ಜನದ ವೋಟ್ಸ್ ವೇಸ್ಟ್ ಆಯ್ತು. 60-70 ಜನ ಗೆದ್ದಿರೋರು ಏನ್ ಮಾಡ್ತಾರೆ, ಅವ್ರಿಗೆ ಬೇಕಾಗಿರೋ ರೂಲ್ಸ್ ಅವ್ರು ಮಾಡ್ಕೊಂತ ಹೋಗ್ತಾ ಇರ್ತಾರೆ, ಓಕೆನಾ? ಆ 60-70 ಜನಕ್ಕೆ ಮಾತ್ರ ಸರ್ವ್ ಆಗ್ತಾ ಇರುತ್ತೆ ಆ ರೂಲ್ಸ್. ಹೆಂಗೆ ಎಜುಕೇಶನ್ ನಲ್ಲಿ ರೂಲ್ಸ್ ಮಾಡೋದು ಅಂತ ಅನ್ಕೊಳ್ಳಿ. ಅವ್ರೇನ್ ಮಾಡ್ತಾರೆ, 60-70 ಜನಕ್ಕೆ ನಮ್ಗೆ ಡಿಸ್ಕೌಂಟ್, ಅವ್ರಿಗೆ ಡಿಸ್ಕೌಂಟ್ ಇಲ್ಲ, ಈ ತರ ರೂಲ್ಸ್ ಮಾಡ್ಬಿಟ್ರು ಅಂತ ಅನ್ಕೊಳ್ಳೋಣ, ಓಕೆನಾ? ಅವ್ರಿಗೆ ಯೂನಿಫಾರ್ಮ್ ಕೊಟ್ಟರು, ಅವ್ರಿಗೆ ಬಟ್ಟೆ ಕೊಡ್ಲಿಲ್ಲ, ಈ ತರ ರೂಲ್ಸ್ ಮಾಡಿದ್ರು ಅಂತ ಅನ್ಕೊಳ್ಳಿ. ಅವ್ ಮೈನಾರಿಟಿ ಸ್ಟೇಟಸ್ ಯಾರು ಕೇಳ್ತಾರೆ? ಡೆಮೋಕ್ರಸಿ ಕೇಳಕ್ಕಾಗಲ್ಲ. ಕೇಳಿದ್ರು ವಾಯ್ಸ್ ಹರ್ಡ್ ಆಗಲ್ಲ. ಯಾವ ನೀನ್ ಸೋತ್ಬಿಟ್ಟಿದ್ಯಾ, ನಿನ್ ಲೀಡರ್ ಸೋತಿದ್ದ, ನಿನ್ನ ಯಾರು ಕೇಳೋರು, ನಿನ್ ಲೀಡರ್ ಗೆದ್ದಾಗ ನೋಡ್ಕೊ, ಈ ತರ ಅನ್ಬಿಟ್ರೆ ಏನ್ ಮಾಡೋದು? ಅವಾಗ ಏನ್ ಮಾಡ್ತೀವಿ, ಕಾನ್ಸ್ಟಿಟ್ಯೂಷನ್ ತಗೊಂಡ್ಬಂದ್ಬಿಟ್ರೆ ಮೈನಾರಿಟಿ ಸ್ಟೇಟಸ್ ಇಷ್ಟು ಜನಕ್ಕೆ ಅಂತ ಕೊಟ್ಟಿರ್ತೀವಿ. ಅವಾಗ ಒಂದು ಕೊಡದೇ ಇದ್ರು ಅವ್ರು ಕೇಳೋ ಹಕ್ಕಿರ್ತಾ ಇದೆ, ಏನು ಕೊಟ್ಟಿಲ್ಲ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ದಿದೆ, ನೀನ್ ಕೊಡ್ಬೇಕು ನನಗೆ ಅಂತ. ದಟ್ ಈಸ್ ರಿಪೋರ್ಟ್, ಓಕೆನಾ? ನಾವ್ ಎರಡರದ್ದು ಬ್ಲೆಂಡ್. ಇಲ್ಲೂ ಅರ್ಥ ಆಗುತ್ತೆ ನಾವ್ ಯಾಕೆ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂತ. ಓಕೆ, ನೆಕ್ಸ್ಟ್, ಎ ಕಂಟ್ರಿ ಕ್ಯಾನ್ ಹ್ಯಾವ್ ಮೋರ್ ದೆನ್ ಒನ್ ಟೈಪ್ ಆಫ್ ಡೆಮೋಕ್ರಸಿ. ಈಗ ಯಾವ್ದು ನೋಡಿದ್ವಿ ಅಲ್ಲಿ? ಪಾರ್ಲಿಮೆಂಟರಿ ಡೆಮೋಕ್ರಸಿ ನೋಡಿದ್ವಿ. ಇನ್ನೊಂದು ಡೈರೆಕ್ಟ್ ಡೆಮೋಕ್ರಸಿ ಅಂತ ಇತ್ತು, ಓಟು ಜನನೇ ಡೈರೆಕ್ಟ್ ಓಪನ್ ಮಾಡಿ. ಈ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅವ್ರವರೇ ವೋಟ್ ಮಾಡ್ಕೊಂಡ್ಬಿಡ್ತಾರೆ, ಹಳ್ಳಿ ಸಭಾ ಸಮಿತಿ ಮಾಡ್ತಾರೆ, ಅದು ಡೈರೆಕ್ಟ್ ಡೆಮೋಕ್ರಸಿ, ಓಕೆನಾ? ಎ ಕಂಟ್ರಿ ಕ್ಯಾನ್ ಹ್ಯಾವ್ ಮೋರ್ ದೆನ್ ಒನ್ ಟೈಪ್ ಆಫ್ ರಿಪಬ್ಲಿಕ್. ಈಗ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆ ತರ, ಓಕೆನಾ? ಇನ್ ಎ ಡೆಮೋಕ್ರಸಿ ದರ್ ಆರ್ ನೋ ಕನ್ಸ್ಟ್ರೈಂಟ್ಸ್ ಆನ್ ದಿ ಗವರ್ಮೆಂಟ್. ಕನ್ಸ್ಟ್ರೈಂಟ್ಸ್ ಅಂದ್ರೆ ಲಿಮಿಟೇಷನ್ಸ್ ಇಲ್ಲ. ಬಟ್ ನಮ್ ಗವರ್ಮೆಂಟ್ ಅಲ್ಲಿ ಇದೆ ಲಿಮಿಟೇಷನ್ಸ್ ಇದೆಯಾ? ಅದಕ್ಕೆ ಕ್ವಶನ್ ಮಾಡ್ತಿದ್ದ ನಾನು. ಗವರ್ಮೆಂಟ್ ಪವರ್ ನ ಲಿಮಿಟ್ ಮಾಡೋದೇ ಕಾನ್ಸ್ಟಿಟ್ಯೂಷನ್ ಅನ್ನೋ ತರ, ಹೌದ್ ತಾನೆ? ಗವರ್ಮೆಂಟ್ ಹೆಂಗ್ ಬೇಕಂಗ್ ರೂಲ್ಸ್ ಮಾಡಂಗಿಲ್ಲ. ದೇರ್ ಆರ್ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಅದು ನೀನ್ ದಾಟೋಗಿಲ್ಲ, ಓಕೆನಾ? ಅದೇ ಲಿಮಿಟೇಷನ್ ಗವರ್ಮೆಂಟ್ ಮೇಲೆ. ಕ್ಲಿಯರಾ? ಓಕೆ. ಇನ್ ರಿಪಬ್ಲಿಕ್ ದೇರ್ ಆರ್ ಕನ್ಸ್ಟ್ರೈಂಟ್ಸ್ ಆನ್ ದಿ ಗವರ್ಮೆಂಟ್. ಜನರಲ್ ಆಗಿ ಕಾನ್ಸ್ಟಿಟ್ಯೂಷನ್ ಇರುತ್ತೆ. ಇನ್ ಡೆಮೋಕ್ರಸಿ ದ ಮೇನ್ ಫೋಕಸ್ ಇಸ್ ಆನ್ ದಿ ಜನರಲ್ ವಿಲ್ ಆಫ್ ದಿ ಪೀಪಲ್. ಇನ್ ರಿಪಬ್ಲಿಕ್ ದ ಮೇನ್ ಫೋಕಸ್ ಇಸ್ ಆನ್ ದಿ ಕಾನ್ಸ್ಟಿಟ್ಯೂಷನ್. ಅರ್ಥ ಆಗ್ತಿದ್ಯಾ? ಕಾನ್ಸ್ಟಿಟ್ಯೂಷನ್ ಇಂಡಿವಿಜುವಲ್ ರೈಟ್ ನು ಕಾಪಾಡೋದು ಅಲ್ವಾ? ಇಂಡಿವಿಜುವಲ್ ಅಂದ್ರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದೆ ಪ್ರತಿಯೊಬ್ಬರು ಕೇಳ್ಕೊಂಡು ಹೋಗೋದಂತಲ್ಲ. ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಅದು ಇಂಡಿವಿಜುವಲ್ ರೈಟ್ ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಇಂಡಿವಿಜುವಲ್ ರೈಟ್ ಅಂದ್ರೆ ಹೊರಟೋಯ್ತು, ಇಫ್ ಇಟ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೋಗು ಬಾಗಿಲು ತರ್ತೀರಾ, ಅವ್ರು ನಿಮ್ಗೆ ಜಸ್ಟಿಸ್ ಕೊಡ್ತಾರೆ. ಅರ್ಥ ಆಯ್ತಲ್ವಾ? ಸೊ ನಾವು ಡೆಮೋಕ್ರಸಿ ಮತ್ತೆ ರಿಪಬ್ಲಿಕ್ ಬ್ಲೆಂಡ್ ಇದೀವಿ. ಅರ್ಥ ಆಗಿದ್ಯಾ? ಕ್ಲಿಯರಾ? ಕ್ಲಿಯರ್ ಆಯ್ತಾನಪ್ಪ? ಡೆಮೋಕ್ರಸಿಗೂ ರಿಪಬ್ಲಿಕ್ಗೂ ಇದು ಎಕ್ಸ್ಟೆನ್ಸಿವ್ ಆಗಿ ಇದಿಲ್ಲ, ನಾನು ಕೊಡ್ತೀನಿ. ಕೆಲವೊಂದಿರುತ್ತೆ, ಅದ ನಾನು ಲಿಂಕ್ ತಗೊಂಡು ಹೇಳ್ಬಿಟ್ಟು ಹೇಳೋದಕ್ಕೆ ಕಷ್ಟ ಆಗುತ್ತೆ. ಮೈನಾರಿಟಿ ಸ್ಟೇಟ್ಸ್ ತಗೊಂಡು ಮೈನಾರಿಟಿ ಡೈರೆಕ್ಟ್ ಡೆಮೋಕ್ರಸಿನಲ್ಲಿ ನೀವು ತಲೆಯಲ್ಲಿ ಡೆಮೋಕ್ರಸಿ ತಗೊಂಡು ಇಂಡಿಯಾ ಅಂತ ಯೋಚನೆ ಮಾಡ್ತಾ ಇರ್ತೀರಾ, ಅದರಿಂದ ಆಚೆ ಬನ್ನಿ. ಹಂಗಿಲ್ಲ, ನಾವು ಡೆಮೋಕ್ರೆಟಿಕ್ ರಿಪಬ್ಲಿಕ್ ನಾವು, ಓಕೆನಾ? ಈಗ ಡಿಫ್ರೆನ್ಸ್ ಹೇಳಿದ್ನಲ್ವಾ, ಡೆಮೋಕ್ರಸಿ ಮತ್ತೆ ರಿಪಬ್ಲಿಕ್ ಅಲ್ಲಿ ನಾವು ಹೆಂಗೆ ಬ್ಲೆಂಡ್ ಆದ್ವಿ ಎರಡರದ್ದು ಅಂತ. ಪುನಃ ಅದೇ ರಿಪೀಟ್ ಆಗುತ್ತೆ. ಅರ್ಥ ಆಗಿಲ್ಲ ಸ್ಟಾರ್ಟಿಂಗ್ ಎಲ್ಲ ಕೇಳ್ಬೇಕು. ಆಮೇಲೆ ಈಗಾಗಲೇ ಆಗೋಗೈತೆ, ರಿಪೀಟ್ ಇದು ತಿರ್ಗಾ. ಓಕೆ, ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಲ್ಲಿ ರಿಪಬ್ಲಿಕ್ ಅಂತ ಬಂದ್ರೆ ವರ್ಡ್ ಅರ್ಥ ಆಗುತ್ತಾ? ವರ್ಡ್ ಅರ್ಥ, ಐ ಡೆಮೋಕ್ರಸಿ ಅಂದ್ರೆ ಪೀಪಲ್ ಆಸ್ ಎ ಹೋಲ್ ಅನ್ಬಿಟ್ಟು ನೀವು ತಲೆಯಲ್ಲಿ ಯೋಚನೆ ಮಾಡಿ ಅಂತ ಹೇಳ್ದೆ. ರಿಪಬ್ಲಿಕ್ ಅಂದ್ರೆ ಇಂಡಿವಿಜುವಲ್ ಅಂತ ಅನ್ಕೊಂಡು ಹೇಳಿ ಅಂತ. ಡೆಫಿನೇಷನ್ ರಿಪಬ್ಲಿಕ್ ಗೆ ಡೆಫಿನೇಷನ್ ಇಂಡಿವಿಜುವಲ್ ಆಯ್ತದ? ಅರ್ಥ ಮಾಡ್ಕೊಳ್ಳಿ ಹಂಗೆ ಅಂತ ಹೇಳಿದ್ದು. ಬರಿಬೇಕಾದ್ರೆ ನಾವೇ ಕೊಡ್ತೀವಿ, ಅದನ್ನ ಬರ್ಕೊಳ್ಳಿ. ಓ, ಇದು ಫಸ್ಟ್ ಹೇಳ್ಬೇಕು ನಿಮ್ಗೆ ಅರ್ಥ ಆಗಂಗ್ ಲಾಜಿಕ್ ಆಗಿ ಹೇಳ್ಕೊಡ್ತಾ ಇದ್ದೀನಿ, ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಮನೆಗೆ ಹೋದ್ಮೇಲೆ ನೋಟ್ಸ್ ಓದ್ತಿರಲ್ಲ, ನೀವು ಅದೇ ಲ್ಯಾಂಗ್ವೇಜ್ ಅಲ್ಲಿ ಆನ್ಸರ್ ಬರೀಬೇಕು. ನಮ್ ಲೆಕ್ಚರ್ ಅಲ್ಲಿ ಕೂಡ ರಿಪಬ್ಲಿಕ್ ಅಂದ್ರೆ ಇಂಡಿವಿಜುವಲ್ ಯಾರಾದ್ರೂ ಕೇಳಿಸ್ಕೊಂಡ ಆಮೇಲೆ ಯಾವ ಲೆಕ್ಚರ್ ಬರತ್ತೆ ಅಂದ್ರೆ ಡಮಾರ್ ಕತೆ ಅಲ್ಲಿಗೆ.
Okay, a democratic republic is a form of government operating on principles adopted from republic and democracy. Okay, na? A cross between two similar systems, democratic republics may function on principles shared by both republics and democracies. India is a democratic republic. ಹೇಳ್ದೆ ಅಲ್ವಾ ಹಿಂಗೆ ಅಂತ? Because the head of the state is elected. Head of the state is elected. Democratic republic. Okay, na? ನಾವು ಪ್ರೆಸಿಡೆಂಟ್ ನ ಎಲೆಕ್ಟ್ ಮಾಡ್ತೀವಲ್ವಾ, ದಟ್ಸ್ ಅನ್ ಇಂಡೈರೆಕ್ಟ್ ಎಲೆಕ್ಷನ್. ನಾವು ಡೈರೆಕ್ಟ್ ಆಗಿ ಎಲೆಕ್ಟ್ ಮಾಡಲ್ಲ, ಹೌದಲ್ವಾ? ಯಾರ್ಯಾರು ಇರ್ತಾರೆ ಗ್ರೂಪ್ ಅಲ್ಲಿ, ಅದಕ್ಕೆ ಎಲೆಕ್ಟ್ರಲ್ ಕಾಲೇಜ್ ಅಂತ ಕರಿತೀವಿ. ಅದ್ರಲ್ಲಿ MLAs MPs ಯಾರು ಇರ್ತಾರೆ, ಅದ್ ನೋಡೋಣ ಆಮೇಲೆ. ಓಕೆನಾ? ಬಟ್ ಅವರು ಎಲೆಕ್ಟ್ ಮಾಡ್ತಾರೆ, ನಮ್ಮ ಪರವಾಗಿ ಅವ್ರು ಎಲೆಕ್ಟ್ ಮಾಡ್ತಾರೆ. ಇಮ್ಯಾಜಿನ್ ಪ್ರೈಮ್ ಮಿನಿಸ್ಟರ್ ಎಲೆಕ್ಟ್ ಮಾಡೋದಕ್ಕೆ ಅಷ್ಟೊಂದು ದೊಡ್ಡ ಎಲೆಕ್ಷನ್ ಆಗುತ್ತೆ ಕಂಟ್ರಿ ಪೂರ್ತಿ. ಪ್ರೆಸಿಡೆಂಟ್ ಎಲೆಕ್ಟ್ ಮಾಡಕ್ಕೆ ಇನ್ನೂ ಅದೇ ತರಾನೇ ಆಗುತ್ತೆ, ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಸೊ ಬೆಟರ್ ಟು ಗೋ ವಿತ್ ದಿಸ್. ಇದು ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ಮಾಡಿರೋದು ನಾವಲ್ಲ, ಸರಿನಾ? ಜಾಸ್ತಿ ಖರ್ಚಾಗತ್ರಿ, ಅದಕ್ಕೆ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡ್ರಿ ಅಂತಾನು ಕೂತಿದ್ದಾರೆ. ಅರ್ಥ ಆಗಿದ್ಯಾ? ನಿಮ್ PSI ನಲ್ಲಿ ಅದೊಂದು ಎಸ್ಸೆ ಟಾಪಿಕ್, ಒನ್ ನೇಷನ್ ಒನ್ ಎಲೆಕ್ಷನ್. ಓಕೆ, ಈಸ್ ಎಲೆಕ್ಟೆಡ್, ಹೆಡ್ ಆಫ್ ದಿ ಸ್ಟೇಟ್ ಈಸ್ ಎಲೆಕ್ಟೆಡ್ ಬೈ ದಿ ಪೀಪಲ್. ಯಾಕೆ? ಇಂಡೈರೆಕ್ಟ್ ಆಗಿ. ಓಕೆ, ಹೇಳಿದೀನಿ ಇಂಡೈರೆಕ್ಟ್ ಆಗಿ. ಎ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಇಸ್ ಎ ರೆಪ್ರೆಸೆಂಟೇಟಿವ್ ಗವರ್ಮೆಂಟ್ ವೇರ್ ದಿ ಪವರ್ ರಿಸೈಡ್ಸ್ ವಿತ್ ಇನ್ ದಿ ಪೀಪಲ್. ಈಗ ನಮ್ ಪವರ್ ನಮ್ಮ ಹತ್ರನೇ ಇರೋದು, ಓಕೆನಾ? ಅದನ್ನ ನಾವೇನ್ ಮಾಡ್ತೀವಿ, ನನ್ ಬದಲು ನಮ್ ಸೆಟ್ ಆಫ್ ಪೀಪಲ್ ಒಬ್ಬ ಲೀಡರ್ನ ಕಳಿಸ್ತೀವಿ, ವೋಟ್ ಹಾಕಿ ನೀನ್ ಪವರ್ ಯೂಸ್ ಮಾಡ್ಬಿಟ್ಟು ಹೊಸ ಲೆಜಿಸ್ಲೇಷನ್ಸ್ ಮಾಡು, ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡು, ಕಂಟ್ರಿ ಡೆವಲಪ್ಮೆಂಟ್ ಆಗೋದಕ್ಕೆ, ಇನ್ಕ್ಲೂಡಿಂಗ್ ಮೈನಾರಿಟಿ ಸ್ಟೇಟಸ್ ನೋಡ್ಕೋಬೇಕು ನೀನು. ಅದಕ್ಕೆ ನಾವು ಡೆಮೋಕ್ರೆಟಿಕ್ ರಿಪಬ್ಲಿಕ್. ಅರ್ಥ ಆಯ್ತಾ? ಈಗ ರಿಪಬ್ಲಿಕ್ ಅಲ್ಲಿ ಮೈನಾರಿಟಿ ಸ್ಟೇಟಸ್ ನೋಡ್ಕೋತಾರೆ, ಯಾಕಂದ್ರೆ ಇಂಡಿವಿಜುವಲ್ ನೋಡ್ಬೇಕಲ್ವ ನಾವು. ಇಂಡಿವಿಜುವಲ್ ಮೈನಾರಿಟಿಲಿ ಇರ್ಬೋದು, ಮೆಜಾರಿಟಿಲಿ ಇರ್ಬೋದು. ಓಕೆನಾ? ನೀನ್ ನೋಡ್ಕೊಳ್ಳಿಲ್ಲ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ನೀನ್ ನೋಡ್ಕೋಬೇಕು. ನೋಡ್ಕೊಳ್ಳಿಲ್ಲ, ನೀನ್ ಲಾಸ್ ಮಾಡಿಲ್ಲ ಅಂತಂದ್ರೆ ಯು ಮೈಟ್ ಬಿ ಡಿಸ್ಕ್ವಾಲಿಫೈಡ್. ಈ ತರ ಇರುತ್ತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಡೆಮೋಕ್ರಸಿ ಹಂಗಲ್ಲ. ಪ್ಯೂರ್ ಡೆಮೋಕ್ರಸಿ ತಗೊಂಡ್ರೆ ನೀವು, ರಿಪಬ್ಲಿಕ್ ಅನ್ನೋದು ಬಿಟ್ಬಿಡಿ, ಪ್ಯೂರ್ ಡೆಮೋಕ್ರಸಿ ತಗೊಂಡ್ಬಿಟ್ರೆ ಮೆಜಾರಿಟಿ ಏನ್ ಹೇಳ್ತಾರೋ ಮೈನಾರಿಟಿ ಅದನ್ನ ಕೇಳಲೇಬೇಕು. ನೀನ್ ಹೆಂಗಾನ ಇರು. ಮೆಜಾರಿಟಿ ನಾನು ಹೇಳ್ತೀನಿ 5 ಹೇರ್ ಸ್ಟೈಲ್ ನಾನು ಕೊಡೋದು, ಮೈನಾರಿಟಿ ನನ್ಗಿಲ್ಲ, ಆ ಹೇರ್ ಸ್ಟೈಲ್ ಇಷ್ಟ ಇಲ್ಲ ನನ್ಗೆ, ಇಲ್ಲಪ್ಪ ಮೆಜಾರಿಟಿನ ಓಟ್ ಆಗಿ ಗೆಲ್ಸಿದ್ವಿ, ನೀನ್ ಹಂಗೆ ಇರ್ಬೇಕು, ಹೊಸ ರೂಲ್ಸ್. ಅರ್ಥ ಆಗ್ತಿದೆ? ಅದು ಪ್ಯೂರ್ ಡೆಮೋಕ್ರಸಿ. ಬಟ್ ರಿಪಬ್ಲಿಕ್ ಅಲ್ಲಿ ಹಂಗ ಆಗೋದಿಲ್ಲ. ಓಕೆನಾ? Its offices are open to every citizens of India, unlike UK, where the highest office in the country is reserved for the monarchy. Highest office ಅಂತ ಬಂದ್ರೆ ಪ್ರೆಸಿಡೆಂಟ್ ತರ ಇದೆಯಲ್ವಾ, ಆ ಹೈಯೆಸ್ಟ್ ಆಫೀಸ್ ಮೊನಾರ್ಕಿ ಇರ್ತಾರೆ. ಇವಾಗ ಇದೆ ತಾನೆ, ಕಿಂಗ್ ಚಾರ್ಲ್ಸ್ 2 ಅಂತೇನೋ ಇದಾರೆ. ಓಕೆನಾ? ಬಟ್ ಇಲ್ಲಿ ಪ್ರೆಸಿಡೆಂಟ್ಗೆ ಅದು ಎಲೆಕ್ಟ್ ಆಗ್ತಾರೆ. ಓಕೆನಾ? ಸೊ ನಾವು ಮೊನಾರ್ಕಿನೂ ಅಲ್ಲ, ವಿ ಆರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್. ಅರ್ಥ ಆಗಿದೆ ಅನ್ಕೊಂತೀನಿ. ರೈಟ್, ಇದು ಅವ್ರ ಸ್ಟೇಟ್ಮೆಂಟ್, ಇದು ನಿಮ್ಗೆ ಕೊಟ್ಟಿದ್ದು. ಇದು ತೆಗಿತೀನಿ, ಜಸ್ಟ್ ಓದ್ಕೊಳ್ಳಿದೇನು ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ಓದ್ಕೊಳ್ಳಿ ಅಷ್ಟೇ. Under the draft constitution, the president occupies the same position as the king under the English constitution. English ಅಂದ್ರೆ British constitution. He is the head of the state but not the executive. Executive ಅಂದ್ರೆ ಅವನು ಆನ್ ರೋನ್ ತಗೊಂಡ್ಬಿಡ್ತಾನೆ, ಆ ತರ ಪವರ್ಸ್ ಇಲ್ಲ, ಎಕ್ಸಿಕ್ಯೂಟಿವ್ ಪವರ್ಸ್ ಇಲ್ಲ ಪ್ರೆಸಿಡೆಂಟ್ಗೆ. ಜಸ್ಟ್ ಸೈಲ್ ಮತ್ತೆ ಸೈನ್ ಆಗ್ತಾನೆ ಅಷ್ಟೇ. He represents the nation but does not rule the nation. First citizen of India ಯಾರು? ಪ್ರೆಸಿಡೆಂಟ್. ಓಕೆನಾ? ಫಾರ್ ಎಕ್ಸಾಂಪಲ್, ಈಗ ಮೋದಿ ಹೋಗ್ಬಿಟ್ಟು ಆಚೆ ಕಡೆ ಯಾವುದೇ ಬೇರೆ ಕಂಟ್ರಿನಲ್ಲಿ ಏನೋ ಒಪ್ಪಂದ ಮಾಡ್ಕೊಂಡು ಬಂದ್ರೆ ಪ್ರೆಸಿಡೆಂಟ್ ಸೈನ್ ಆಗುತ್ತೆ ಅದಕ್ಕೆ. ಓಕೆನಾ? ಇಲ್ಲಿ ಬಿಲ್ ಏನಾದ್ರು ಪಾಸ್ ಮಾಡ್ಕೊಂಡ್ರೆ ಪ್ರೆಸಿಡೆಂಟ್ ಸೈನ್ ಆಗ್ಲೇಬೇಕು ಆಕ್ಟ್ ಆಗೋದಕ್ಕೆ. ಓಕೆನಾ? ಪಾಸ್ ಮಾಡ್ಕೊಂಡ್ರೆ. ಸೊ ಪ್ರೆಸಿಡೆಂಟ್ ತುಂಬಾ ಇಂಪಾರ್ಟೆಂಟ್, ಬಟ್ ಸೆರೆಮೋನಿಯಲ್, ಬರೀ ಹ್ಯಾಂಡ್ ಅಂಡ್ ಸೀಲ್ ಅಷ್ಟೇ. ಇನ್ ಮಿಕ್ಕಿದೆಲ್ಲ ಪ್ರೈಮ್ ಮಿನಿಸ್ಟರ್ ಮತ್ತೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನೋಡ್ಕೋತಾರೆ ಪೂರ್ತಿ. ಅವರೇ ರಿಯಲ್ ಎಕ್ಸಿಕ್ಯೂಟಿವ್. ಇವ್ರು ನಾಮಿನಲ್ ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ. ನಾಮಿನಲ್ ಅಂದ್ರೆ ಏನು? ಅಜ್ಜಿ ನೀನ್ ಸುಮ್ನೆ ಕೂತಿರೋ, ನಾನು ಎಲ್ಲ ಕೆಲಸ ಮಾಡ್ಕೊಬತ್ತೀನಿ, ಲಾಸ್ಟ್ ಅಲ್ಲಿ ಪೇಪರ್ ತಗೋಬತ್ತೀನಿ, ಸೈನ್ ಹಾಕು, ಆಯ್ತು, ಅಷ್ಟೇ. ಕ್ಲಾರಿಟಿ ಬರ್ತಿದ್ಯಾ? ಸೆರೆಮೋನಿಯಲ್ ಅಷ್ಟೇ. ನೆಕ್ಸ್ಟ್ ಪ್ರೆಸಿಡೆನ್ಷಿಯಲ್ ರಿಪಬ್ಲಿಕ್ ಅಂತ ಇದೆ, ಆಲ್ಸೋ ನೋನ್ ಎಸ್ ಸಿಂಗಲ್ ಎಕ್ಸಿಕ್ಯೂಟಿವ್ ಸಿಸ್ಟಮ್. ಸಿಂಗಲ್ ಎಕ್ಸಿಕ್ಯೂಟಿವ್ ಸಿಸ್ಟಮ್ is a type of government where the executive branch is separated from the legislative branch. ಈಗ ಅರ್ಥ ಆಗ್ತಿದ್ಯಾ? ಇನ್ ಸಿಸ್ಟಮ್ಸ್ ದಟ್ ಪ್ರಾಕ್ಟೀಸ್ ಸೆಪರೇಷನ್ ಆಫ್ ಪವರ್ಸ್. US ಹೇಳ್ದ್ನಾ, ಪ್ರೆಸಿಡೆಂಟ್ ಪೂರ್ತಿ ಸಪರೇಟ್, ಅವನೇ ರಿಯಲ್ ಎಕ್ಸಿಕ್ಯೂಟಿವ್ ಅಂತ. ಓಕೆ, ಇನ್ ಮೋಸ್ಟ್ ಸರ್ಕಮ್ಸ್ಟಾನ್ಸಸ್ ದ ಹೆಡ್ ಆಫ್ ದಿ ಗವರ್ಮೆಂಟ್ ಇಸ್ ಆಲ್ಸೋ ದಿ ಹೆಡ್ ಆಫ್ ದಿ ಸ್ಟೇಟ್. The US Constitution ಬಂತು, establishes a federal democratic republic form of government. That is, we have indivisible union of 50 sovereign states. Sovereign states, ನಮ್ದು ಸಾವರಿನ್ ಸ್ಟೇಟ್ಸ್ ಇಲ್ಲ. ಸಾವರಿನ್ ಸ್ಟೇಟ್ಸ್ ಅಂದ್ರೆ ನಾನು ಹೇಳ್ದೆ ಅವಾಗ್ಲೇನೆ, US ಅಲ್ಲಿ ಸಪರೇಟ್ ಕಾನ್ಸ್ಟಿಟ್ಯೂಷನ್ ಅವ್ರಿಗೆ ಇದೆ. ಪ್ರತಿ ಸ್ಟೇಟ್ಗೂ ಅವ್ರವರೇ ಸಿಟಿಸನ್ಶಿಪ್ ಕೊಟ್ಕೋತಾರೆ, ಅದಕ್ಕೆ ಸಾವರಿನ್ ಸ್ಟೇಟ್ಸ್. 50 ಸ್ಟೇಟ್ಸ್ ಇದೆ, ನಪ್ಪ ಬಂತ. ನಮ್ದು ಹಂಗಲ್ಲ, ಹಂಗಿಲ್ಲ, ನಮ್ದು ಸಪರೇಟ್ ಕಾನ್ಸ್ಟಿಟ್ಯೂಷನ್ ಇಲ್ಲ. ಓಕೆನಾ? It is a democracy because people govern themselves. ಅವರವರೇ ನೋಡ್ಕೋತಾರೆ. It is representative because people choose elected officials by free and secret ballot ಅಂತ ಇದೆ. US ನ ತಗೊಂಡ್ಬಿಡಿ ಪ್ರೆಸಿಡೆನ್ಷಿಯಲ್ ರಿಪಬ್ಲಿಕ್ಗೆ. ಎಕ್ಸಿಕ್ಯೂಟಿವ್ ಎಲ್ಲಿಂದ ಬರ್ತಾರೆ ನಮ್ಗೆ?
ಚಿಕ್ಕದಾಗಿ ಹೇಳ್ಕೊಟ್ಟಿದ್ದೆ ಲೆಜಿಸ್ಲೇಟಿವ್ ಮತ್ತೆ ಎಕ್ಸಿಕ್ಯೂಟಿವ್ಗೆ. ಲೆಜಿಸ್ಲೇಟಿವ್ ಇಂದಾನೆ ನಮ್ಗೆ ಎಕ್ಸಿಕ್ಯೂಟಿವ್ ಬರ್ತಾರೆ. 545 ಜನ ಎಲೆಕ್ಟ್ ಆಗಿ ಬರ್ತಾರೆ. ಅದರಿಂದ ಸ್ವಲ್ಪ ಜನ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಗ್ತಾರೆ, ವಿಚ್ ಇಸ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್. ಅವ್ರಿಬ್ರಿಗೆ ನಾವೇನಂತ ಕರಿತೀವಿ, ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ. ಓಕೆನಾ, ಕ್ಲಾರಿಟಿ ಬಂತಲ್ವಾ? ಆ ಎಕ್ಸಿಕ್ಯೂಟಿವ್ ಒರಿಜಿನೇಟ್ ಆಗಿರೋದೇ ಲೆಜಿಸ್ಲೇಟಿವ್ ಇಂದ. ಬಟ್ US ಅಲ್ಲಿ ಹಂಗಲ್ಲ, ಪ್ರೆಸಿಡೆಂಟೇ ಸಪರೇಟ್ ಇರ್ತಾನೆ. ಅಂದ್ರೆ ಪ್ರೈಮ್ ಮಿನಿಸ್ಟರ್ ತರ ಪವರ್ ಇರುತ್ತೆ ಅವ್ನಿಗೆ, ಪ್ರೆಸಿಡೆಂಟ್ಗೆ. ಅವ್ನು ಕಂಪ್ಲೀಟ್ ಸಪರೇಟ್ ಇರ್ತಾನೆ. ಈಸ್ ಅ ರಿಯಲ್ ಎಕ್ಸಿಕ್ಯೂಟಿವ್. ಓಕೆನಾ, ಅದು ಫಾರ್ಮ್ ಇದು ಪ್ರೆಸಿಡೆನ್ಷಿಯಲ್ ರಿಪಬ್ಲಿಕ್ ಅಂದ್ರೆ. ನಮ್ದು ಡೆಮೋಕ್ರೆಟಿಕ್ ರಿಪಬ್ಲಿಕ್, US ಅವ್ರದ್ದು ಪ್ರೆಸಿಡೆನ್ಷಿಯಲ್ ರಿಪಬ್ಲಿಕ್. ಅದಕ್ಕೇನಂತ ಕರಿತೀವಿ, ಫೆಡರಲ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂತ. ಅವರು ಎಲ್ಲಾ ಸ್ಟೇಟ್ಸ್ ಸೈನ್ ಮಾಡಿ ಬಂದು ಒಟ್ಟಿಗೆ ಕೂತ್ಕೊಂಡಿದ್ದಾರೆ ಅವರು. ನಮ್ದು ಹಂಗಲ್ಲ, ಹೋಲ್ ಟುಗೆದರ್ ನಾವು. ಓಕೆನಾ, ನೆಕ್ಸ್ಟ್ ಸೆಮಿ ಪ್ರೆಸಿಡೆನ್ಷಿಯಲ್ ರಿಪಬ್ಲಿಕ್ ಅಂತ ಇದೆ. ಎ ಸೆಮಿ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಈಸ್ ರಿಪಬ್ಲಿಕನ್ ಸಿಸ್ಟಮ್ ಆಫ್ ಗವರ್ನೆನ್ಸ್ ದಟ್ ಕಂಬೈನ್ಸ್ ಎಲಿಮೆಂಟ್ಸ್ ಆಫ್ ಪ್ರೆಸಿಡೆನ್ಷಿಯಲ್ ಡೆಮೋಕ್ರಸಿ ವಿತ್ ಪಾರ್ಲಿಮೆಂಟರಿ ಡೆಮೋಕ್ರಸಿ ಅಂತ ಇದೆ. Typically the head of the state is president, directly elected by. ನೀವು ಎಲೆಕ್ಟ್ ಮಾಡ್ತೀರಾ ಡೈರೆಕ್ಟ್ ಆಗಿ ಪ್ರೆಸಿಡೆಂಟ್ ನ? ಯಾರಾದ್ರೂ ದ್ರೌಪದಿ ಮುರ್ಮು ಅವರಿಗೆ ವೋಟ್ ಹಾಕ್ಬಿಟ್ಟು ಗೆಲ್ಸಿದಿರೇನ್ರಪ್ಪ? ಅದು ಇಂಡೈರೆಕ್ಟ್ ಎಲೆಕ್ಷನ್ ಅಲ್ವಾ? ಲಾರ್ಜ್ ಡಿಗ್ರಿ ಆಫ್ ಪವರ್ ಓವರ್ ದಿ ಗವರ್ಮೆಂಟ್. ಯಾರಿಗಿರುತ್ತೆ ಲಾರ್ಜ್ ಡಿಗ್ರಿ ಆಫ್ ಪವರ್? ನೋಡಿ, ಡೈರೆಕ್ಟ್ ಎಲೆಕ್ಷನ್ ಯಾರಿಗಾಗಿರುತ್ತೆ? ನಾವು ವೋಟ್ ಹಾಕಿ ಗೆಲ್ಸಿರ್ತೀವಲ್ಲ ಅವ್ರಿಗೆ ಪವರ್ ಜಾಸ್ತಿ. ಇಂಡೈರೆಕ್ಟ್ ಆಗಿ ಗೆಲ್ಸಿರೋ ಜನರೆಲ್ಲ ಪವರ್ ಕಮ್ಮಿ ಇರುತ್ತೆ. ಪ್ರೆಸಿಡೆನ್ಷಿಯಲ್ ಅದೇ ಅರ್ಥನ ನಮ್ಗೆ. ಪ್ರೆಸಿಡೆನ್ಷಿಯಲ್ ಪವರ್ ಜಾಸ್ತಿ ಇಲ್ಲ ಅಂತ ಹೇಳಿದೆ. ನಾಮಿನಲ್ ಅವರು ಏನ್ ಮಾಡ್ಬೇಕು ಅಂದ್ರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದ್ರೆ PM ಮತ್ತೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯಾರು ಇರ್ತಾರೆ ಅವ್ರ ಮಾತನ್ನ ಅವ್ರು ಕೇಳಲೇಬೇಕಾಗುತ್ತೆ. ಅದಕ್ಕೆ ನಾನು ಹೇಳಿದೆ ಅವ್ರು ತುಂಬಾ ಕಮ್ಮಿ ಅವ್ರಿಗೆ ಅಂತ. ಕ್ಲಾರಿಟಿ ಬರ್ತಿದ್ಯಾ? ಕೆಲವೊಂದು ಕಾನ್ಸೆಪ್ಟ್ಸ್ ಡಿಸ್ಕ್ರಿಷನ್ ಪವರ್ ಅಲ್ಲಿ ಅರ್ಥ ಆಗ್ಬೇಕಾದ್ರೆ ಸ್ವಲ್ಪ ನಿಧಾನ ಆಗುತ್ತೆ. ನಾನು ಗವರ್ನರ್ಗೂ ಪ್ರೆಸಿಡೆಂಟ್ ಒಟ್ಟಿಗೆ ಹೇಳ್ಕೊಂಡು ಹೋಗ್ತೀನಿ, ಕನ್ಫ್ಯೂಸ್ ಆಗದೆ ಇರಲಿ ಅಂತ. ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಬಂದಾಗ ಹೇಳ್ತೀನಿ ಅದನ್ನ. ಓಕೆನಾ? ಸಿನ್ಸ್ ಹೆಡ್ ಆಫ್ ದಿ the head of the state is the president, directly elected by people, ಅವನು ಪವರ್ ಜಾಸ್ತಿ ಇರುತ್ತೆ. ಏನಕ್ಕೆ ಈ ವರ್ಡ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ಪೀಪಲ್ ವಿತ್ ಎ ಲಾರ್ಜ್ ಡಿಗ್ರಿ ಆಫ್ ಪವರ್ ಓವರ್ ದಿ ಗವರ್ಮೆಂಟ್. ಸೊ ಜನರಲ್ ಆಗಿ ಅವನು ಎಕ್ಸಿಕ್ಯೂಟಿವ್ ಆಗೇ ಇರ್ತಾನೆ. ಓಕೆ, ವೈಲ್ ದಿ ಹೆಡ್ ಆಫ್ ದಿ ಗವರ್ಮೆಂಟ್ ಇಸ್ ದಿ ಪ್ರೈಮ್ ಮಿನಿಸ್ಟರ್. ನೋಡಿ ಇಲ್ಲಿ ಏನ್ ಬಂತು, ಇಲ್ಲಿ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ನೋಡ್ಕೊಂಡು ಹೋಗಿದ್ರೆ ಇಲ್ಲಿ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಬಂದ್ಬಿಟ್ರು. ಡೆಮೋಕ್ರಸಿನಲ್ಲಿ ಪ್ರೈಮ್ ಮಿನಿಸ್ಟರ್ ಇದ್ರ, ನಮ್ಗೆ ಪ್ರೆಸಿಡೆಂಟ್ ಅಲ್ಲಿ ಪ್ರೆಸಿಡೆಂಟ್ ಮತ್ತೆ ವೈಸ್ ಪ್ರೆಸಿಡೆಂಟ್ ಇದ್ರಾ? ಇದು ಎರಡರದ್ದು ಬ್ಲೆಂಡ್ ಆಗೋಯ್ತು. ಓಕೆನಾ? while the head of the government is the prime minister nominated by ಏನ್ ಬೈ ಅವನಿಗೆ ಬೇಕಾಗಿರೋ ನಾಮಿನೇಟ್ ಮಾಡ್ಕೊಂತಾನೆ. ಯಾವ ಸಿಸ್ಟಮ್ ಅಲ್ಲಿ? ಓಕೆನಾ, ನಾಮಿನೇಟೆಡ್ ಪ್ರೆಸಿಡೆಂಟ್, ಬಟ್ ಹೂ ಕ್ಯಾನ್ ಬಿ ಡಿಸ್ಮಿಸ್ಡ್ ಬೈ ದಿ ಲೆಜಿಸ್ಲೇಚರ್. ಎಕ್ಸಿಕ್ಯೂಟಿವ್ ಸಪರೇಟ್ ಒಂದು ಪ್ರೆಸಿಡೆಂಟ್ ಇರ್ತಾನೆ ಆ ಕಡೆ, ಈ ಕಡೆ ಲೆಜಿಸ್ಲೇಚರ್ ಅವರು ಇರ್ತಾರೆ. ಪ್ರೆಸಿಡೆಂಟ್ ಏನ್ ಮಾಡ್ತಾನೆ, ನನಗೆ ಬೇಕಾಗಿರೋ ಪ್ರೈಮ್ ಮಿನಿಸ್ಟರ್ ನಾವು ಆಯ್ಕೆ ಮಾಡ್ಕೊಂಡು ನಾಮಿನಲ್ ಏನು ನಾಮಿನೇಷನ್ ಮಾಡ್ಕೊಂಡು ಅವ್ನು ಬೇಕಾಗಿರೋ ತಗೊಂಡ್ಬಂದು ಪ್ರೈಮ್ ಮಿನಿಸ್ಟರ್ಗೆ ಹಾಕ್ತಾನೆ. ಲೆಜಿಸ್ಲೇಚರ್ ಅವ್ನು ಸರಿ ಇಲ್ಲ, ಅವ್ನ ಹಿಂದೆ ಇಲ್ಲ, ತುಂಬಾ ಕರಪ್ಷನ್ ಮಾಡಿದೆ, ಅವ್ನ ಮೇಲೆ ಕೇಸಸ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಇದ್ರೆ ತೆಗ್ದಾಕ್ಬಿಡ್ಬೋದು ಲೆಜಿಸ್ಲೇಚರ್. ಆ ಲೆಜಿಸ್ಲೇಚರ್ ಆ ಪವರ್ ಇರುತ್ತೆ. ಓಕೆನಾ? ದಿಸ್ ಇಸ್ ಸೆಮಿ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್. ಒಂದೇ ನ್ಯಾಪ್ ಕಟ್ಕೊಂಡ್ಬಿಡಿ, ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ನಾಮಿನೇಟ್ ಮಾಡ್ತಾನೆ. ಅದರಲ್ಲಿ ಮೇಜರ್ ಹೈಲೈಟ್ ಯಾವುದಕ್ಕೆ? ಸೆಮಿ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್. ಫ್ರಾನ್ಸ್ ಅಲ್ಲಿ ಹಂಗೈತೆ. ಇನ್ನೊಂದು ಹಾಕಿಲ್ಲಲ್ಲ, US ಏನಾ? US ಅಲ್ಲಿ ಪ್ರೈಮ್ ಮಿನಿಸ್ಟರ್ ಇಲ್ಲ. ಕ್ವಶನ್ ಬರತ್ತಿದ್ದು ಸೆಮಿ ಪ್ರೆಸಿಡೆಂಟ್. ಗೆಸ್ ಮಾಡಿ ನೋಡೋಣ ಯಾಕೆ ಬರುತ್ತೆ ಅಂತಿದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ ಅದು. ಅದಕ್ಕೆ ಶ್ರೀಲಂಕಾ ಪಕ್ಕದಲ್ಲಿ ಐತಲ್ಲ, ದೀಪದ ಕೆರಳೆ ನೆರಳು ಅಂತ ಗೊತ್ತಾಗಲ್ಲ. ಸೆಮಿ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಅಲ್ಲಿ ಪ್ರೆಸಿಡೆಂಟ್ ಇರ್ತಾನೆ, ಅವನನ್ನ ಡೈರೆಕ್ಟ್ ಆಗಿ ಎಲೆಕ್ಟ್ ಮಾಡ್ತಾರೆ ಜನ. ಪ್ರೆಸಿಡೆಂಟ್ ಏನ್ ಮಾಡ್ತಾನೆ, ಪ್ರೈಮ್ ಮಿನಿಸ್ಟರ್ನ ನಾಮಿನೇಟ್ ಮಾಡ್ತಾನೆ. ಈಗ ನಾನ್ ಪ್ರೆಸಿಡೆಂಟ್, ನೀವೆಲ್ಲ ಸೇರಿಸ್ಬಿಟ್ಟು ನನ್ಗೆ ವೋಟ್ ಹಾಕಿದ್ರಿ. ನಿಮ್ಗೆ ಯಾರಿಗೂ ಇಷ್ಟ ಆಗದೆ ಇರೋ ಒಬ್ಬನ ತಗೊಂಡ್ಬಂದು ನಾನು ಪ್ರೈಮ್ ಮಿನಿಸ್ಟರ್ ಮಾಡ್ಬಿಡ್ತೀನಿ. ಓಕೆನಾ? ಸೊ ಇವ್ನು ಪ್ರೆಸಿಡೆಂಟ್ ನಡೆಸ್ತಾನೆ ಅಂತ ಮಾಡ್ಬಿಟ್ವಿ. ಇವ್ನು ನೋಡಿದ್ರೆ ಯಾರೋ ತುಂಬಾ ಕ್ರಿಮಿನಲ್ ಕೇಸ್ ಇರೋನ ತಗೊಂಡ್ಬಂದು ಪ್ರೈಮ್ ಮಿನಿಸ್ಟರ್ ಮಾಡ್ಬಿಟ್ಟಿದ್ದಾನೆ. ಅವಾಗ ಓಡೋಗ್ತಿರೋ ಲೆಜಿಸ್ಲೇಚರ್ ಹತ್ರ, ಡಿಸ್ಮಿಸ್ ಮಾಡಿ ಸರ್, ಮೆಜಾರಿಟಿ ಇಟ್ಕೊಂಡು ನೀವು, ಅವ್ನು ಸರಿ ಇಲ್ಲ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ತಾರೆ. ಲೆಜಿಸ್ಲೇಚರ್ ಡಿಸ್ಮಿಸ್ ಮಾಡ್ಬಿಡುತ್ತೆ. ನಿನ್ ತಿರ್ಗಾ ಇನ್ನೊಬ್ಬ ನಾಮಿನೇಟ್ ಮಾಡ್ಬೇಕಾಗುತ್ತೆ ಅವಾಗ ಪ್ರೆಸಿಡೆಂಟ್. ಅರ್ಥ ಆಗ್ತಿದ್ಯಲ್ವಾ? ಇದು ಸೆಮಿ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಶ್ರೀಲಂಕಾದಲ್ಲಿ ಇದೆ. ರಾಜಪಕ್ಸ ಅಂತ ಇದಾರೆ, ಅವ್ರ ಫ್ಯಾಮಿಲಿ ಪೂರ್ತಿ ಅವರೇ ಇರೋದು. ಓಕೆನಾ? ಶ್ರೀಲಂಕಾ ಗೌರ್ಮೆಂಟ್ ನ ಪೂರ್ತಿ ಅವರೇ ನಡೆಸ್ತಿದ್ರು. ಚೈನಾ ಜೊತೆ ಚೆನ್ನಾಗಿ ಡೀಲಿಂಗ್ ಮಾಡ್ಕೊಂಡು ಅವರಿಂದ ಜಾಸ್ತಿ ಸಾಲ ಎಲ್ಲ ಬರ್ಡನ್ ಎಲ್ಲ ಜಾಸ್ತಿ ಆಗೋದ್ಮೇಲೆ ತೀರ್ಸಕ್ಕಾಗಿಲ್ಲ ಸಾಲ, ಅವ್ರದ್ದು ದಿವಾಳಿ ಆಗೋಯ್ತು ಕಂಟ್ರಿ. ಅದಾದ್ಮೇಲೆ ಗೌರ್ಮೆಂಟ್ ಮೇಲೆ ಅಟ್ಯಾಕ್ ಮಾಡಕ್ ಶುರು ಮಾಡಿದ್ರು, ತುಂಬಾ ಗಲಾಟೆ ಶುರು ಆಗೋಯ್ತು. ಆಯ್ತು ಸರಿ, ನಮ್ ಎಲ್ಲ ಅವ್ರದೇ ಫ್ಯಾಮಿಲಿ ಇರೋದ್ರಿಂದ ಸ್ವಲ್ಪ ಕರಪ್ಷನ್ ಸ್ಕ್ಯಾಂಡಲ್ಸ್ ಜಾಸ್ತಿ ಆಚೆ ಬರಕ್ ಶುರು ಆಗೋಯ್ತು, ಅಂದ್ರೆ ಅಲಿಗೇಷನ್ಸ್ ಬರಕ್ ಶುರು ಆಯ್ತು. ಸರಿ ಆಯ್ತು, ಇದನ್ನ ಸ್ವಲ್ಪ ತಪ್ಸೋಣ ಅಂತ ಹೇಳ್ಬಿಟ್ಟು ಪ್ರೆಸಿಡೆಂಟ್ ಏನ್ ಮಾಡ್ತಾರೆ, ಅವ್ರ ಮನೆಯವ್ರ ಬೇರೆಯವ್ರನ್ನ ಅಂದ್ರೆ ಅಪೋಸಿಷನ್ ಪಾರ್ಟಿ ಅವ್ರನ್ನ ಅಥವಾ ಬೇರೆ ಪಾರ್ಟಿನ ತಗೊಂಡ್ಬಂದ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಮಾಡ್ಬಿಡ್ತಾರೆ.
ರನಿಲ್ ವಿಕ್ರಮಸಿಂಘೆ ಅಂತ ಅವ್ರ ಹೆಸರು ಅನ್ಸುತ್ತೆ ಕಾಣಿಸುತ್ತೆ. ಅವ್ರು ಇವಾಗ ಪ್ರೈಮ್ ಮಿನಿಸ್ಟರ್ ಇರೋದು. ಓಕೆನಾ? ಸೊ ಈ ತರ ನಾಮಿನೇಷನ್ ಮಾಡ್ಬೋದು ತಕ್ಷಣ ಚೇಂಜಸ್ ಮಾಡ್ಕೊಂಡು. ಇದು ಪವರ್ ಇರೋದು ಸೆಮಿ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಅಲ್ಲಿ. ಫ್ರಾನ್ಸ್ ಹಿಂಗೆ ಇದೆ. ಸಿನ್ಸ್ ಶ್ರೀಲಂಕಾದಲ್ಲಿ ಈ ತರ ಪೊಲಿಟಿಕಲ್ ಕ್ರೈಸಿಸ್ ಆಗಿರೋದ್ರಿಂದ ಈ ಕ್ವಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಸೆಮಿ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್. ಓಕೆನಾ? ಅರ್ಥ ಆಗಿದೆಯಾ ಇದು? ಓಕೆನಾ? ರೈಟ್, ಕಂಟಿನ್ಯೂ ಮಾಡ್ತೀನಿ. ಪಾರ್ಲಿಮೆಂಟರಿ ರಿಪಬ್ಲಿಕ್ ಅಂತ ಇದೆ. ಎ ಪಾರ್ಲಿಮೆಂಟರಿ ರಿಪಬ್ಲಿಕ್ ಇಸ್ ಅ ರಿಪಬ್ಲಿಕ್ ದಟ್ ಆಪರೇಟ್ಸ್ ಅಂಡರ್ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ಮೆಂಟ್. ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ಮೆಂಟ್ ಅಲ್ಲಿ ಏನೇನಿರುತ್ತೆ ಈಗ ನೋಡಿದ್ವಿ ತಾನೆ. ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲಿ ಪ್ರೆಸಿಡೆಂಟ್ ಇರ್ತಾನೆ, ವೈಸ್ ಪ್ರೆಸಿಡೆಂಟ್ ಇರ್ತಾನೆ, ಅದ್ರ ಕೆಳಗಡೆ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಸ್ಪೀಕರ್ ಇರ್ತಾರೆ. ಇಷ್ಟು ನೀವು ಹೇಳಲೇಬೇಕು. ಪಾರ್ಲಿಮೆಂಟರಿ ಸಿಸ್ಟಮ್ ಅಂತ ಬಂದ್ರೆ 2 ಹೌಸಸ್, ಅಪ್ಪರ್ ಹೌಸ್ ಹೌಸಸ್ ಇರ್ತದ, ಸ್ಪೀಕರ್, ವೈಸ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್, ಈ ಜನ ಇರ್ತಾರೆ. ಮೇಜರ್ ಆಗಿ ಪಾರ್ಲಿಮೆಂಟರಿ ಸಿಸ್ಟಮ್ ಅಂತ ಅಲ್ಲಿ ಮಾಡ್ಬಿಡ್ಬೋದು. ಸೆಮಿ ಪಾರ್ಲಿಮೆಂಟರಿ ಸಿಸ್ಟಮ್ ಅಂದ್ರೆ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಬಂದ್ಬಿಡ್ತೀರಾ ನೆಕ್ಸ್ಟ್. ಕ್ಲಾರಿಟಿ ಬಂತಲ್ವಾ? ಅದಾದ್ಮೇಲೆ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ ತರ ಬರುತ್ತೆ. ಕ್ಲಿಯರಾ? ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಬಂದ್ರೆ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಇರ್ತಾರೆ, ಪ್ರೈಮ್ ಮಿನಿಸ್ಟರ್ ಇರಲ್ಲ. ಇದು ಓದ್ತಾ ಇದ್ರೆ ನೀಟಾಗಿ ಹೋಗುತ್ತೆ. ಓದೋ ಬದಲು US ಅವ್ರು ಹೆಂಗಿದ್ದಾರೆ ನೋಡಿ ಸ್ಟ್ರಕ್ಚರ್. ಓಕೆನಾ? ಫ್ರಾನ್ಸ್ ಅವ್ರು ಹೆಂಗಿದ್ದಾರೆ ನೋಡಿ ಸ್ಟ್ರಕ್ಚರ್, ಶ್ರೀಲಂಕಾದವ್ರು ಹೆಂಗಿದ್ದಾರೆ ಸ್ಟ್ರಕ್ಚರ್ ನೋಡಿ, ಪಾಕಿಸ್ತಾನ ನೋಡಿ, ಇಂಡಿಯಾ ನೋಡಿ, ಇದೆಲ್ಲ ಗೊತ್ತಾಗ್ಬಿಡುತ್ತೆ ಹಂಗೇನೆ. ನೀವು ಬಯಾಟ್ ಮಾಡಕ್ ಟ್ರೈ ಮಾಡಿದಷ್ಟು ಇಮ್ಯಾಜಿನೇಷನ್ ಇರಲ್ಲ, ಮರ್ತೋಗ್ಬಿಡ್ತೀರಾ. ಓಕೆನಾ? ನೋಡಿದ್ರೆ ಗೊತ್ತಾಗತ್ತೆ. ಎಷ್ಟು ಜನ ಸಂಸತ್ ಟಿವಿ ನೋಡ್ತೀರಾ? ಅಲ್ಲ, ಸಂಸತ್ ಟಿವಿ ಅಂತ ಒಂದಿದೆ, ನೋಡ್ತೀರಾ? ಅದು ದೂರದರ್ಶನ ಮೊದಲು, ಅಲ್ಲ ರಾಜ್ಯಸಭಾ ಟಿವಿ ಅಂತಾನೋ ಕರಿತಿದ್ರು ಮೊದಲು. ನೋಡಲ್ವಾ? ನೋಡಕ್ ಅಭ್ಯಾಸ ಮಾಡ್ಕೊಬಿಡ್ರಪ್ಪ. ನಿಮ್ಗೆ ಅಲ್ಲಿ ಮಾಡೋ ಡಿಬೇಟ್ಸ್ ಅಲ್ಲಿ ಸಿಗೋಷ್ಟು ಕಂಟೆಂಟ್, ಎಡಿಟೋರಿಯಲ್ ಸಿಗೋ ಕಂಟೆಂಟ್, ಇವೆರಡೇ ನಿಮ್ಗೆ ಹೈಯೆಸ್ಟ್ ಸೋರ್ಸಸ್ ಇರೋದು. ಅದ್ಬಿಟ್ಟು ನಿಮ್ಗೆ ಬೇರೆ ಕಡೆ ಸೋರ್ಸಸ್ ಸಿಗಲ್ಲ ಆನ್ಸರ್ ರೈಟಿಂಗ್. ಓಕೆನಾ? ಹಂಗಂತ ಹೋಗ್ಬಿಟ್ಟು ಒಬ್ರಿಗೊಬ್ರು ಚೇರ್ ತಗೊಂಡ್ ಹೊಡಿತಾ ಇರ್ತಾರೆ ಡಿಬೇಟ್ ಅಲ್ಲಿ, ಅದನ್ನೆಲ್ಲ ನೋಡಕ್ ಹೋಗ್ಬೇಡಿ. ರೈಟ್. ಇನ್ ಪಾರ್ಲಿಮೆಂಟರಿ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ಮೆಂಟ್, ದಿಸ್ ಮೀನ್ಸ್ ದಟ್ ದಿ ಎಕ್ಸಿಕ್ಯೂಟಿವ್ ಬ್ರಾಂಚ್ ಅಂದ್ರೆ ಗವರ್ಮೆಂಟ್ ಡಿರೈವ್ಸ್ ಇಟ್ಸ್ ಲೆಜಿಟಿಮೇಸಿ ಫ್ರಮ್ ಇಟ್ಸ್ ಅಕೌಂಟಬಲ್ ಟು ಲೆಜಿಸ್ಲೇಚರ್. ಈಗ ಹೇಳ್ದೆ ನಾನು, ಲೆಜಿಸ್ಲೇಚರ್ ಇಂದ ಎಕ್ಸಿಕ್ಯೂಟಿವ್ ಬರ್ತಾರೆ ಅಂತ ಹೇಳ್ದೆ ಅಲ್ವಾ? ಅರ್ಥ ಆಗಿದೆಯಾ ಅದು? ಹೆಂಗೆ ಲೆಜಿಸ್ಲೇಷನ್ ಇಂದ ಎಕ್ಸಿಕ್ಯೂಟಿವ್ ಹೆಂಗ್ ಬರ್ತಾರೆ? ಹಾ, MP ಎಲೆಕ್ಷನ್ ನಡೆಯುತ್ತೆ, ಅವರೆಲ್ಲ ಹೋಗಿ ಲೆಜಿಸ್ಲೇಚರ್ ಅಲ್ಲಿ ಕೂತ್ಕೊಂತಾರೆ. ಅಲ್ಲಿರೋ ಕೆಲವು ಜನರನ್ನ ಜನರಲ್ 15% ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಗ್ತಾರೆ. ಬಟ್ ಒರಿಜಿನೇಟ್ ಆಗಿರೋ ಲೆಜಿಸ್ಲೇಚರ್ ಇಂದಾನೆ ತಾನೆ. ಸೊ ಅವ್ರು ಅಕೌಂಟಬಲ್ ಆಗಿರ್ಬೇಕು. ಯಾಕೆ? ನಾನು ಎಕ್ಸಿಕ್ಯೂಟಿವ್ ಆಗಿರೋದ್ರಿಂದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆನ್ ಗ್ರೌಂಡ್ ತಗೊಂಡ್ಬಂದಿದ್ದೀನಿ. ಆನ್ ಗ್ರೌಂಡ್ ತಗೊಂಡ್ಬಂದಾಗ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಂಡಿರ್ತೀನಿ. ಲೆಜಿಸ್ಲೇಚರ್ ಹೊಸದಾಗಿ ಫಾರ್ಮೇಶನ್ ಆಗಿರಲ್ಲ. ಹಿಂದೆ ಬೇರೆ ಬೇರೆ ಲೆಜಿಸ್ಲೇಷನ್ಸ್ ಇರುತ್ತಲ್ವಾ, ಅವರು ಬೇರೆ ಬೇರೆ ಲಾಸ್ ಮಾಡಿರ್ತಾರ 10-15 ವರ್ಷದಿಂದ. ಆ ಲಾಸ್ ಮಾಡಿರೋದಾಗಿರ್ಲಿ, ಈ ಹೊಸದಾಗಿ ಲಾಸ್ ಮಾಡಿರೋದಾಗ್ಲಿ, ಎರಡಕ್ಕೂ ಏನು ಹಾಳಾಗಂಗಿಲ್ಲ. ಎರಡು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಬೇಕು, ಒಂದಕ್ಕೊಂದು ತೊಂದರೆ ಆಗಂಗಿಲ್ಲ. ಆ ತರ ಎಕ್ಸಿಕ್ಯೂಟಿವ್ ಅವರು ಆನ್ ಗ್ರೌಂಡ್ ಚೇಂಜಸ್ ತಗೊಂಡ್ಬರ್ಬೇಕು. ಹೌದಲ್ವಾ? ಅದ್ ತಗೊಂಬಂದಾಗ ಚೇಂಜಸ್ ಏನಾದ್ರು ತಪ್ಪಾಗೋಯ್ತು ಅಂದ್ರೆ ಯಾರು ರೆಸ್ಪಾನ್ಸಿಬಲ್ ಆಗಿರ್ತಾರೆ? ಎಕ್ಸಿಕ್ಯೂಟಿವ್, ಲೆಜಿಸ್ಲೇಚರ್ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಲೆಜಿಸ್ಲೇಚರ್ ನಾವು ಡೈರೆಕ್ಟ್ ಆಗಿ ಎಲೆಕ್ಟ್ ಮಾಡಿರ್ತೀವ, ಅವ್ನು ನಮ್ಗೆ ಅಕೌಂಟಬಲ್ ಆಗಿರ್ತಾನೆ ಜನಕ್ಕೆ. ಅದು ಒಬ್ರಿಂದ ಒಬ್ರಿಗೆ. ಓಕೆನಾ? ಈ ತರ ಪ್ರಾಬ್ಲಮ್ ಆಗ್ಬಾರ್ದು. ಹಳೆ ಲಾಸ್ ನ ಇಂಟರ್ಪ್ರಿಟ್ ಮಾಡ್ಕೋಬೇಕು ಚೆನ್ನಾಗಿ. ಹಳೆ ಲಾಸ್ ಏನಿದೆ ಅಂತ ಅವರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಯಾರು? ಎಕ್ಸಿಕ್ಯೂಟಿವ್ ಅವರು. ಅದಕ್ಕೆ ಹೆಲ್ಪ್ ಮಾಡಕ್ ಒಬ್ಬ ಇರ್ತಾನೆ, ಅವನಿಗೆ ಅಟಾರ್ನಿ ಜನರಲ್ ಅಂತ ಕರಿತೀವಿ. ಎಕ್ಸಿಕ್ಯೂಟಿವ್ ಒಳಗಡೆ ಯಾರು ಸೇರ್ಕೊಂಡ್ರಿ ಇವಾಗ? ಪ್ರೈಮ್ ಮಿನಿಸ್ಟರ್, ಕೌನ್ಸಿಲ್ ಆಫ್ ಮಿನಿಸ್ಟರ್, ಮತ್ತೆ ಗೊತ್ತಾಗ್ತಾ ಇದೆಯಾ? ಅವನೇನ್ ಮಾಡ್ತಾನೆ? ಏನಾದ್ರು ತೊಂದರೆ ಆಯ್ತು ಅಂದ್ರೆ ಅವ್ರ ಪರವಾಗಿ ಕೇಸಸ್ ನಡೆಸ್ಕೊಡ್ತಾನೆ. ಅರ್ಥ ಆಗಿದೆ ಅಟಾರ್ನಿ ಜನರಲ್ ಏನಕ್ಕೆ ಬರ್ತಾನೆ ಅಂತ? ತುಂಬಾ ಜನ ಗೊತ್ತಿಲ್ಲ ಅಟಾರ್ನಿ ಜನರಲ್ ಏನಕ್ಕೆ ಬರ್ತಾನೆ ಫಸ್ಟ್ ಅಂತ. ಅವ್ನ ಕೆಲಸ ಗೊತ್ತು, ಗೌರ್ಮೆಂಟ್ ಪರವಾಗಿ ಕೇಸ್ ನಡೆಸ್ತಾನೆ. ಏನ್ ಮಾಡ್ತಾನೆ? ಮೇಜರ್ ಕೆಲಸ ಇರೋದು, ಹೌದು, ಗೌರ್ಮೆಂಟ್ ಪರವಾಗಿ ಕೆಲಸ ನಡೆಸ್ತಾನೆ. ಅದ್ರ ಜೊತೆಗೆ ಅಡ್ವೈಸ್ ಮಾಡ್ತಿರ್ತಾನೆ ಗೌರ್ಮೆಂಟ್ಗೆ, ನೋಡಿ ಸರ್, ಈ ತರ ಲಾಸ್ ಇದೆ, ಹೊಸ ಲಾಸ್ ಈ ತರ ಚೇಂಜಸ್ ಮಾಡಿ ಈ ತರ ಪ್ರಾಬ್ಲಮ್ ಆಗ್ಬೋದು, ಬೇಡ ಮಾಡಬೇಡಿ. ಓಕೆ, ಹೊಸ ಲಾಸ್ ಮಾಡಿರೋದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಕರೆಕ್ಟ್ ಆಗಿದೆ, ಏನ್ ಪ್ರಾಬ್ಲಮ್ ಆಗಲ್ಲ, ಮುಂದೆ ಹೋಗ್ಬೋದು. ಈ ತರ ಅಡ್ವೈಸ್ ಮಾಡ್ತಾ ಇರ್ತಾನೆ ಗೌರ್ಮೆಂಟ್. ಅರ್ಥ ಆಗ್ತಾ ಇದೆಯಾ? ಯಾರವರು? ಅಟಾರ್ನಿ ಜನರಲ್. ಅದೇ ತರ ಸ್ಟೇಟ್ ಅಲ್ಲಿ ಇರ್ತಾನೆ, ಅವನ್ಗೆ ಅಡ್ವೊಕೇಟ್ ಜನರಲ್ ಅಂತ ಕರಿತೀವಿ. ಕ್ಲಾರಿಟಿ ಬಂತಾ? ಕ್ಲಾರಿಟಿ ಬಂತಾ? ಓಕೆ. ಅಟಾರ್ನಿ ಜನರಲ್ ಅಷ್ಟೊಂದು ಕೇಸಸ್ ಇರುತ್ತೆ, ಅವ್ನ ಒಬ್ನೇ ಮಾಡಕ್ಕಾಗಲ್ಲ, ಅವ್ನ ಕೆಳಗಡೆ ಇನ್ನೊಬ್ರು ಇರ್ತಾರೆ. ಯಾರ್ಯಾರು ಗೊತ್ತಾಯ್ತಾ? ಓ, ಇಲ್ಲಿ ಪ್ರತಿಯೊಬ್ರು ಹೇಳ್ರಿ, ಫಸ್ಟ್ ಟೈಮ್ ಪೊಲಿಟಿ ನಾನು ಕೇಳ್ತಾ ಇರೋದು, ಕೈ ಎತ್ರಿ. ಫಸ್ಟ್ ಟೈಮ್ ಪೊಲಿಟಿ ಕೇಳ್ತಾ ಇದ್ದೀನಿ ಸರ್. ನಮ್ಮಿದ್ದವ್ರು ಹೇಳ್ರಪ್ಪ. ಸಾಲಿಸಿಟರ್ ಜನರಲ್ ಅಂತ ಕೇಳಿದ್ದೀರಾ ಹೆಸರು? ಪ್ರತಿ ಸಲ ಇನ್ಮೇಲೆ ಕಾರ್ಗಳು ಎಲ್ಲಾದ್ರೂ ಹೋದ್ರೆ, ಗಾಡಿ ಹೋಗ್ಬೇಕಾದ್ರೆ ಗೌರ್ಮೆಂಟ್ ವೆಹಿಕಲ್ ಇರುತ್ತೆ, G ರಿಜಿಸ್ಟ್ರೇಷನ್ ಆಗಿರುತ್ತೆ, K02 ಸಮಥಿಂಗ್ ಆಗ್ಬಿಟ್ಟು G ಅಂತಿದ್ರೆ ಗೌರ್ಮೆಂಟ್ ವೆಹಿಕಲ್. ಅಲ್ಲಿ ಮೇಲ್ಗಡೆ ಬರೆದಿರ್ತಾರೆ ಅಸಿಸ್ಟೆಂಟ್ ಇಂಜಿನಿಯರು, ಎಕ್ಸಿಕ್ಯೂಟಿವ್ ಇಂಜಿನಿಯರು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಅದನ್ನ ನೋಡಿ ಅವರು ವೆಸ್ಟ್ ವಿಂಗ್ ಬದೆಲ್ಲ ಬರ್ದಿರ್ತಾರೆ ಗಾಡಿ ಮೇಲೆ. ಅದು ಅಬ್ಸರ್ವ್ ಮಾಡಿದ್ರೆ ಸಾಲಿಸಿಟರ್ ಜನರಲ್ ಅಂತ ಗಾಡಿ ಇಲ್ಲೇ ಓಡಾಡುತ್ತೆ. ಅವ್ರ ಮನೆ ಚಂದ್ರಲೇಟರ್ ಇರೋದೇನು ಮೋಸ್ಟ್ಲಿ, ಇಲ್ಲಿ ಓಡಾಡ್ತಾ ಇರುತ್ತೆ ನೋಡಿ. ಅದ್ ನೋಡಿದಾಗ ಸಾಲಿಸಿಟರ್ ಜನರಲ್ ಕೇಳಿಲ್ವಲ್ಲ, ಅಟ್ಲೀಸ್ಟ್ ಒಂದ್ ಸ್ವಲ್ಪ ಗೂಗಲ್ ಮಾಡ್ಬೋದಪ್ಪ. 2022 21 ಪ್ರಿಲಿಮ್ಸ್ ಅಲ್ಲಿ ಕಿಟ್ ಕ್ಯಾಟ್ ಮೇಲೆ ಇರೋ ಅಡ್ವರ್ಟೈಸ್ಮೆಂಟ್ ಕ್ವಶನ್ ಕೇಳ್ಬಿಟ್ಟಿದ್ರು UPSC ಅವರು, ಕಿಟ್ ಕ್ಯಾಟ್ ಮೇಲೆ. ಓಕೆನಾ? ಸೊ
ಗ್ರೀನ್ ವಾಷಿಂಗ್ ಅಂದ್ರೇನು? ಹಳೆ ಹುಡುಗರು ಬಿಟ್ಬಿಟ್ಟು ಹೇಳ್ರಪ್ಪ, ಹೇಳಿದೀನಿ ಅನ್ಸುತ್ತೆ ಎಕನಾಮಿಕ್ಸ್ ಕೂತಿರೋರ್ಗೆ. ಗ್ರೀನ್ ವಾಷಿಂಗ್ ಅಂದ್ರೆ, ಆ ಟರ್ಮ್ ಗ್ರೀನ್ ವಾಷಿಂಗ್ ಅಂದ್ರೆ ನಿಮ್ ಎಕಾಲಜಿಕಲ್ ಫ್ರೆಂಡ್ಲಿ ಆಗಿರಲ್ಲ ನಿಮ್ ಪ್ರಾಡಕ್ಟ್, ಬಟ್ ಆದ್ರೂ ಎಕಾಲಜಿಕಲ್ ಫ್ರೆಂಡ್ಲಿ ಆಗಿದೆ ಅಂತ ನೀವು ರಿಪೋರ್ಟ್ ಬರ್ಸ್ಕೊಂಡು ಹಾಕ್ಬಿಡ್ತೀರಾ, ಅದು ಗ್ರೀನ್ ವಾಷಿಂಗ್ ಅಂತ ಕರೀತಾರೆ. ಅದ್ ಯಾವ್ದೋ ಶೀಟ್ ಮೇಲೆ ಬರ್ದಿದ್ರು ಗ್ರೀನ್ ವಾಷಿಂಗ್ ಆಗಿದೆ, ಏನೋ ಪ್ರಾಬ್ಲಮ್ ಆಯ್ತಂತ, ಆಯ್ತು ಅಲ್ಲೇ ಕ್ವಶನ್ ಬಂತ ಅದ್ರದಲ್ಲಿ. 2022 ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ರು ಅದನ್ನ, ಗ್ರೀನ್ ವಾಷಿಂಗ್ ಬಗ್ಗೆ. ಓಕೆನಾ? ಸೊ ಈ ತರ ಸ್ವಲ್ಪ ಕಾಮನ್ ಸೆನ್ಸ್ ಇಸ್ ನಾಟ್ ಸೋ ಕಾಮನ್ ಅಂತಾರಲ್ಲ, ಹಂಗೆ ಸ್ವಲ್ಪ ನೋಡ್ಕೊಂಡು ಹೋಗಿ ನಿಮ್ ಸುತ್ತಮುತ್ತ ಏನಿದೆ ಅಂತ. ಹಂಗೆ ನೋಡಿರ್ತೀರಾ ಸಾಲಿಸಿಟರ್ ಜನರಲ್ ಅಂತ, ಎಷ್ಟೋ ಜನಕ್ಕೆ ಪ್ರೊನೌನ್ಸಿಯೇಷನ್ ಬರ್ದೆ ಅಯ್ಯ ಬಿಡು ಅಂತ ಬಿಸಾಕ್ಬಿಟ್ಟು ಹೊರಟೋಗ್ಬಿಟ್ಟಿರ್ತಾರೆ ಸೀರಿಯಸ್ ಆಗಿ. ಓಕೆ ರೈಟ್. ಇನ್ ಅ ಪಾರ್ಲಿಮೆಂಟರಿ ರಿಪಬ್ಲಿಕ್, ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ಮೆಂಟ್ ಗೊತ್ತಾಯ್ತಲ್ವಾ? ಪಾರ್ಲಿಮೆಂಟರಿ ರಿಪಬ್ಲಿಕ್ ಬನ್ನಿ ನೆಕ್ಸ್ಟ್. ಹೆಡ್ ಆಫ್ ಸ್ಟೇಟ್ ಈಸ್ ಯೂಶುವಲಿ ಅ ಪರ್ಸನ್ ಡಿಸ್ಟಿಂಕ್ಟ್ ಫ್ರಮ್ ದಿ ಹೆಡ್ ಆಫ್ ದಿ ಗವರ್ಮೆಂಟ್. ಹೆಡ್ ಆಫ್ ಸ್ಟೇಟ್ ಯಾರು ನಮ್ಗೆ? ಪ್ರೆಸಿಡೆಂಟ್. ಹೆಡ್ ಆಫ್ ಗವರ್ಮೆಂಟ್? ಓಕೆ. ದ ಹೆಡ್ ಆಫ್ ಸ್ಟೇಟ್ ಇಸ್ ಟಿಪಿಕಲಿ ಎ ಲಾರ್ಜ್ಲಿ ಸೆರೆಮೋನಿಯಲ್ ಫಿಗರ್. ಹೌದಾ? ಓಕೆ. ವೈಲ್ ದಿ ಹೆಡ್ ಆಫ್ ದಿ ಗವರ್ಮೆಂಟ್ ಇಸ್ ದಿ ಮೋಸ್ಟ್ ಪವರ್ಫುಲ್ ಪೊಲಿಟಿಕಲ್ ಫಿಗರ್. ಅರ್ಥ ಆಯ್ತಾ? ಇದಕ್ಕೆ ಮೋದಿ ಅನ್ಕೊಳ್ಳಿ, ಇದಕ್ಕೆ ದ್ರೌಪದಿ ಮುರ್ಮು ಅಂತ ಅನ್ಕೊಳ್ಳಿ. ಕ್ಲಿಯರಾ? ದ ಹೆಡ್ ಆಫ್ ದಿ ಗವರ್ಮೆಂಟ್ ಈಸ್ ಯೂಶುವಲಿ ದ ಲೀಡರ್ ಆಫ್ ದಿ ಪಾರ್ಟಿ ಆರ್ ಕೋಲಿಷನ್. ಲೀಡರ್ ಆಫ್ ದಿ ಪಾರ್ಟಿ ಅಂದ್ರೆ ಮೆಜಾರಿಟಿ ಯಾರು ಬಂದಿರ್ತೈತಲ್ಲ, ಆ ಒಂದೇ ಪಾರ್ಟಿ ಮೆಜಾರಿಟಿ ಬಂದಿರುತ್ತೆ ಅನ್ಕೊಳ್ಳಿ ರೂಲಿಂಗ್ ಪಾರ್ಟಿಗೆ, ಅದಕ್ಕೆ ಲೀಡರ್ ಆಗಿರ್ತಾನೆ. ಇಲ್ಲ ಅಂದ್ರೆ ಮೆಜಾರಿಟಿ ಬಂದಿಲ್ಲ ಅಂದ್ರೆ ಕೋಲಿಷನ್ ಮಾಡ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್, NDA ಅದೊಂದು ಕೋಲಿಷನ್, ಅದಕ್ಕೆ ಲೀಡರ್ ಯಾರು ಇರ್ತಾರೆ? ಆ ಲೀಡರ್, ಅದು ಹೆಡ್ ಆಫ್ ದಿ ಗವರ್ಮೆಂಟ್ ಇರ್ತಾರೆ. ಆಫ್ ಪಾರ್ಟೀಸ್ ದಟ್ ಹ್ಯಾಸ್ ದಿ ಮೋಸ್ಟ್ ಸೀಟ್ಸ್ ಇನ್ ದಿ ಪಾರ್ಲಿಮೆಂಟ್. ಕ್ಲಿಯರಾ? ನೆಕ್ಸ್ಟ್, ಟೋಟಲಿಟರಿಸಮ್ ಅಂದ್ರೆ ಏನು? ಹೆಸರಲ್ಲಿದೆ, ಆಯ್ತಲ್ಲಿಗೆ ನಿಮ್ಗೆ ರಿಪಬ್ಲಿಕ್ ಡೆಮೊಕ್ರೆಟಿಕ್ ಫಾರ್ಮ್ಸ್. ಓಕೆನಾ? ಇದು ಕನ್ಫ್ಯೂಸ್ ಆಗುತ್ತೆ ಸ್ಟಾರ್ಟಿಂಗ್, ಒಂದ್ 2-3 ಸಲ ಓದಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ಓಕೆ. ನೆಕ್ಸ್ಟ್, ಟೋಟಲಿಟರಿಸಮ್ ಅಂದ್ರೇನು? ರೌಡಿಸಮ್ ಅಂದ್ರೇನು? ಅಲ್ಲಿ ಸೀರಿಯಸ್ ಆಗಿ ರೌಡಿ ಅಂದ್ರೇನು? ಅವ್ನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಲ್ಲ, ಅವ್ನು ಮಾಡೋ ಕೆಲ್ಸಕ್ಕೆ ರೌಡಿಸಮ್ ಅಂತ ಅಂತಾರೆ. ಹೌದಲ್ವಾ? ಹಫ್ತಾಫ್ಸಲಿ ಮಾಡೋದು, ಅದು ಇದು ಮಾಡೋದೇನೋ ಮಾಡ್ತಾರೆ, ಅದು ರೌಡಿಸಮ್ ಅಂತ ಕರಿತೀವಿ. ಟೋಟಲಿಟರಿಸಮ್ ಅಂದ್ರೆ ಟೋಟಲ್ ಅಲ್ವಾ, ಒಂದ್ ಕಂಟ್ರಿ ಕಂಪ್ಲೀಟ್ ಕಂಟ್ರೋಲ್ ಇಟ್ಕೊಂಡಿರ್ತಾನೆ, ಅವ್ನು ಕಂಟ್ರೋಲ್ ಮಾಡ್ಕೊಂಡು ಏನೇನ್ ಚೇಂಜಸ್ ಮಾಡ್ತಾನೆ, ಅವ್ನು ಏನೇನ್ ಬೇಕು ಏನೇನ್ ಮಾಡ್ತಿರ್ತಾನೆ, ಅದಕ್ಕೆ ನಾವು ಟೋಟಲಿಟರಿಸಮ್ ಅಂತ ಕರಿತೀವಿ. ಓಕೆನಾ? ಅರ್ಥ ಆಗ್ತಿದ್ಯಾ? ಹಂಗಾರೆ ಕಾನ್ಸ್ಟಿಟ್ಯೂಷನಲಿಸಮ್ ಅಂದ್ರೇನು ಹೇಳ್ಕೊಟ್ಟಿದ್ದೀನಲ್ವಾ? ಪಾಲನೆ ಮಾಡೋದು. ಓಕೆ. ಈ ಟೋಟಲಿಟರಿಸಮ್ ಅನ್ನೋದು ಈ ತರ ಫಾರ್ಮ್ಸ್ ಅಲ್ಲಿ ಇರುತ್ತೆ. ಒಂದು ಫ್ಯಾಸಿಸಮ್ is often seen as form of totalitarianism as it seeks to control all aspects of society. Fascist regimes typically suppress individual rights and freedoms, and they often use violence to achieve their goals. Hitler ಅವ್ನು ನೆನ್ಸ್ಕೊಡಿ, ಫ್ಯಾಸಿಸ್ಟ್ ಅಂತ ಅನ್ಕೊಂಡ್ಬಿಡೋಣ ಸುಮ್ಮನೆ, ಪಾಪ ಅವ್ನ ಹೆಸರು ಹೇಳ್ಕೊಂಡು ಎಲ್ಲರೂ ಬೈತವ್ರೆ. ಫ್ಯಾಸಿಸ್ಟ್ ರೆಜಿಮ್ಸ್ ಏನ್ ಮಾಡ್ತಾರೆ? ನಿಮ್ ಇಂಡಿವಿಜುವಲ್ ರೈಟ್ಸ್ ಅವ್ನು ಕೇರ್ ಮಾಡಲ್ಲ, ನನ್ಗೇನ್ ಬೇಕು ಸರ್, ನನ್ ಕಾಲ್ ಸರಿ ಇಲ್ಲ ಸರ್, ನನ್ ಕೆಲಸ ಮಾಡಕ್ಕಲ್ಲ, ಮಾಡು ಅಷ್ಟೇ. ಓಕೆನಾ? ಇಂಡಿವಿಜುವಲ್ ರೈಟ್ಸ್ಗೆ ಫ್ರೀಡಮ್ಸ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅವನು. ಓಕೆ. ಅಂಡ್ ದೇ ಆಫನ್ ಯೂಸ್ ವೈಲೆನ್ಸ್. ನಿನ್ ಮಾತು ಕೇಳಿಲ್ಲ ಅಂದ್ರೆ ಹೊಡೆದ್ಬಿಟ್ಟು ಅದ್ರ ಬುದ್ಧಿ ಕಲಿಸ್ತಾನೆ. ಒಟ್ಟಲ್ಲಿ ವೈಲೆನ್ಸ್ ಯೂಸ್ ಮಾಡಿ ನಿನ್ನ ಕೈ ಕೆಲಸ ಮಾಡಿಸ್ಕೊತಾನ. ಓಕೆನಾ? ಕೆಲಸ ಮಾಡಿಸ್ಕೊತಾನೆ ಅಂದ್ರೆ ನಿನ್ ಕಂಟ್ರಿಲಿ ಅವ್ನಿಗೆ ಏನ್ ಬೇಕು ಅದನ್ನ ಮಾಡಿಸ್ಕೊಂತಾನೆ. ಅದಕ್ಕೆ ನಾವ್ ಏನಂತೀವಿ? ಫ್ಯಾಸಿಸಮ್. ನೆಕ್ಸ್ಟ್, ಡಿಕ್ಟೇಟರ್ಶಿಪ್ is when a country's government is governed by a single individual. Country's government, ಇಲ್ಲೇನ್ ಗವರ್ಮೆಂಟ್ ಹೇಳದ್ನ ನಾನು? ಇಲ್ಲ ತಾನೆ? ಅರ್ಥ ಆಗ್ತದೆ ಡಿಫರೆನ್ಸು? A dictatorship is when a country's government is governed by a single individual who has complete authority over its citizens. ನಾರ್ತ್ ಕೊರಿಯಾ. ಓಕೆನಾ? ಅಲ್ಲಿ ನಾರ್ತ್ ಕೊರಿಯಾ ಇರೋ ಜನಕ್ಕೆ ಅವ್ನು ದೇವ್ರ ತರ ಫೀಲ್ ಮಾಡಿಸ್ಬಿಟ್ಟವ್ರೆ. ಅವ್ನು ನೋಡಿದ್ರೆ ದೇವ್ರ ತರ ನೋಡೋದು, ಅವ್ನು ವಾಪಸ್ ಹೋಗೋರ್ಗು ಕೈ ಚಪ್ಪಳೆ ತರ್ತಾನೆ ಇರ್ತಾರೆ. ಓಕೆ. ನೆಕ್ಸ್ಟ್, ಕಮ್ಯುನಿಸಮ್. ಓಕೆನಾ? ಎ ಥಿಯರಿ ಆರ್ ಸಿಸ್ಟಮ್ ಆಫ್ ಸೋಷಿಯಲ್ ಆರ್ಗನೈಸೇಷನ್ ಇನ್ ವಿಚ್ ಆಲ್ ಪ್ರಾಪರ್ಟಿ ಈಸ್ ಓನ್ಡ್ ಬೈ ದಿ ಕಮ್ಯುನಿಟಿ. ಏನು? ಎ ಥಿಯರಿ ಆರ್ ಅ ಸಿಸ್ಟಮ್ ಆಫ್ ಸೋಷಿಯಲ್ ಆರ್ಗನೈಸೇಷನ್, ಯಾವ್ದೊಂದು ಸೋಷಿಯಲ್ ಆರ್ಗನೈಸೇಷನ್, ಅದಕ್ಕೆ ಏನಂತ ಕರಿತೀವಿ? ಕಮ್ಯುನಿಸಮ್ ಅಂತ ಕರಿತೀವಿ. ಇನ್ ವಿಚ್ ಆಲ್ ಪ್ರಾಪರ್ಟಿ ಈಸ್ ಓನ್ಡ್ ಬೈ, ಆ ಕಮ್ಯುನಿಟಿನೇ ಇಡೀ ಕಂಟ್ರಿಲಿ ಏನೇನ್ ಪ್ರಾಪರ್ಟಿ ಇದೆ, ರಿಸೋರ್ಸಸ್ ಇದೆ, ಎಲ್ಲ ನಂದೇ, ಆ ಕಮ್ಯುನಿಟಿ ಮಾತ್ರ ನಿಮ್ದಲ್ಲ. ಓಕೆನಾ? ಅಂಡ್ ಈಚ್ ಪರ್ಸನ್ ಕಾಂಟ್ರಿಬ್ಯೂಟ್ಸ್ ಅಂಡ್ ರಿಸೀವ್ಸ್ ಅಕಾರ್ಡಿಂಗ್ ಟು ದೇರ್ ಅಬಿಲಿಟಿ ಅಂಡ್ ನೀಡ್ಸ್. ಪ್ರತಿ ಪರ್ಸನ್ಗೆ ಏನ್ ನೀಡ್ ಇರುತ್ತೆ, ಆ ನೀಡ್ಗೋಸ್ಕರ ಅವ್ನು ಏನ್ ಕೆಲಸ ಮಾಡಬಲ್ಲ ಅಷ್ಟು ಮಾತ್ರ ನೋಡ್ತಾನೆ. ಚೈನಾನಾ? ಹೌದಾ? ಚೈನಾದಲ್ಲಿ ಕಾನ್ಸ್ಟಿಟ್ಯೂಷನ್ ಇಲ್ಲ. ಅವ್ರ ಆ ಕಮ್ಯುನಿಸ್ಟ್ ಪಾರ್ಟಿ ಏನ್ ಅಂತ ಹೇಳುತ್ತೆ ಅದೇ ಕಾನ್ಸ್ಟಿಟ್ಯೂಷನ್. ದಿಸ್ ಇಸ್ ಒನ್ ಆಫ್ ದಿ ರೀಸನ್ಸ್. ಇವಾಗ ಕಮ್ಯುನಿಸ್ಟ್ ಪಾರ್ಟಿ ಅಂತ ಹೇಳಿದ ತಕ್ಷಣ ಚೈನಾದಲ್ಲಿ ಕಮ್ಯುನಿಸ್ಟ್ ಅಂತ ಹೇಳದ್ನಲ್ಲ, ತಪ್ಪು ಅನ್ಸುತ್ತಾ ಕಮ್ಯುನಿಸಂ ನಿಮ್ಗೆ, ಅಥವಾ ಸರಿ ಅನ್ಸುತ್ತಾ? ಡಿಕ್ಟೇಟರ್ಶಿಪ್ ತಪ್ಪು ಅನ್ಸುತ್ತಾ ಸರಿ ಅನ್ಸುತ್ತಾ?
ರೈಟ್. ನೋಡಿ, ಕಾನ್ಸ್ಟಿಟ್ಯೂಷನ್ ಇಲ್ಲ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಮ್ಗೆ ಕಾನ್ಸ್ಟಿಟ್ಯೂಷನ್ ಇದೆ, ನಾನು ಏನಂತ ಹೇಳಿದೆ, ಲ್ಯಾಂಡ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್ ಅಂತ ಹೇಳಿದೆ. ಸುಮ್ನೆ ಲ್ಯಾಂಡ್ ನ ಚೇಂಜಸ್ ಮಾಡ್ಕೊಂಡು ಡೆವಲಪ್ಮೆಂಟ್ ಹಾಕ್ಬೋದು ಗೌರ್ಮೆಂಟ್ ಅಂತ ಅನ್ಕೊಂಡಿದ್ರೆ ಈ ಡೆಮೋಕ್ರಸಿಲಿ ಆಗಲ್ಲ. ಜುಡಿಷರಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಸ್ಟೇಟ್ ಗೌರ್ಮೆಂಟ್ ಸಣ್ಣ ಪುಟ್ಟ ರೂಲ್ಸ್ ಇರುತ್ತೆ ಅವ್ರದ್ದು, ಅದನ್ನ ಪ್ರೆಸ್ ಪಾಸ್ ಮಾಡಕ್ಕಾಗಲ್ಲ. ಕಮ್ಯುನಿಸ್ಟ್ ಪಾರ್ಟಿ ಹಂಗಲ್ಲ, ನಂಗೆ ನಾಳೆ ಜಮೀನ್ ಬೇಕಾ ತಗೋ, ಬೇಡ ಅಂದ್ರೆ ಬೇಡ ಕಿತ್ಕೋ, ಎಲ್ಲ ಪ್ರಾಪರ್ಟಿ ಅವಂದೇ ತಾನೆ, ಅವ್ನ್ ಹೆಂಗ್ ಬೇಕಂಗ್ ಮಾಡ್ತಾನೆ. ಸೊ ಎಕನಾಮಿಕ್ ಡಿಸಿಷನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವಾಗ. ಅದಕ್ಕೆ ಚೈನಾದಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ ಅಷ್ಟು ಸ್ಟ್ರಾಂಗ್ ಆಗಿರೋದು, ಯಾಕಂದ್ರೆ ಒಂದು ಗೌರ್ಮೆಂಟ್ ಕಂಪ್ಲೀಟ್ ಕಂಟ್ರೋಲ್ ಇರುತ್ತೆ ಅವ್ರ ಹತ್ರ. ಇಲ್ಲಿ ಮೋದಿ ಗೌರ್ಮೆಂಟ್ ಕಂಪ್ಲೀಟ್ ಕಂಟ್ರೋಲ್ ಇಲ್ಲ. ಸ್ಟೇಟ್ ಗೌರ್ಮೆಂಟ್ ಅವ್ರವ್ರಿಗೆ ಮ್ಯಾಂಡೇಟ್ ಇದೆ ಅಲ್ವಾ, ನಿಮ್ 7 ಶೆಡ್ಯೂಲ್ಸ್ ಅಲ್ಲಿ ಅದೇ ಸಬ್ಜೆಕ್ಟ್ಸ್ ಇದಾವೆ, ಅವರೇ ರೂಲ್ಸ್ ಮಾಡ್ಬೇಕು, ಅದನ್ನ ಟ್ರೆಸ್ ಪಾಸ್ ಮಾಡಕ್ಕಾಗಲ್ಲ, ಹೇಳಿದಿನಲ್ವಾ. ಸೊ ಇದು ಸ್ವಲ್ಪ ಇಂಪೆಡಿಮೆಂಟ್ ತರ ಇರುತ್ತೆ ಡೆವಲಪ್ಮೆಂಟ್ಗೆ. ಬಟ್ ಇಂಡಿವಿಜುವಲ್ ರೈಟ್ಸ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ನಮ್ಮ ಹತ್ರ. ಓಕೆನಾ. ಇಂಡಿಯನ್ ಎಕಾನಮಿ ಇಸ್ ಲೈಕ್ ಅ ವೈಟ್ ಎಲಿಫೆಂಟ್, ನಿಧಾನಕ್ಕೆ ಮುಂದಕ್ಕೆ ಹೋಗ್ತಾನೆ ಇರುತ್ತೆ, ನಿಂತ್ಕೊಳ್ಳಲ್ಲ. ಅವ್ರದ್ದು ಫಾಸ್ಟ್ ಪೇಸ್, ಚೀತಾ ತರ ಆಗುತ್ತೆ. ಇವಾಗ ಬಿದ್ದೋಗ್ತಾ ಇದೆ ಕೆಳಗಡೆಗೆ. ಅಬ್ಸರ್ವ್ ಮಾಡಿದಿರಾ, ಚೈನೀಸ್ ಎಕಾನಮಿ ಕೆಳಗಡೆ ಬರ್ತಾ ಇದೆ, 5% ಪರ್ ಇಯರ್ ಬೆಳೀತಾ ಇದೆ. ಇಂಡಿಯಾದವರು 8.5% ಏನೋ ಬೆಳೀತಾ ಇದೀವಿ. ಕೇಳಿದಿರಲ್ವಾ? ಬಜೆಟ್ ಪೀಸ್ ಕೇಳಿಲ್ವೇನ್ರೋ ಈ ಸಲಿ, ಒಂದ್ ತಿಂಗಳಿಂದದು ಕೇಳಿಲ್ವಾ? ಬಿಡ್ರಿ ಬೋಲಿ ಬೇಡ, ಕೇಳಿ ನಾನು ಎಷ್ಟು ಬಡ್ಕೊಳ್ಳೋಣ. ಸರಿ, ಆಲಿಗಾರ್ಕಿ ಅಂತಿದೆ. ಎ ಗವರ್ಮೆಂಟ್ ಡಾಮಿನೇಟೆಡ್ ಬೈ ಅ ಸ್ಮಾಲ್ ನಂಬರ್ ಆಫ್ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಈಸ್ ನೋನ್ ಆಸ್ ಅನ್ ಆಲಿಗಾರ್ಕಿ. ಬಿಟ್ಬಿಡಿ, ಯಾವ್ದು ಬೇಡ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಆಯ್ತಾ, ಅದಕ್ಕೆ ಇಂಡೈರೆಕ್ಟ್ ಆಗಿ ಆಲಿಗಾರ್ಕಿ ಇರೋದು BCCI. ಈಗ ಅರ್ಥ ಆಯ್ತಾ? ಅಂದ್ರೆ ಅರ್ಥ ಏನು, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅನ್ನೋ ಸಂಸ್ಥೆ, ಅದ್ರೊಳಗಡೆ ಎಷ್ಟೊಂದು ಕ್ರಿಕೆಟ್ ಬೋರ್ಡ್ಸ್ ಇದಾರೆ. ಆ ಕ್ರಿಕೆಟ್ ಬೋರ್ಡ್ಸ್ ಅಲ್ಲಿ ಜಾಸ್ತಿ ಕಂಟ್ರಿಬ್ಯೂಟ್ ಮಾಡಿರೋ ದುಡ್ಡು BCCI ಅವರು, ನಾವು ಇಂಡಿಯಾದವ್ರು. ಓಕೆನಾ. ಸೊ ನಾವು ಮೇಜರ್ ಸೇ ಇರುತ್ತೆ ಅವ್ರ ಹತ್ರ, ಜಾಸ್ತಿ ದುಡ್ಡು ಕೊಟ್ಟಿದೀವಲ್ವಾ. ಸೊ ಮೇಜರ್ಸ್ ಅಷ್ಟೊಂದ್ ಜನದಲ್ಲಿ ಕೆಲವು ಜನ ಮಾತ್ರ ICC ಕಂಟ್ರೋಲ್ ಮಾಡೋತಾರ. ಮಾಡಲ್ಲ, ಸುಮ್ಮನೆ ಹೇಳ್ದೆ ನಿಮ್ಗೆ, ಅಯ್ಯೋ ದೇವ ಬೇಡ. IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅವ್ರು ಬೇರೆಯವ್ರು ಸಾಲ ಕೊಡ್ತಾರೆ ಕಂಟ್ರಿಗಳು ಏನಾದ್ರು ಪ್ರಾಬ್ಲಮ್ ಆದ್ರೆ. ಓಕೆನಾ. ಆ IMF ಗೆ ಫಂಡ್ಸ್ ಕೊಟ್ಟಿರ್ತಾರೆ, US ಅವ್ರು ಜಾಸ್ತಿ ಕೊಡ್ತಾರೆ. ಓಕೆನಾ. ಇವತ್ತರೆಗೂ IMF ಚೀಫ್ ನೋಡಿ US ಸಿಟಿಸನ್ ಆಗಿರ್ತಾರೆ. ಆಲಿಗಾರ್ಕಿನ ಇವಾಗ ಅರ್ಥ ಆಯ್ತಾ ಇವಾಗ? ನೆಕ್ಸ್ಟ್ ಅನಾರ್ಕಿ ಅಂತಿದೆ. ಅನಾರ್ಕಿ ಇಸ್ ದಿ ಆಬ್ಸೆನ್ಸ್ ಆಫ್ ಗವರ್ನಿಂಗ್ ಬಾಡಿ ಆರ್ ಫಾರ್ಮ್ ಆಫ್ ಅಥಾರಿಟಿ ಇನ್ ಎ ಸೊಸೈಟಿ. ಅಂದ್ರೆ ಗೌರ್ಮೆಂಟ್ ಇರಲ್ಲ ಆಲಿಗಾರ್ಕಿ, ಸರಿ, ಅನಾರ್ಕಿನಲ್ಲಿ. ದ ನೇಷನ್ ಈಸ್ ರನ್ ಬೈ ಅ ವಾಲಂಟರಿ ಕಮ್ಯುನಲ್ ದಟ್ ಡಿಸೈಡ್ಸ್ ವಾಟ್ ಈಸ್ ಇನ್ ದಿ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದಿ ಕಮ್ಯುನಿಟಿ ಇಂಡಿಪೆಂಡೆಂಟ್ಲಿ. ನಮ್ಮ ಇಂಡಿಯಾದಲ್ಲಿ 1000 ಕಮ್ಯುನಿಟಿ ಐತೆ, ಎಲ್ಲರೂ ಗ್ರೂಪ್ ಮಾಡ್ಕೊಂಡ್ಬಿಡ್ತಾರೆ. ಗ್ರೂಪ್ ಮಾಡ್ಕೊಂಡ್ಬಿಟ್ಟು ಅವ್ರವ್ರಿಗೆ ಏನ್ ಬೇಕೋ ಅವ್ರು ನೋಡ್ಕೋತಾ ಇರ್ತಾರೆ. ಗೌರ್ಮೆಂಟ್ ಯಾವ್ದಿರಲ್ಲ. ಓಕೆನಾ. ಕಾಡು ಜನ ತರ ಇರ್ತಾರೆ ಅನ್ಕೊಂಬ, ಟ್ರೈಬ್ಸ್ ತರ. ಓಕೆನಾ. ಗೌರ್ಮೆಂಟ್ ಏನಿರಲ್ಲ. ಅದಕ್ಕೆ ಏನಂತ ಕರಿತೀವಿ? ಅನಾರ್ಕಿ. ಇದೆಲ್ಲ ನಿಮ್ಗೆ ಇದ್ರಲ್ಲಿ ಇಲ್ಲ, ಲಕ್ಷ್ಮೀಕಾಂತ್ ಅಲ್ಲಿ ನೋಟ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಓಕೆನಾ. ಇದ್ರಲ್ಲಿ ನೀಟಾಗಿ ಹೋಗುತ್ತೆ, ತಲೆಗೆ ಅನ್ಸತ್ ನೋಡ್ಕೊಳ್ಳಿ. ರೂಲ್ ಆಫ್ ರಿಚ್ ಅಂತ ಅನ್ಕೊಳ್ಳಿ ಅರಿಸ್ಟೋಕ್ರಸಿಗೆ. ಓಕೆನಾ. ಇದು ನಿಮ್ಗೆ ಲಾಸ್ಟ್ ಅಲ್ಲಿ ಈ ಇಮೇಜ್ ನೋಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗ್ಬಿಡ್ಬೇಕು. ಇದಕ್ಕೆ ನನ್ಗೆ ಅರ್ಥ ಹೇಳ್ಬಿಡ್ರಿ. ಇದು ಪೂರ್ತಿ ನೋಡ್ಕೊಂಬನ್ರಪ್ಪ. ಗವರ್ಮೆಂಟ್ ಅಂತ ಬಂದ್ರೆ ಫಸ್ಟ್ ಅಲ್ಲಿಂದ ನೋಡ್ಕೊಂಡು ಹೋಗಿ ಎಲ್ಲ. ಮೊನಾರ್ಕಿ ಅಂದ್ರೇನು? ಕರೆಕ್ಟ್, ಇವಾಗ ಹೇಳ್ಸ್ಬಿಡೋಣ. ಪೂರ್ತಿ ಹೇಳ್ಸ್ಬಿಡೋಣ. ಓಕೆ, ಮೊನಾರ್ಕಿ ಅಂದ್ರೇನು? ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಅಂದ್ರೇನು? ಶೇರ್ ಮಾಡ್ತಿರ್ತಾನೆ ಪವರ್ ಕಾನ್ಸ್ಟಿಟ್ಯೂಷನ್ ಜೊತೆ, ಬಟ್ ಕಾನ್ಸ್ಟಿಟ್ಯೂಷನ್ ಏನ್ ಲಿಮಿಟೇಷನ್ಸ್ ಇರುತ್ತೆ ಅವ್ನಿಗಿರುತ್ತೆ ಲಿಮಿಟೇಷನ್. ಓಕೆನಾ, ಆತರ ಅನ್ಕೋಣ. ನೆಕ್ಸ್ಟ್ ಅಬ್ಸಲ್ಯೂಟ್ ಮೊನಾರ್ಕಿ ಅಂದ್ರೆ ಕಂಪ್ಲೀಟ್ ಕಿಂಗ್ ಹತ್ರನೇ ಇರುತ್ತೆ ಪವರ್ ಪೂರ್ತಿ, ಅದಕ್ಕೆ ಅಬ್ಸಲ್ಯೂಟ್ ಮೊನಾರ್ಕಿ ಅಂತ ಹೇಳ್ಬೋದು. ರೈಟ್. ನೆಕ್ಸ್ಟ್ ಡೆಮೋಕ್ರಸಿಗೆ ಹೋಗ್ತೀವಿ. ಅದ್ರಲ್ಲಿ ಪ್ರೆಸಿಡೆನ್ಷಿಯಲ್ ಮತ್ತೆ ಪಾರ್ಲಿಮೆಂಟರಿ ಡೆಮೋಕ್ರಸಿ. ಅರ್ಥ ಆಗಿದ್ಯಾ? ಪಾರ್ಲಿಮೆಂಟರಿ ಡೆಮೋಕ್ರಸಿ ಏನಿರುತ್ತೆ? ಪ್ರೆಸಿಡೆಂಟು, ಸ್ಪೀಕರ್ಸ್ ಹೇಳ್ಬೇಕು, ಸ್ಪೀಕರ್. ಓಕೆನಾ. ಅದ್ರ ಜೊತೆ ಎಕ್ಸಿಕ್ಯೂಟಿವ್, ಲೆಜಿಸ್ಲೇಚರ್, ಜುಡಿಷಿಯರಿ. ಓಕೆನಾ. ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಅಲ್ಲಿ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್. ನೋಡಿ, ಪ್ರೆಸಿಡೆನ್ಷಿಯಲ್ ಅಲ್ಲಿ US ಅಂತ ನಾವು ಕಟ್ಕೊಂಡ್ಬಿಡಿ. ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಲೆಜಿಸ್ಲೇಚರ್ ಇರುತ್ತೆ, ಪ್ರೆಸಿಡೆಂಟ್ ಎಕ್ಸಿಕ್ಯೂಟಿವ್ ಅಲ್ಲಿ. ಓಕೆನಾ. ಕ್ಲಾರಿಟಿ ಬಂತ? ಅವನಿಗೆ ರಿಯಲ್ ಎಕ್ಸಿಕ್ಯೂಟಿವ್ ಅಂತ ಕರೀತಾರೆ. ಓಕೆನಾ. ಅದು ಸೆಮಿ ಪ್ರೆಸಿಡೆನ್ಷಿಯಲ್ ಹೇಳಿ. ಈಗ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರ್, ಅದ್ರ ಜೊತೆಗೆ ಲೆಜಿಸ್ಲೇಚರ್ ಇರುತ್ತೆ. ಕ್ಲಾರಿಟಿ ಬಂತಾ? ಕ್ಲಿಯರ್ ಈಗ? ಓಕೆ. ಬಟ್ ಡೆಮೋಕ್ರಸಿ ಜೊತೆಗೆ ರಿಪಬ್ಲಿಕ್ ಅಂತಿದೆ, ಹೇಳ್ಕೊಟ್ಟಿದ್ದೀನಿ. ರಿಪಬ್ಲಿಕ್ ಇಂಡಿವಿಜುವಲ್ ರೈಟ್ಸ್ ನೋಡ್ಕೋತಾರೆ, ಪ್ರೊವೈಡೆಡ್
ಇರುತ್ತೆ ಮಧ್ಯದಲ್ಲಿ, ಏನು ಪ್ರಾಬ್ಲಮ್ ಆಗದಿರಂಗೆ ಮೈನಾರಿಟೀಸ್ಗೆ. ನೆಕ್ಸ್ಟ್ ಮಿಲಿಟರಿ ರಿಜಿಮ್ ಅಂತ ಇರುತ್ತೆ. ಮಿಲಿಟರಿ ರಿಜಿಮ್ ಅಂದ್ರೆ ಯಾವ ಕಂಟ್ರಿ ಇದೆ ಮಿಲಿಟರಿ ರಿಜಿಮ್ ಅಲ್ಲಿ ಈಗ? ಏಯ್ ಹೇಳ್ತೀನಿ, ನಾನೇ ಹೇಳ್ಕೊಟ್ಟಿದ್ದು ನಿಮ್ ಮಯನ್ಮಾರ್ ಇವಾಗ ಮಿಲಿಟರಿ ರಿಜಿಮ್ ಅಲ್ಲಿ ಇರೋದು. ಮಯನ್ಮಾರ್ ಮಿಲಿಟರಿ ರಿಜಿಮ್ ಅಲ್ಲಿ ಇದೆ, ಓಕೆನಾ. ಅಟ್ಲೀಸ್ಟ್ 3 ಬ್ಯಾಕು ಮಿಲಿಟರಿ ಕೂ ಆಗುತ್ತೆ. ಮಿಲಿಟರಿ ಏನ್ ಆಗುತ್ತೆ, ಗೌರ್ಮೆಂಟ್ ಕಂಟ್ರೋಲ್ ತಗೊಂಡ್ಬಿಡ್ತಾರೆ. ಗೌರ್ಮೆಂಟ್ ಅಲ್ಲಿ ಇರೋರ್ನೆಲ್ಲ ತಗೊಂಡೋಗಿ ಜೈಲ್ಗೆ ಹಾಕ್ಬಿಟ್ಟು ಮಿಲಿಟರಿನೇ ಗೌರ್ಮೆಂಟ್ ಕಂಟ್ರೋಲ್ ತಗೊಂಡ್ಬಿಡುತ್ತೆ. ಅದಕ್ಕೆ ನಾವು ಮಿಲಿಟರಿ ರಿಜಿಮ್ ಅಂತ ಕರಿತೀವಿ. ಕರೆಂಟ್ಲಿ ಮಯನ್ಮಾರ್ ಇದೆ ಆ ಸಿಚುವೇಶನ್ ಅಲ್ಲಿ. ಪಾಕಿಸ್ತಾನ್ ಮಿಲಿಟರಿ ರಿಜಿಮ್ ಅಲ್ಲಿ ಇಲ್ಲ, ಗೌರ್ಮೆಂಟ್ ಇದೆ ಅವ್ರದ್ದು, ಬಟ್ ಗೌರ್ಮೆಂಟ್ ಏನೇ ಡಿಸಿಷನ್ ಕಂಟ್ರೋಲ್ ಮಾಡ್ತಿರೋದು ಯಾರು, ಮಿಲಿಟರಿ ಅವ್ರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಈ ತರ ಮಿಲಿಟರಿ ರೆಜಿಮ್ ಅಂದಿದ ತಕ್ಷಣ ಪಾಕಿಸ್ತಾನ್ ಆಯ್ತು, ಪಾಕಿಸ್ತಾನ್ ಬರೀರಿ ಬ್ರಾಕೆಟ್ ಅಲ್ಲಿ ಅನ್ಅಫಿಷಿಯಲಿ ಅಂತ ಬರ್ದ್ಬಿಡ್ರಿ, ಬಚಾವ್ ಹೋಗ್ಬಿಡ್ತೀರಾ ಅಟ್ಲೀಸ್ಟ್. ಓಕೆ, ನೆಕ್ಸ್ಟ್ ಡಿಕ್ಟೇಟರ್ಶಿಪ್ ಅರ್ಥ ಆಗಿದ್ಯಾ? ಏನು ಗೌರ್ಮೆಂಟ್ ಇರತ್ತಾ? ನಾನು ತಿರ್ಗಾ ಹೌದಾ ಅಂದ್ರೆ ತಿರ್ಗಾ ಕನ್ಫ್ಯೂಸ್ ಆಗುತ್ತೆ. ಓಕೆ, ಫ್ಯಾಸಿಸಮ್ ಅಂದ್ರೆ ಏನು? ಅದೇನ್ ವೈಲೆನ್ಸ್ ಫಸ್ಟ್ ಬರುತ್ತೆ, KGF ಬಂದಾದ್ಮೇಲೆ ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್. ನೋಡಿ, ಪೂರ್ತಿ ಕಂಟ್ರೋಲ್ ಇಟ್ಟಿರ್ತಾನೆ, ಇಂಡಿವಿಜುವಲ್ ರೈಟ್ಸ್ ಮತ್ತೆ ಫ್ರೀಡಮ್ಸ್ ನ ಕನ್ಸ್ಟ್ರೈನ್ ಮಾಡ್ಕೊಂಡು. ನೀವು ಮಾತು ಕೇಳಿ ಅಂದ್ರೆ ನಿನ್ ವೈಲೆನ್ಸ್ ಮೂಲಕ ನಿಮ್ನ ಕಂಟ್ರೋಲ್ ಮಾಡ್ತಿರ್ತಾನೆ. ಇದು ಫ್ಯಾಸಿಸಮ್. ಡಿಕ್ಟೇಟರ್ಶಿಪ್ ಅಲ್ಲಿ ಗೌರ್ಮೆಂಟ್ ಇರುತ್ತೆ, ಗೌರ್ಮೆಂಟ್ ಪೂರ್ತಿ ಕಂಟ್ರೋಲ್ ಯಾರು ಮಾಡ್ತಿರ್ತಾರೆ? ಡಿಕ್ಟೇಟರ್. ಅವ್ನು ಒಬ್ನೇ ಕಂಟ್ರೋಲ್ ಮಾಡ್ತಾ ಇರ್ತಾನೆ ಪ್ರತಿ. ನಾರ್ತ್ ಕೊರಿಯಾ ನೆಪ್ಸ್ಕೊಂಡ್ಬಿಡಿ, ಫ್ಯಾಸಿಸಮ್ ಹಿಟ್ಲರ್ ನೆಪ್ಸ್ಕೊಂಡ್ಬಿಡಿ, ಓಕೆನಾ. ಇನ್ನೊಬ್ಬ ಮುಸೋಲಿನಿ ಅಂತ ನೆಪ್ಕೊ ಬರಲ್ವಾ? ಈ ಇಂಗ್ಲಿಷ್ ಅಲ್ಲಿ ಡಿಕ್ಟೇಟರ್ ಅಂತ ಫನ್ನಿ ಮೂವಿ ಐತೆ, ನೋಡಿಲ್ವಾ? ಓಕೆ, ಈಗ ಡೆಸ್ಪೋಟಿಸಮ್ ಅಂದ್ರೇನು ನೋಡ್ಬಿಟ್ಟು ಹೇಳ್ರಪ್ಪ ಹೋಗ್ಲಿ. ಇರಿ ನೋಡೋಣ, ಆನ್ಲೈನ್ ಅವ್ರು ಹೇಳ್ತಾರ ಏನ್ ಮಾಡ್ತಾರ. ಇರಿ ನೀವ್ ಹೇಳ್ಬೇಡಿ, ಹೇಳಿ ಏನು ಡೆಸ್ಪೋಟಿಸಮ್ ಅಂದ್ರೆ? ಓಕೆ, ರೂಲರ್ಸ್ ಹ್ಯಾವ್ ಫುಲ್ ಪವರ್. ಓಕೆ, ಅಪ್ರೆಸಿವ್ ಅಬ್ಸಲ್ಯೂಟ್ ಪವರ್. ರೈಟ್. ಶಬಾನಾ, ಅನುಷಾ ಮತ್ತೆ ರಮ್ಯಾ ಗೌಡ. ಓಕೆ, ರೈಟ್. ಅರ್ಥ ಆಗಿದ್ದೀನಪ್ಪ, ನೋಡ್ಕೊಂಡ್ರಾ? ಓಕೆ, ಏನಾದ್ರು ಡೌಟ್ಸ್ ಇದೆಯಾ ಇದರಲ್ಲಿ? ಇದು ಫಾರ್ಮ್ಸ್ ಆಫ್ ಗೌರ್ಮೆಂಟ್, ಇದು ಸಪರೇಟ್ ನೋಟ್ಸ್ ಹಾಕ್ತೀನಿ ಬೆಳಿಗ್ಗೆಗೆ, ಓಕೆನಾ. ಅದೊಂದು ಪಾರ್ಟ್ ಹೇಳಿದೆ ನಾನು, ಓದ್ಕೊಳ್ಳಿ ಅಂತ ಅಂಬೇಡ್ಕರ್ ಅವ್ರು ಹೇಳಿರೋದು ಏನಂತ, ಅದು ಓದ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ, ಓಕೆನಾ. ಹೋಗೋಣ ಮುಂದೆ ಇನ್ನೂನು, ಯಾಕೆ ಸಾಕಾಗತ್ತು? ಫಾಸ್ಟ್ ಅನ್ಸಿದ್ರೆ ಹೇಳಿ, ಬೇಕಾದ್ರೆ ಸ್ಲೋ ಮಾಡ್ಕೊಳ್ಳೋಣ. ಇಲ್ಲ ಅರ್ಥ ಆಗ್ತಿಲ್ಲ ಸರ್, ಇನ್ನೂ ಡೀಟೇಲ್ ಆಗಬೇಕು, ಹೋಗೋಣ ಇನ್ನೂ ಡೀಟೇಲ್ ಆಗಿ, ಅದ್ರಲ್ಲಿ ಏನಿಲ್ಲ. ಇಷ್ಟು ಸಾಕಾ? ನಾನೇ ಸಾಕು ಅನ್ಕೊಂಡ್ಬಿಡ್ತೀನಿ, ಯಾರೇನು ಹೇಳ್ತಾ ಇಲ್ಲ. ಅದು ನಮ್ ಸರ್ ಅದೇನೋ ಹೇಳೋರಪ್ಪ, ಸರಿ ಮೇಡಮ್ ಏನೋ ಆನ್ಸರ್ ಮಾಡ್ಲಿಲ್ಲ ಅಂತಂದ್ರೆ ಒಂದು ಫುಲ್ಲಿ ಅರ್ಥ ಆಗೈತೆ, ಇಲ್ಲ ಏನು ಅರ್ಥ ಆಗಿಲ್ಲ, ಇಲ್ಲ ಕ್ಲಾಸಲ್ಲಿ ಇಲ್ವೇ ಇಲ್ಲ, ಆಚೆ ಇದ್ದೀರಾ ಅಂತ. ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್. ಇಂಡಿಯಾದಲ್ಲಿ ಡೆಮೋಕ್ರಸಿ ಇತ್ತ ಮೊದಲು ಬ್ರಿಟಿಷ್ ಬರೋಕ್ಕಿಂತ ಮುಂಚೆ? ಯಾರು ಹೇಳ್ದವ್ರು ಇಲ್ಲ ಅಂತ? ಆಯ್ತು, ಇಲ್ಲ ಅನ್ನೋದಕ್ಕೆ ಏನಾದ್ರು ಎಲ್ಲಿಂದ ಗೊತ್ತು ನಿಮ್ಗೆ ಇಲ್ಲ ಅಂತ? ಆಯ್ತು, ಇತ್ತು ಅಂದ್ರೂ ಏನ್ ಎಕ್ಸಾಂಪಲ್ ಇದೆ ನಿಮ್ಮ ಹತ್ರ? ಎರಡು ಹೇಳ್ಬಿಡೋಣ, UPS ಹೇಳೋದು. ಇಂಡಿಯಾದಲ್ಲಿ ಡೆಮೋಕ್ರಸಿ ಇತ್ತ, ಎಸ್ ಆರ್ ನೋ? ಇಫ್ ಎಸ್ ಎಕ್ಸ್ಪ್ಲೈನ್, ಇಫ್ ನೋ ಎಕ್ಸ್ಪ್ಲೈನ್. ಮೊನಾರ್ಕಿ, ಕಾನ್ಸ್ಟಿಟ್ಯೂಷನ್ ಮೊನಾರ್ಕಿ ಇರ್ಬೋದಾಗಿತ್ತಲ್ವಾ ಅವಾಗ? ಯಾಕೆ ಇರ್ಬಾರ್ದಾಗಿತ್ತು? ಯಾಕೆ ಎಲೆಕ್ಟ್ ಮಾಡ್ತಿರ್ಲಿಲ್ಲ? ಎಲೆಕ್ಟ್ ಮಾಡ್ತಿಲ್ಲ ಅಂತ ನಿಮ್ಮ ಹತ್ರ ಅಬ್ಸಲ್ಯೂಟ್ ಎವಿಡೆನ್ಸ್ ಆಯ್ತಾ? ಎಲೆಕ್ಟ್ ಮಾಡ್ತಾನೆ ಇರಲಿಲ್ಲ ಸರ್ ಅಂತ? ಆಯ್ತು ನೋಡಿ, ತುಂಬಾ ಹಳೆ ಕಾಲದಿಂದ ನಮ್ಮ ಹತ್ರ ಡೆಮೋಕ್ರಸಿ ಗ್ರಾಸ್ ರೂಟ್ ಲೆವೆಲ್ ಇತ್ತು. ಎಕ್ಸಾಂಪಲ್ ಕೊಡ್ತೀನಿ ನಾನು, ಆ ಎಕ್ಸಾಂಪಲ್ ನೋಟ್ಸಲ್ಲಿ ಕೊಡ್ಲಾ, ನೀವು ಬರ್ಕೋಬೇಕು, ಓಕೆನಾ. ಬರೆಯಲ್ಲ ಯಾರು, ಸೀರಿಯಸ್ ಬರೆಯಲ್ಲ ಅದನ್ನ. ಆಚೆ ನೋಟ್ಸ್ ಕೊಟ್ಬಿಟ್ಟು ಓಪನ್ ಡಾಕ್ಯುಮೆಂಟ್ ಕಳಿಸ್ಲಾ ನಾನು? ಇಲ್ಲ ಇಲ್ಲ, ಬರೀರಿ, ಓದ್ಕೊಂಡಿರೋರು ಬರೀರಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾವ್ದೋ ನೋಟ್ ಸಿಕ್ತಂಗ್ ನೋಡ್ಕೊಂಡು ಹೋಗ್ಬಿಟ್ಟು ಬರ್ಬಿಟ್ರೆ ಮೊದ್ಲಿಂದ ಓದಿರೋನ್ ಏನ್ ಮಾಡ್ಬೇಕು? ಮೆರಿಟ್ ಅಲ್ಲಿ ಬರ್ಬೇಕಲ್ಲ ಅದಕ್ಕೆ. ಓಕೆ, okay. The system of constitution is also built on our foundation of its past. ಈಗ ಕಾನ್ಸ್ಟಿಟ್ಯೂಷನ್ ನಾವೇನೇ ಬಿಲ್ಡ್ ಮಾಡಿದ್ರು ರೈಟ್ ಟು ರಿಲಿಜಿಯನ್ ಅಂತ ಬರುತ್ತಲ್ವಾ? ಹೌದಲ್ವಾ? ರೈಟ್ ಟು ಕ್ಯಾಸಿಸಮ್ ಅಂತ ಆಯ್ತಾ? ರೈಟ್ ಟು ರಿಲಿಜಿಯನ್ ಅಂತಿದಲ್ವಾ? ಸೊ ಸುಮಾರು ವರ್ಷದಿಂದ ಹಿಂದೆನೆ ರಿಲಿಜಿಯನ್ಸ್ ಇತ್ತು, ಆ ರಿಲಿಜಿಯನ್ ನ ಕಾಪಾಡ್ಕೊಂಡು ಹೋಗ್ಬೇಕು, ಅದ್ ಹೆಂಗಿದೆಯೋ ಹಂಗೇನೇನೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ರೈಟ್ ಟು ರಿಲಿಜಿಯನ್ ನ ಕಾನ್ಸ್ಟಿಟ್ಯೂಷನ್ ಒಳಗಡೆ ಹಾಕ್ತಿವಿ. ದಟ್ಸ್ ಅ ಲೆಸನ್ ಫ್ರಮ್ ದಿ ಪಾಸ್ಟ್. ಹೌದಾ? ಇವಾಗ ಬಂದಿರೋದನ್ನ ತಗೊಂಡೋಗಿ ಹಾಕಲ್ಲ ಅಲ್ವಾ, ಸುಮಾರು ವರ್ಷದಿಂದ ಬಂದಿರ್ಬೇಕು ಅಲ್ವಾ? ವ್ಯಾಲ್ಯೂಸ್ ನ ನಾವು ರೆಸ್ಪೆಕ್ಟ್ ಮಾಡಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರೀಬೇಕು ತಾನೆ, ಹೌದಲ್ವಾ? CRPC ಬಂದಿರೋದು ಬ್ರಿಟಿಷ್ ಇಂದ, IPC ಬಂದಿರೋದು ಬ್ರಿಟಿಷ್ ಇಂದ.
ಇವಾಗ ಯಾಕೆ ಭಾರತೀಯ ನ್ಯಾಯ ಸಂಹಿತೆ ಅಂತ ಏನು ಚೇಂಜಸ್ ಮಾಡ್ತಿದ್ದಾರೆ, ಅದು ಇಂಡಿಯನೈಸ್ ಮಾಡ್ತಾ ಇದ್ದಾರೆ, ಬ್ರಿಟಿಷ್ ಲಾ ಅದು. ಆ ಬ್ರಿಟಿಷ್ ಲಾ ನಮಗ್ ಬೇಕಾಗಿಲ್ಲ, ಬ್ರಿಟಿಷ್ ಲಾ ಏನು ಬ್ರಿಟಿಷ್ ಲ್ಯಾಂಡ್ ಬೇಕಾಗಿರೋಲ್ಲ, ಅದು ಅವ್ರ ಪಾಸ್ಟ್ ಸಂಬಂಧಪಟ್ಟಿದ್ದು, ಅದು ನಮ್ಮ ಮೇಲೆ ಇಂಪೋಸ್ ಮಾಡಕ್ಕಾಗಲ್ಲ. ಓಕೆನಾ. ಬ್ರಿಟಿಷ್ ಅವ್ರು ಹೇಳ್ತಾರೆ ಚಳಿಗಾಲದಲ್ಲಿ ನಾವು ಬೀಫ್ ತಿಂತೀವಿ ಅಂತ, ನೀವು ತಿನ್ರಿ ಅಂದ್ರೆ ಮಕ್ಕದ ಮೇಲೆ ಹೊಡಿತಾರೆ, ಹೌದಲ್ವಾ. ಚಳಿಗಾಲದಲ್ಲಿ ನಾವು ಪಿಗ್ ತಿಂತೀವಿ ಅಂದ್ರೆ ಅವರು ಮುಸ್ಲಿಮ್ಸ್ ಹೊಡಿತಾರೆ ವಾಪಸ್, ಅದು ಅವ್ರ ಲಾಸ್ನ ತಗೊಂಬಂದು ನಮ್ಮ ಮೇಲೆ ಹಾಕಕ್ಕಾಗಲ್ಲ, ಕರೆಕ್ಟ್ ಅಲ್ವಾ. ಸೊ ನಮ್ ಪಾಸ್ಟ್ ಏನಿರುತ್ತೆ ನಾವು ಅದನ್ನ ವ್ಯಾಲ್ಯೂಸ್ ನ ತಗೊಂಡು ಕಾನ್ಸ್ಟಿಟ್ಯೂಷನ್ ಬರೀಬೇಕಾಗುತ್ತೆ. ಅದಕ್ಕೆ ಏನಂತ ಹೇಳಿದ್ರೆ ದ ಸಿಸ್ಟಮ್ ಆಫ್ ಕಾನ್ಸ್ಟಿಟ್ಯೂಷನ್ ಈಸ್ ಆಲ್ಸೋ ಬಿಲ್ಟ್ ಆನ್ ಯುವರ್ ಫೌಂಡೇಶನ್ ಆಫ್ ಇಟ್ಸ್ ಪಾಸ್ಟ್. ಅರ್ಥ ಆಯ್ತಲ್ವಾ. ಓಕೆ. ಟು ಅಂಡರ್ಸ್ಟ್ಯಾಂಡ್ ಇನ್ ಕಾನ್ಸ್ಟಿಟ್ಯೂಷನ್ in existence and operation, therefore it is essential to know its background and its history. ಹೆಂಗ್ ಬಂತು ಕಾನ್ಸ್ಟಿಟ್ಯೂಷನ್ ಅನ್ನೋದು ನೋಡೋದು ಇಂಪಾರ್ಟೆಂಟ್ ನಮ್ಗೆ, ಓಕೆನಾ. ದ ಕಾನ್ಸೆಪ್ಟ್ ಆಫ್ ಡೆಮೋಕ್ರಸಿ, ದ ರೆಪ್ರೆಸೆಂಟೇಟಿವ್ ಇನ್ಸ್ಟಿಟ್ಯೂಷನ್ಸ್, ಲಿಮಿಟೇಷನ್ಸ್ ಆನ್ ದಿ ಆರ್ಬಿಟ್ರರಿ ಪವರ್ಸ್ ಆಫ್ ದಿ ರೂಲರ್ಸ್ ಅಂಡ್ ರೂಲ್ ಆಫ್ ಲಾ ವೇರ್ ನಾಟ್ ಏಲಿಯನ್ ಟು ಇಂಡಿಯಾ. ಅಂದ್ರೆ ನಮಗೆ ಗೊತ್ತೇ ಇಲ್ದಿರೋ ಕಾನ್ಸೆಪ್ಟ್ ಏನಲ್ಲ, ಅದು ಗೊತ್ತಿರೋ ಕಾನ್ಸೆಪ್ಟ್ ಏನೆ. ಎಕ್ಸಾಂಪಲ್ಸ್ ಕೊಡ್ತೀನಿ. ಇನ್ ದ ಪಾಸ್ಟ್ ಹಿಸ್ಟ್ರಿ the concept of supremacy of dharma was hardly different from the role of law. ಧರ್ಮ ಅನ್ನೋದಿತ್ತ ನಿಮ್ಗೆ? ಏನು ಧರ್ಮ ಅಂದ್ರೆ? ನನ್ ಕೆಲಸ ನಾನು ಮಾಡೋದು ನನ್ನ ಧರ್ಮ ನಂದು, ಹೌದಾ. ಓಕೆ. ರೂಲ್ ಆಫ್ ಲಾ, ಕಾನ್ಸ್ಟಿಟ್ಯೂಷನಲಿಸಮ್ ಆರ್ ಲಿಮಿಟೆಡ್ ಗೌರ್ಮೆಂಟ್. ಈಗ ಎಕ್ಸಾಂಪಲ್ ಇಲ್ಲಿ ನೋಡ್ಕೊಳ್ಳಿ, ಇದು ಪೂರ್ತಿ ತೆಗೆದ್ಬಿಡ್ತೀನಿ, ಓಕೆ, ಇಲ್ಲಿಂದ ಬರ್ಕೊಂಡು ಹೋಗ್ಬೇಕು, ಓಕೆನಾ. ಫುಲ್ ಅಲ್ಲ, ನಿಮ್ಗೆ ಅರ್ಥ ಆಗಂಗ್ ಬುಲೆಟ್ ಪಾಯಿಂಟ್ಸ್ ಬರ್ಕೊಳ್ಳಿ, ಹೇಳೋವರೆಗೂ ಸುಮ್ಮನೆ ಬಿಡಿ, ಬರ್ಕೊಳ್ಳೋ ಟೈಮ್ ಕೊಡ್ತೀನಿ. ಬರ್ಕೋಬೇಡ್ರಿ, ಇವಾಗ ನೋಡ್ಬಿಡ್ರಿ ಬೇಗ. ಋಗ್ವೇದ ಮತ್ತೆ ಅಥರ್ವ ವೇದದಲ್ಲಿ ಸಭಾ ಮತ್ತೆ ಸಮಿತಿ ಅಂತ ಬರ್ದಿದ್ದಾರೆ. ಸಭಾ ಅಂದ್ರೆ ಜನರಲ್ ಅಸೆಂಬ್ಲಿ, ಸಮಿತಿ ಅಂದ್ರೆ ಈಗ ಎಲ್ಲಾ ಕೃಷ್ಣದೇವ ಮೂವಿ ಹೊಟ್ಟೋಗ್ಬಿಡ್ರಿ, ಎಲ್ಲ ವಾಪಸ್ ಮೈಂಡ್ ಅಲ್ಲಿ ನೋಡಿರ್ತೀರ. ಕೃಷ್ಣದೇವರಾಯ ನೋಡಿಲ್ವಾ? ಎಲ್ಲ ಮಾಡ್ರ ನೋಡ್ಗುರ ನೀವು. ಓಕೆ, ಕೃಷ್ಣದೇವರಾಯ ಪಿಕ್ಚರ್ ನೋಡ್ರಿ, ಅದ್ರೊಳಗಡೆ ತುಂಬಾ ಜನ ಇರ್ತಾರೆ, ಬೇರೆ ಬೇರೆ ಪ್ರಾಂತ್ಯದಿಂದ ಬಂದಿರೋ ಎಲಿಗೆಂಟ್ ಪರ್ಸನಾಲಿಟೀಸ್. ನೀನ್ ಅಂತ ಹೋಗ್ಬಿಟ್ಟು ಎಲಿಗೆಂಟ್ ಪರ್ಸನಾಲಿಟಿ ಅಲ್ದೇನೆ ಅಸೆಂಬ್ಲಿಗೆ ಹಾಕೊಳಕ್ ಆಗಲ್ಲ, ಜಾಸ್ತಿ ಓದಿರ್ಬೇಕು, ಇಲ್ಲ ಜಾಸ್ತಿ ತಿಳ್ಕೊಂಡಿರ್ಬೇಕು. ಈ ತೆನಾಲಿ ರಾಮಕೃಷ್ಣನ್ ತಗೊಂಡು ಹಾಕೊಂತಾನ ಅವ್ನ ಒಳಗಡೆಗೆ. ಅವ್ನು ತುಂಬಾ ಚೆನ್ನಾಗಿ ವಿಕಟ ಕವಿ ಅಂತ ಕರೀತಾರಲ್ಲ ಅವ್ನಿಗೆ, ಅವ್ನು ತುಂಬಾ ಚೆನ್ನಾಗಿ ಲಿಟರೇಚರ್ ತಿಳ್ಕೊಂಡಿರ್ತಾನೆ, ಅದನ್ನ ವಿಕಟವಾಗಿ ಬರೀತಿರ್ತಾನೆ, ಅದಕ್ಕೆ ತಗೊಂಡ್ಬಿಡ್ತಾನೆ ಒಳಗಡೆ. ಅವನ ಹತ್ರ ಕಾಮಿಡಿಯಾಗಿ ಬರ್ತಾನೆ ಒಳಗಡೆ, ಮಾತಾಡ್ಸಕ್ ಆಗ್ತಿರಲ್ಲ ಅಂದ್ಬಿಟ್ಟು ಫೈಟ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ಒಳಗಡೆ ಸೇರ್ಕೊಂಡ್ಬಿಡ್ತಾನೆ ಹೋಗ್ಬಿಟ್ಟು. ಆ ಬುದ್ಧಿವಂತಿಗೆ ಇಷ್ಟ ಆಗ್ಬಿಟ್ಟು ಆಸ್ಥಾನಕ್ಕೆ ಹಾಕೊಂತಾನೆ. ಸೊ ಅಂದ್ರೆ ಏನರ್ಥ, ಅವ್ನು ಸೆಲೆಕ್ಟ್ ಮಾಡ್ತಿದ್ದ ಆಚೆ ಕಡೆಯಿಂದ ಯಾರು ಎಮಿನೆಂಟ್ ಪರ್ಸನಾಲಿಟಿ ಇದೆ ಅಂತ. ವಿಜಯನಗರ ಎಂಪೈರ್ ಅಲ್ಲಿ ಹೇಳ್ತಾ ಇರೋದು. ಸೊ ವಿಜಯನಗರ ಎಂಪೈರ್ ಇತ್ತು ಅಂದ್ರೆ ಹಿಂದೂ ಇತ್ತು. ಎಲ್ಲಿದೆ ನಮ್ಗೆ ಎವಿಡೆನ್ಸು? ಋಗ್ವೇದ ಮತ್ತೆ ಅಥರ್ವವೇದ. ಸಭಾ ಸಮಿತಿ ಇತ್ತು. ಸಭಾ ಅಂದ್ರೆ ಜನರಲ್ ಅಸೆಂಬ್ಲಿ, ಸಮಿತಿ ಅಂದ್ರೆ ಹೌಸ್ ಆಫ್ ಎಲ್ಡರ್ಸ್. ಏನೈತಿ ಇವತ್ತು ನಮ್ಗೆ? ಲೋಕಸಭಾ. ಗೊತ್ತಾಯ್ತಾ? ಬರಿಬೋದಾ? ಅದಕ್ಕೆ ಕೊಡಲ್ಲ ಇದನ್ನು, ಬರ್ಕೊಂಡ್ರೆ ಒಳ್ಳೇದು. ಬರ್ಕೊಳ್ಳಿ ಫಸ್ಟ್ ಪಾಯಿಂಟ್. ಲಕ್ಷ್ಮೀಕಾಂತ್ ಅಲ್ಲಿ ಈ ತರ ಡೀಟೇಲ್ ಆಗಿ ಇಲ್ಲ, 2-3 ಬುಕ್ ಬೇರೆದ್ರಲ್ಲಿ ಇದೆ, ಆ ಬುಕ್ ಬೇಡ ಹೆಸರು ಹೇಳ, ತಿರ್ಗಿ ಅದನ್ನ ಹಿಡ್ಕೊಂಡು ನೀವು ಅದನ್ನ ಓದ್ಕೊಂಡು ಬನ್ನಿ. ಅಷ್ಟಕ್ಕೆ ನಿಲ್ಸ್ಕೋಬೇಕು ಫಸ್ಟ್ ಪಾಯಿಂಟ್ ಆದ್ಮೇಲೆ. ಓಕೆ, ನೆಕ್ಸ್ಟ್ ನೀತಿ ಸಾರ ಅಂತಿದೆ, ಸೈನ್ಸ್ ಆಫ್ ಪಾಲಿಟಿ. ಯಾರು ಬರೆದಿರೋದು? ಶುಕ್ರಾಚಾರ್ಯ. ರಿಟರ್ನ್ ಇನ್ ದಿ 9th century, is a book on constitution. It deals with the organization of central government as well as village and town life of king's council and various departments of the government. ಒಂದು ಕಾನ್ಸ್ಟಿಟ್ಯೂಷನ್ ರಚನೆ ಆದ್ರೆ ಅದ್ರಲ್ಲಿ ಗೌರ್ಮೆಂಟ್ ಸಿಸ್ಟಮ್ಸ್ ಎಲ್ಲ ಹೆಂಗಿರ್ಬೇಕು ಅಂತ ಯಾರು ಬರ್ದಿದ್ದಾರೆ ಹಳೆದ್ರಲ್ಲಿ? 9th century ಶುಕ್ರಾಚಾರ್ಯ ಅನ್ನೋರು ಯಾವ್ದ್ರಲ್ಲಿ? ನೀತಿ ಸಾರ ಅನ್ನೋ ಬುಕ್ ಅಲ್ಲಿ ಬರ್ದಿದ್ದಾರೆ. ದಟ್ಸ್ ಅನ್ ಎವಿಡೆನ್ಸ್. ಇನ್ನೊಂದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇದೆ. ಈಗ ಜನರಲ್ ಆಗಿ ಚೋಳ ಎಂಪೈರ್ ಮೇಲೆ ತುಂಬಾ ಕ್ವಶನ್ಸ್ ಬರ್ತಾ ಇದೆ. ಹೋದ ವರ್ಷನೇ ಬಂದೋಯ್ತು ಒಂದು ಕ್ವಶನ್. ಏನ್ಷಿಯಂಟ್ ಹಿಸ್ಟ್ರಿನಲ್ಲಿ ಅರ್ಥ ಮಾಡ್ಕೊಳ್ಳಿ, 2014 ಆದ್ಮೇಲಿಂದ ಏನ್ಷಿಯಂಟ್ ಹಿಸ್ಟ್ರಿನಲ್ಲಿ ಈ ಗೌರ್ಮೆಂಟ್ ಸ್ವಲ್ಪ ಕನ್ಸರ್ವೇಟಿವ್. ಇಲ್ಲಿ ಏನ್ ಲ್ಯಾಂಡ್ ಅಲ್ಲಿ ಏನಿದೆ ಕಲ್ಚರ್, ಅದನ್ನ ಸ್ವಲ್ಪ ಎತ್ತಿಡಿತಾರೆ ಇವರು. ಸೊ ಆ ಗೌರ್ಮೆಂಟ್ ಬಂದಿದೆ ಅಂತಂದಾಗ ಸ್ವಲ್ಪ ಚೇಂಜಸ್ ಆದ್ರೂ ಆಗ್ಬೋದು, ಕ್ವಶನ್ಸ್ ಕೇಳ್ಬೋದು. ಯಾಕಂದ್ರೆ ಹಿಸ್ಟಾರಿಕಲ್ ಎವಿಡೆನ್ಸ್ ಆಚೆ ಬರ್ತಾ ಇದೆ. ಅದ್ಯಾವುದೋ ನಂಜಪ್ಪನ ಕೆಂಚಪ್ಪನ ಏನೋ ಆಗಿತ್ತಲ್ಲ ಮಂಡ್ಯದಲ್ಲಿ, ಏನೋ ಗೊತ್ತಿಲ್ಲ, ಇಬ್ರದ್ದು ಕೆಂಪೇಗೌಡ್ರದ್ದು ಏನೋ ಇನ್ಶೂ ಏನೋ ಬಂದಿದ್ದಾಗ ಏನೋ ಬಂದಿತ್ತು. ಸೊ ಅಂದ್ರೆ ಏನ್ ಮಾಡ್ತಿದ್ದಾರೆ, ಲೋಕಲ್ ಏನೇನಿತ್ತು ಹಳೇದು ಅದನ್ನೆಲ್ಲ ತೆಗಿತಿದ್ದಾರೆ ಆಚೆ ಕಡೆ, ಓಕೆನಾ. ಸೊ ಹೈಯರ್ ಚಾನ್ಸಸ್ ಸೌತ್ ಇಂಡಿಯನ್ ಕ್ವಶನ್ಸ್ ತುಂಬಾ ಕಮ್ಮಿ ಇತ್ತು. ಸೌತ್ ಇಂಡಿಯನ್ ರಾಜ್ಯಗಳು ಇತ್ತಲ್ಲ, ರಾಜ್ಯಗಳು ಅವ್ರ ಮೇಲೆಲ್ಲ ಬರ್ತಿರಲ್ಲ ಕ್ವಶನ್ಸ್. ಜನರಲ್ ಆಗಿ ವಿಜಯನಗರ ಎಂಪೈರ್ ಬರೋದು, ಮರಾಠ ಬರೋದು, ಅದ್ ಬಿಟ್ರೆ ಟಿಪ್ಪು ಸುಲ್ತಾನ್ ಅವ್ರದ್ದು ಬರ್ತಿತ್ತು. ಈ ತರ ಸ್ವಲ್ಪ ಪುಟ್ಟ ಬರ್ತಿತ್ತು. ಇವಾಗ ಚೋಳದಲ್ಲಿ ಡೀಪ್ ಆಗಿ ಹೋಗ್ತಾ ಇದ್ರ ಒಳಗೆ. ಓಕೆ, ಅಲ್ಲಿಂದಾನೆ ತಗೊಂಡಿರೋದು ಇದು, ನೋಡ್ಕೊಳ್ಳಿ. ಕೊಡವಲೈ was a system of elections in the Chola era.
In this system of elections, the names of candidates were written on the palm leaves. ಏನದು palm leaves ಅಂದ್ರೆ ತಲೆಗಲಿ and put in a box. A child would draw out names from the box and select the members. This was the democratic setup in ancient India ಅಂತ ಕೊಟ್ಟಿದ್ದಾರೆ. ಓಕೆನಾ? ಆ ವರ್ಡ್ ಇಂಪಾರ್ಟೆಂಟ್, ಕುಡವಲೆ ಅನ್ನೋದು. ಅದಕ್ಕೆ ಇಮೇಜ್ ಇದೆ ನೋಡಿ ಇಲ್ಲಿ. ಕ್ಲಿಯರಾ? ಇನ್ನೇನಾದ್ರೂ ಆರ್ಟಿಕಲ್ ಬಂದು ಯಾವ್ದೋ ಏನೋ ಏನ್ಷಿಯಂಟ್ ಆರ್ಕಿಯಾಲಜಿಕಲ್ ಸೈಟ್ ಅಲ್ಲಿ ಏನೋ ಅನರ್ಥನ ಆಯ್ತು, ಅದ್ರಲ್ಲಿ ಡೆಮೋಕ್ರಾಟಿಕ್ ಸಿಸ್ಟಮ್ ಬಗ್ಗೆ ಏನೋ ಯಾರೋ ಬರ್ದಿದ್ದಾರೆ, ಕೆತ್ತನೆ ಮಾಡಿದ್ದಾರೆ, ಅದು ಡಿಕೋಡ್ ಮಾಡಿದ್ರೆ ಅಂತ ಏನೋ ನ್ಯೂಸ್ ಅಲ್ಲಿ ಬಂದ್ಬಿಟ್ರೆ ತಕ್ಷಣ ಬರ್ಕೊಂಡ್ಬಿಡಿ ಅದನ್ನ. ಓಕೆನಾ? ಹೈಯರ್ ಚಾನ್ಸಸ್ ಇರುತ್ತೆ ಕೇಳಕ್ಕೆ. ಉಕ್ರೇನ್ ವಾರ ಆಗಿತ್ತು ಅಂದ್ಬಿಟ್ಟು ಉಕ್ರೇನ್ ಮೇಲೆ 2 ಕ್ವಶನ್ ಕೇಳೋರು. ಒಂದು ಉಕ್ರೇನ್ ಬಾರ್ಡರ್ದಾಗ ಏನೋ ಕೇಳಿದ್ದಾರೆ, ಅದಾದ್ಮೇಲೆ ಸೆಕ್ಯೂರಿಟಿ ಕೌನ್ಸಿಲ್ ಮೇಲೆ ಏನೋ ಕ್ವಶನ್ ಏನೋ ಕೇಳಿದ್ದಾರೆ. ಅದು ಕೊಟ್ಟಿದ್ರು ಅಥವಾ ಟೆಸ್ಟ್ ಸೀರೀಸ್ ಎಲ್ಲ ನೋಡಿ. ಹಾರ್ಟ್ ಇಶ್ಯೂಸ್ ಅಂತಿದ್ರೆ ಎಕ್ಸ್ಪೆಕ್ಟ್ ಮಾಡ್ಬೋದು 1 ಅಥವಾ 2 ಕ್ವಶನ್ ಬರ್ಬೋದು. ಇವಾಗ ಹಾರ್ಟ್ ಇಶ್ಯೂ ಏನು? ಈ ವರ್ಷ ಎಕ್ಸಾಮಿನೇಷನ್ ಬಂದ್ರೆ ಹಾರ್ಟ್ ಇಶ್ಯೂ ಏನಿದೆ? ಎಲೆಕ್ಷನ್ ಅಲ್ವಾ? ಎಲೆಕ್ಷನ್ ಅಲ್ವಾ? ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದನ್ನ ಓದ್ಕೋಬೇಕು. ಎಲೆಕ್ಷನ್ ಪ್ರೊಸೀಜರ್ಸ್ ಏನಿರುತ್ತೆ ಅದನ್ನ ಓದ್ಕೋಬೇಕು. ಈಗಾಗಲೇ ಇಲ್ಲಿರೋ ಆಫೀಸರ್ಸ್ ಎಲ್ಲ ಟ್ರಾನ್ಸ್ಫರ್ ಆಗಿದ್ದಾರೆ ಗೊತ್ತಾ? ಗೆಜೆಟೆಡ್ ಆಫೀಸರ್ಸ್ ಎಲ್ಲ ಬೆಂಗಳೂರು ಬೆಳಗಾಂಗೆ ಹಾಕ್ಬಿಟ್ಟವ್ರೆ, ಬೆಳಗಾವಿನ ತಗೊಂಡು ಮಂಗಳೂರಿಗೆ ಹಾಕ್ಬಿಟ್ಟಿದ್ದಾರೆ. ಈ ಎಲೆಕ್ಷನ್ ಇನ್ಫ್ಲೂಯೆನ್ಸ್ ಮಾಡಬಾರ್ದು ಆಫೀಸರ್ಸ್ ಅಂದ್ಬಿಟ್ಟು ತಗೊಂಡು ಟ್ರಾನ್ಸ್ಫರ್ ಮಾಡ್ಬಿಟ್ಟಿದ್ದಾರೆ. ಆಗಲೇ 1 ತಿಂಗಳೇನೋ ಆಯ್ತು ಅಲ್ಲ ಟ್ರಾನ್ಸ್ಫರ್ ಆಗಿ. ಓಕೆನಾ? ಸೊ ಈ ಕೆಲಸ ಎಲ್ಲ ಮಾಡ್ತಿರ್ತಾರೆ. ಒಂದ್ಸತಿ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆಗ್ಬಿಟ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಎಲೆಕ್ಷನ್ ಕಮಿಷನರ್ ಇರ್ತಾರಲ್ಲ, ಚೀಫ್ ಎಲೆಕ್ಷನ್ ಕಮಿಷನರು, ಅವನೊಂಥರ ಸುಪ್ರೀಂ ಬಾಸ್ ಆಗ್ಬಿಡ್ತಾರೆ. ಎಲೆಕ್ಷನ್ ಮುಗಿಯೋವರೆಗೂ ಕಂಪ್ಲೀಟ್ ಕಂಟ್ರೋಲ್ ಅವ್ರ ಹತ್ರ ಇರುತ್ತೆ. ಒಬ್ಬನ್ ಟ್ರಾನ್ಸ್ಫರ್ ಮಾಡು, ಒಬ್ಬರು ಸಸ್ಪೆಂಡ್ ಮಾಡು ಅಂತ ಏನಾದ್ರು ಹೇಳಿದ್ರೆ ಸ್ಟೇಟ್ ಗೌರ್ಮೆಂಟ್ ಮಾಡಬೇಕು. ಅಷ್ಟು ಪವರ್ಸ್ ಇರುತ್ತೆ ಅವ್ರ ಹತ್ರ, ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಇರೋವರೆಗೂ. ಓಕೆನಾ? ಯಾರಿದ್ದಾರೆ ಚೀಫ್ ಎಲೆಕ್ಷನ್ ಕಮಿಷನರ್ ಇವತ್ತು? ಸರಿ, ನೀನೀಗ ವಾಜಪೇಯ. ರೂರಲ್ ಡೆವಲಪ್ಮೆಂಟ್ ಮತ್ತೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕ್ವಶನ್ಸ್ ಬರ್ತಾ ಇದೆ ಈಗ. ಅಂದ್ರೆ ಐ ಮೀನ್ ಕ್ವಶನ್ಸ್ ಅಂತೀನಿ, ರಿಕ್ರೂಟ್ಮೆಂಟ್ಸ್ ಬರ್ತಾ ಇದೆ ಜಾಸ್ತಿ. ನೋಡ್ಕೊಳ್ಳಿ, ಗೆಜೆಟ್ ಕ್ಲಿಯರ್ ಆಗಿರೋ, ಗೆಜೆಟ್ ಬಂದಿದೆ, ಮೋಸ್ಟ್ಲಿ ಕ್ಲಿಯರ್ ಆಗಿರೋಂಗ್ ಕಾಣಿಸುತ್ತೆ. FDA, SDA, ಅಸಿಸ್ಟೆಂಟ್ ಇಂಜಿನಿಯರ್ ಜಾಸ್ತಿ ಬರ್ತಾ ಇದೆ ಪೋಸ್ಟ್. ದಯವಿಟ್ಟು ಈಗಲೇ ರೆಡಿ ಮಾಡ್ಕೊಳ್ಳಿ. ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಕರೆದ್ರೆ, ಫಾರ್ ಎಕ್ಸಾಂಪಲ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾದ್ರು ರಿಕ್ರೂಟ್ಮೆಂಟ್ ಕರೆದ್ರೆ ಎಕನಾಮಿಕ್ಸ್ ಮೇಲೆ ಕ್ವಶನ್ಸ್ ಜಾಸ್ತಿ ಇರುತ್ತೆ. ಪಂಚಾಯತ್ ರಾಜ್ ಮೇಲೆ ಕೇಳಿದ್ರೆ ಅವ್ನು ಪಕ್ಕ ಪಂಚಾಯತ್ ರಾಜ್ ಮುನ್ಸಿಪಾಲಿಟಿ ಮೇಲೆ ಕ್ವಶನ್ಸ್ ಜಾಸ್ತಿ ಇಟ್ಬಿಟ್ಟಿರ್ತಾರೆ. ಅದ್ರ ಜೊತೆ ಕೋಆಪರೇಟಿವ್ಸ್ ಓದ್ಕೊಂಡು ಹೋಗ್ಬೇಕಾದ್ರೆ. ಅರ್ಥ ಆಗಿದೆಯಲ್ವಾ? ಕ್ಲಾರಿಟಿ ಬಂತಾ? BCom ಜನ ಇದಾರೆ ಇಲ್ಲಿ? BSc ಬಿಟ್ರಿ, ನೀವು BA ಅವ್ರು ಜಾಸ್ತಿ ಓದಿರ್ತೀರ. ಓ, ಇಂಜಿನಿಯರಿಂಗ್ ಅವ್ರು ಇಲ್ವೇನ್ರ? ಯಪ್ಪ, ಕಮ್ಮಿ ಆಗ್ಬಿಟ್ಟೈತೆ, ಬುದ್ಧಿ ಬಂದ್ಬಿಟ್ಟೈತೆ ಎಲ್ಲರಿಗೂ. ಪರವಾಗಿಲ್ಲ, ಜಾಸ್ತಿ ಇಂಜಿನಿಯರಿಂಗ್ ಅವ್ರು ಕಮ್ಮಿ ಇದ್ದೀರಾ? ಓಕೆ, ಆಯ್ತಾ? ಇದು ಬರ್ಕೊಂಡ್ರಾ? ನೆಕ್ಸ್ಟ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಏನು? ಆಯ್ತು ಬಿಡು, ಹೋಗ್ಲಿ ಬೇಡ. ವೈಲ್ ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ರಿಪಬ್ಲಿಕನ್ ಸ್ಟೇಟ್ಸ್, ಎಲೆಕ್ಟಿವ್ ಕಿಂಗ್ಶಿಪ್, ದ ಸಭಾ ಸಮಿತಿ ಲೇಟರ್ ಡಿಸಪಿಯರ್ಡ್. ಸಭಾ ಸಮಿತಿ ಎಲ್ಲ ಹೊಟ್ಟೋಗ್ಬಿಡ್ತು ಆಮೇಲೆ. ಈಗ ನೋಡಿ, ಅಡ್ವೆಂಟ್ ಆಫ್ ಬ್ರಿಟಿಷ್ ಗಿಂತ ಮುಂಚೆ ಇಸ್ಲಾಮಿಕ್ ಇನ್ವೇಷನ್ ಆಗಿತ್ತ ಇಂಡಿಯಾಗೆ, ಹೌದಲ್ವಾ? ಆ ಟೈಮಲ್ಲಿ ಸಭಾ ಸಮಿತಿ ಎಲ್ಲ ಹಾಳಾಗೋಗ್ಬಿಡ್ತು. ಉಳ್ಕೊಂಡಿದ್ದು ಹಳ್ಳಿಗಳಲ್ಲಿ ಪಂಚಾಯತ್ ರಾಜ್ ಸಿಸ್ಟಮ್ ಉಳ್ಕೊಂಡ್ಬಿಡ್ತು. ಪಂಚಾಯತ್ ರಾಜ್ ಬೇಡ, ಬಿಟ್ಬಿಡ್ರಪ್ಪ. ಊರಲ್ಲೆಲ್ಲ ಹಳ್ಳಿ ಮರದ ಕೆಳಗಡೆ ಕೂತ್ಕೊಂಡು ನ್ಯಾಯ ಹೇಳೋದು, ಊರಿಗೆ ಏನ್ ಬೇಕಾಗಿರೋದು ಡಿಸ್ಕಸ್ ಮಾಡ್ತಾ ಇದ್ರಲ್ವಾ, ಆ ತರ ಕಾನ್ಸೆಪ್ಟ್ಸ್ ಇನ್ನೂ ಉಳ್ಕೊಂಡೇ ಇತ್ತು. ಮುಸ್ಲಿಮ್ಸ್ ಬಂದ್ ಹೋದ್ಮೇಲೂ ಅಷ್ಟೇ, ಬ್ರಿಟಿಷ್ ಬಂದ್ಮೇಲೂ ಅಷ್ಟೇ. ಅದನ್ನ ಯಾರು ಟಚ್ ಮಾಡಿರಲಿಲ್ಲ. ಪಂಚಾಯತ್ ರಾಜ್ ಸಿಸ್ಟಮ್ ಚೆನ್ನಾಗಿ ಉಳ್ಕೊಂಡ್ಬಿಡ್ತು. ಓಕೆನಾ? ದ ಸಭಾ ಸಮಿತಿ ಲೇಟರ್ ಡಿಸಪಿಯರ್ಡ್. ರೆಪ್ರೆಸೆಂಟೇಟಿವ್ ಬಾಡೀಸ್ ಲೈಕ್ ದಿ ಗ್ರಾಮ ಸಂಘ, ಗ್ರಾಮ ಸಭಾ ಆರ್ ಪಂಚಾಯತ್ survived and continued to function and flourish right through the rule of many Hindu Muslim dynasties and continued till the advent of British rule. ಬ್ರಿಟಿಷ್ ಬಂದು ಸುಮಾರು ವರ್ಷ ಆದ್ಮೇಲೆ ಪಂಚಾಯತ್ ರಾಜ್ ಇನ್ನೂ ಟಚ್ ಮಾಡಿರಲಿಲ್ಲ. ಅವರು ಜನರಲ್ ಆಗಿ ಬೆಂಗಾಲು, ಮದ್ರಾಸ್ ಮತ್ತೆ ಬಾಂಬೆ, ಹೌದಾ? 3 ತಾನೇ ಮೇಜರ್ ಪಾಯಿಂಟ್ಸ್ ಇರೋದು. ಅದ್ ಬಿಟ್ಟು ಬೇರೆದೈತಾ? ಹೀಗ್ ಗೊತ್ತಿಲ್ಲ, ಮಾಡರ್ನ್ ಹಿಸ್ಟ್ರಿ ಕ್ಲಾಸ್ ಕೇಳಿಲ್ವಾ? ಓಕೆ,
ಬಾಂಬೆ, ಮದ್ರಾಸ್ ಮತ್ತೆ ಬೆಂಗಾಲ್ ಮೇಜರ್ ಆಗಿ ಇಟ್ಕೊಂಡಿದ್ರು ಅವರು. ಓಕೆನಾ, ಅಷ್ಟಿಂದ ಸ್ಪ್ರೆಡ್ ಔಟ್ ಆಗೋವರೆಗೂ ಪಂಚಾಯತ್ ರಾಜ್ ನಡೀತಾ ಇತ್ತು. ಅವ್ರು ಯಾವಾಗ ನಿನಗೆ 100 ವರ್ಷ ಆಗ್ತಾ 120 ವರ್ಷ ಆಗ್ತಿದ್ದಂಗೆ ಅವ್ರು ಪಂಚಾಯತ್ ರಾಜ್ ಸಿಸ್ಟಮ್ ತಕೊಂಡ್ ಬರಕ್ ಶುರು ಆಗ್ಬಿಡ್ತಾರೆ. ಓಕೆನಾ, ಎಲ್ಲ ಅವ್ರದ್ದು ಏನ್ ಬೇಕೋ ಅದನ್ನ ನಡ್ಸಕ್ ಶುರು ಮಾಡ್ಬಿಡ್ತಾರೆ. ಅವಾಗಲೇ ನಿಮ್ ಜಮೀನ್ದಾರಿ ಸಿಸ್ಟಮ್ ಎಲ್ಲ ತುಂಬಾ ಜಾಸ್ತಿ ಬೆಳೆಯಕ್ ಶುರು ಆಗ್ಬಿಡುತ್ತೆ ಒಳಗೆ. ಜಮೀನ್ದಾರಿ ರಾಯತ್ವಾರಿ ಸಿಸ್ಟಮ್ಸ್ ಕೇಳಿರ್ತೀರಾ, ಕಾಟೇರ ಪಿಕ್ಚರ್ ನೋಡಿಲ್ವಾ? ಜೋರಾಗಿ ಗೊತ್ತಾಯ್ತು ಈ ವಾಯ್ಸ್. ಹೊಸ ಪಿಕ್ಚರ್ ಹೇಳಿದ್ರೆ ಮಾತ್ರ ಗೊತ್ತಾಗೋದು. ಓಕೆನಾ, ಆತರ ಸಿಸ್ಟಮ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಇನ್ನೂ ಇಂಡಿಪೆಂಡೆನ್ಸ್ ಆದ್ಮೇಲೆ ಸುಮಾರು ವರ್ಷ ಕಂಟಿನ್ಯೂ ಆಗಿತ್ತು. ಓಕೆನಾ, 73 ಮತ್ತೆ 74 ಅಮೆಂಡ್ಮೆಂಟ್ ಯಾವ್ದಕ್ಕೆ ಹೇಳ್ತೀವಿ? ಮುನ್ಸಿಪಾಲಿಟಿ ಮತ್ತೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗೆ ಅವ್ರು ಪವರ್ಸ್ ಕೊಟ್ಕೊಂಡು ಹೋಗ್ತಾರೆ, ಅದ್ರಲ್ಲಿ ಜಾಸ್ತಿ ಪವರ್ ಸಿಗತ್ತೆ. ಅವಾಗ ಸ್ವಲ್ಪ ಹಳ್ಳಿ ಜನಕ್ಕೆ, ರೈತರಿಗೆ ಸ್ವಲ್ಪ ಆರಾಮಾಗಕ್ಕೆ ಶುರು ಆಗುತ್ತೆ. ಓಕೆನಾ, ಅರ್ಥ ಆಗಿದ್ಯಾ? ನೆಕ್ಸ್ಟ್, ಅಡ್ವೆಂಟ್ ಆಫ್ ಬ್ರಿಟಿಷ್. ಇದು ಸ್ವಲ್ಪ ಹಿಸ್ಟ್ರಿ ಹೇಳ್ಬಿಡ್ತೀನಿ, ಜಾಸ್ತಿ ಬೇಡ, ತುಂಬಾ ಸಿಂಪಲ್ ಆಗಿದೆ. ನೀವು ಮಾಡರ್ನ್ ಹಿಸ್ಟ್ರಿ ಇದ್ರ ಡೀಟೇಲ್ ಆಗಿರುತ್ತೆ. ಓಕೆನಾ, ಬ್ರಿಟಿಷ್ ಕೇಮ್ ಟು ಇಂಡಿಯಾ ಫಾರ್ ಟ್ರೇಡಾ? ಇಟ್ ವಾಸ್ ಆನ್ 31st December 1600. ಎಷ್ಟನೇ ಸೆಂಚುರಿ? 15th century, 16th century, 17th century? 1538 ಎಷ್ಟನೇ ಸೆಂಚುರಿ? 1600 ಎಷ್ಟನೇ ಸೆಂಚುರಿ? 17th century. 17th century ಅದು. 1600 ಕಂಪ್ಲೀಟ್ ಆಗಿ 1601 ನಡೀತಾ ಇದೆ ಅಲ್ಲಿ. ಅರ್ಥ ಆಗ್ತಿದ್ಯಾ? ಕರೆಕ್ಟಾ? 17th century ಅದು. 17th century ಹಿಂದೆಗಡೆ ನಂಬರ್ ಇರುತ್ತೆ 16 ಅಂತ. 16th, 15, 1601 ಈ ತರ 17th century ಇರುತ್ತೆ. ಓಕೆ, ದ ಈಸ್ಟ್ ಇಂಡಿಯಾ ಕಂಪನಿ ಫಾರ್ಮ್ಡ್ ಬೈ ಅ ಗ್ರೂಪ್ ಆಫ್ ಮರ್ಚೆಂಟ್ಸ್ ಅಂಡ್ ಒಬ್ಟೈನ್ಡ್ ಪರ್ಮಿಷನ್ ಫಾರ್ ಟ್ರೇಡ್ ಫ್ರಮ್ ದಿ ಕ್ವೀನ್ ಎಲಿಜಬೆತ್ ಕಾಲ್ಡ್ ದಿ ರಾಯಲ್ ಚಾರ್ಟರ್. ರಾಯಲ್ ಚಾರ್ಟರ್ ಅಂದ್ರೆ ಒಂದು ಪರ್ಮಿಷನ್, ಏನಕ್ಕೆ? ಇಂಡಿಯಾದಲ್ಲಿ ಟ್ರೇಡ್ ಮಾಡಕ್ಕೆ. ಯಾರು ತಗೋತಾರೆ? ಗ್ರೂಪ್ ಆಫ್ ಮರ್ಚೆಂಟ್ಸ್. ಓಕೆನಾ, ರಿಟರ್ನ್ ಗ್ರಾಂಟ್ ಅಂತ ಕರೀತಾರೆ ಚಾರ್ಟರ್ಗೆ, ಪರ್ಮಿಷನ್ ತರ. ಓಕೆನಾ, ಇಟ್ ಗ್ರಾಂಟೆಡ್ ದ ಕಂಪ್ನಿ. ಯಾವ ಕಂಪ್ನಿ? ಇವತ್ತು ಈಸ್ಟ್ ಇಂಡಿಯಾ ಕಂಪ್ನಿ ಇದೆಯಾ? ಇದೆ. ಅದನ್ನ ಇಂಡಿಯಾದನ್ ರನ್ ಮಾಡ್ತಾನೆ, ಹೋಟ್ಲದು. ಹೋಟ್ಲು ಇನ್ಸ್ಟಿಟ್ಯೂಷನ್ ಗೊತ್ತಿಲ್ಲ, ಬಟ್ ಇಂಡಿಯನ್ ರನ್ ಮಾಡ್ತಾರೆ ಅದನ್ನ. ಓಕೆನಾ, ಯಾಕೆ ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಕರೀತಾರೆ? ರೈಟ್, ಗೊತ್ತಾಯ್ತಾ? ಗ್ರೀನ್ವಿಚ್ ಮೆರಿಡಿಯನ್ ಯಾಕಲ್ಲ ಐತೆ ಅಂತ. ಓಕೆ, ಇಟ್ ಗ್ರಾಂಟೆಡ್ ದಿ ಕಂಪ್ನಿ ಮೊನೋಪಲಿ ರೈಟ್ಸ್ ಫಾರ್ ಟ್ರೇಡ್. ಮೊನೋಪಲಿ ಅಂದ್ರೆ ನೀನು ಒಬ್ನೇ ಮಾಡು, ಬೇರೆಯವ್ರು ಬೇಡ, ಬೇರೆ ಕಂಪ್ನಿ ಇಲ್ಲ, ನೀನು ಒಬ್ನೇ ಕಂಪ್ನಿ ಮಾಡು. ಇಂಡಿಯಾ ಅಂಡ್ ಸಮ್ ಏರಿಯಾಸ್ ಆಫ್ ಸೌತ್ ಈಸ್ಟ್ ಏಷ್ಯಾ ಫಾರ್ ಇನಿಷಿಯಲ್ ಪೀರಿಯಡ್ ಆಫ್ 15 years. 15 ವರ್ಷಕ್ಕೆ ಮಾಡು ಅಂತ ಕೊಡ್ತಾರೆ. ಅಂದ್ರೆ ಚಾರ್ಟರ್ ಎಷ್ಟು ಯಾವ ಡೇಟ್ ಅಲ್ಲಿ? 1600 ಡಿಸೆಂಬರ್. ಅವಾಗ ಸೈನ್ ಮಾಡ್ಕೊಟ್ಟಿದ್ರು. ಎಷ್ಟು ವರ್ಷಕ್ಕೆ? ಯಾರು ಸೈನ್ ಮಾಡ್ಕೊಟ್ಟಿದ್ರು? ಕ್ವೀನ್. ಓಕೆನಾ, ಕ್ವೀನ್ ಸೈನ್ ಮಾಡ್ಕೊಟ್ಟಿದ್ರು. ಯಾರಿಗೆ? ಗ್ರೂಪ್ ಆಫ್ ಮರ್ಚೆಂಟ್ಸ್. ಅವ್ರಿಗೆ ಈಸ್ಟ್ ಇಂಡಿಯಾ ಕಂಪನಿ ಅಂತ ಮಾಡ್ಕೊಂಡಿದ್ರು. ರೈಟ್. ದ ಮ್ಯಾನೇಜ್ಮೆಂಟ್ ಆಫ್ ದ ಕಂಪನಿ, ಮ್ಯಾನೇಜ್ಮೆಂಟ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ವಿತ್ 25 men ಇನ್ ಇಂಗ್ಲೆಂಡ್ ಅಂತ ಇದೆ. ಒಬ್ಬ ಗವರ್ನರ್, ಇನ್ನಿಬ್ಬರು 24 ಒನ್ ಮ್ಯಾನ್ ಕಮ್ಯುನಿಟೀಸ್. ಒನ್ ಮ್ಯಾನ್ ಕಮ್ಯುನಿಟಿ ಒಬ್ಬೊಬ್ಬ ಇನ್ನೊಂದು ಕಮಿಟಿನ ಹೆಡ್ ಮಾಡ್ತಾ ಇದ್ದ ಅವನ ಕೆಳಗಡೆ ಅಂತ ಅಷ್ಟೇ. 24 ಜನ. ಓಕೆನಾ, ದೇ ವೇರ್ ಸಬ್ಸಿಕ್ವೆಂಟ್ಲಿ ಕಾಲ್ಡ್ ಡೈರೆಕ್ಟರ್ಸ್ ಅಂಡ್ ದಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ವಾಸ್ ಫಾರ್ಮ್ಡ್. ಅವರೆಲ್ಲ ಸೇರಿಸಿ ಏನಂತ ಕರೀತಾರೆ? ಕೋರ್ಟ್ ಆಫ್ ಡೈರೆಕ್ಟರ್ಸ್. ಯಾವುದಕ್ಕೆ ಕೋರ್ಟ್ ಆಫ್ ಡೈರೆಕ್ಟರ್ಸ್? ಈಸ್ಟ್ ಇಂಡಿಯಾ ಕಂಪನಿ. ಕ್ಲಿಯರಾ? ನೀವು ಕೋರ್ಟ್ ಆಫ್ ಡೈರೆಕ್ಟರ್ಸ್ ನೀವು ಓದ್ತಿರೋ ಬುಕ್ ಅಲ್ಲಿ ಅವ್ರು ಹೆಂಗ್ ಬಂದ್ರು ಅನ್ನೋದು ನಾನು ಕೊಟ್ಟಿರೋದು ಇದ್ರಲ್ಲಿ. ಕ್ಲಾರಿಟಿ ಬಂತಾ? ಇದು ಡೀಟೇಲ್ ಆಗಿ ಇಲ್ಲ ನಿಮ್ ಲಕ್ಷ್ಮೀಕಾಂತ್ ಬುಕ್ ಅಲ್ಲಿ. ಓಕೆನಾ, ಇದಿರತ್ತೆ. By the year 1700, the company had established its factories and chief settlements at ಬಾಂಬೆ, ಮದ್ರಾಸ್ ಮತ್ತೆ ಕ್ಯಾಲ್ಕಟಾ. ಓಕೆನಾ, ಚೀಫ್ ಆಗಿ ಇದ್ ಮಾಡ್ತಾರೆ. ಫೋರ್ಟ್ ವಿಲಿಯಂ ಮತ್ತೆ ಫೋರ್ಟ್ ಜಾರ್ಜ್ ಅಂತ ಇದೆ, ಎರಡು. ಅಲ್ಲಿ ಏನ್ ಮಾಡ್ತಾರೆ? ಹೋಗ್ಬಿಟ್ಟು ಸಣ್ಣ ಪುಟ್ಟ ಏನ್ ಮಾಡ್ತಾರೆ? ಫಸ್ಟ್ ಪರ್ಮಿಷನ್ ತಗೋತಾರೆ ಟ್ರೇಡ್ ಮಾಡಕ್ಕೆ. ಆಯ್ತು, ಟ್ರೇಡ್ ಮಾಡ್ಕೊಳ್ಳಿ ಅಂತ ಇಲ್ಲಿರೋ ರಾಜರುಗಳು ಟ್ರೇಡ್ ಮಾಡಕ್ ಪರ್ಮಿಷನ್ ಕೊಡ್ತಾರೆ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತಾರೆ ಬ್ರಿಟಿಷ್ನವರು? ಸರ್, ಟ್ರೇಡ್ ಮಾಡ್ತೀವಿ, ನಮ್ ವಸ್ತುಗಳನ್ನ ಇಟ್ಕೊಳಕ್ ಒಂದ್ ಜಾಗ ಬೇಕು ಅಂತ ಕೇಳ್ತಾರೆ. ಜಾಗ ಕೊಡ್ತಾರೆ. ಜಾಗ ಕೊಡಂದ್ರೆ, ಸರ್ ವಸ್ತುಗಳು ಪ್ರೊಡಕ್ಷನ್ ಒಂದ್ ಜಾಗ ಕೊಡಿ ಅಂತ ಕೇಳ್ತಾರೆ. ಪ್ರೊಡಕ್ಷನ್ ಜಾಗ ಕೊಡ್ತಾರೆ. ಅವರು ಅದೇ ಕಾಂಪೌಂಡ್ ಗಿಂಪೌಂಡ್ ಸರ್ ಹಾಕೊಳ್ಳೋದು ಮಾಡ್ತಾರೆ. ಸರ್, ಸ್ವಲ್ಪ ಕದಿಯೋದು ಅದು ಇದು ಆಗ್ತಾ ಇದೆ ಸರ್, ಸ್ವಲ್ಪ ಫೈರ್ ಆರ್ಮ್ಸ್ ಬೇಕು, ಎದುರ್ಸಕ್ಕಷ್ಟೇ ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳ್ತಾರೆ. ಸರ್, ತುಂಬಾ ಪ್ರಾಬ್ಲಮ್ ಆಗ್ತಿದೆ, ವಾರ್ಸ್ ಗೇರ್ಸ್ ಎಲ್ಲ ನಡೀತಾ ಇದೆ ನಿಮ್ ಪಕ್ಕದ ರಾಜರುಗಳಿಂದ. ಸೊ ಫೈರ್ ಮಾಡಕ್ಕೆ ಪರ್ಮಿಷನ್ ಕೊಡಿ, ಅಥವಾ ಜಾಸ್ತಿ ಫೈರ್ ಆರ್ಮ್ಸ್ ನ ಇಟ್ಕೊಳಕ್ ಪರ್ಮಿಷನ್ ಕೊಡಿ ಅಂತ ಹೇಳ್ಕೊಂಡು ಜಾಗ ಜಾಸ್ತಿ ಮಾಡ್ಕೊಂಡು ಕಬ್ಬಿಸ್ಕೊಂಡ್ಬಿಟ್ಟಿದ್ರು. ಇದು ಒಂದಿನಕ್ಕೆ ಆಗಿರೋದಿಲ್ಲ, 10 ವರ್ಷ 20 ವರ್ಷಕ್ಕೆ ಬೆಳ್ಕೊಂಡು ಕಂಪ್ಲೀಟ್ ಕಂಟ್ರೋಲ್ ತಗೋತಾ ಇದೆ. ಓಕೆನಾ, ಅವ್ರು ಬ್ರಿಟಿಷ್ ಅವ್ರದ್ದು ಅದೇ ಕೆಲಸ. ಅರ್ಥ ಆಗ್ತಿದ್ಯಾ? ಅದಕ್ಕೆ ನಾವು ಕೊಲನೈಸರ್ ಅಂತ ಕರಿತೀವಿ. ಓಕೆನಾ.
ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾತ್ರ ಮಾಡ್ಬಿಡಿ, ಕ್ವಶನ್ ಹಾಕ್ಬಿಡಿ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ. ಓಕೆನಾ, ಅರ್ಥ ಆಯ್ತಾ ಇಲ್ಲಿವರೆಗೂ? ರೈಟ್. ಬೈ ದ ಚಾರ್ಟರ್ ಆಫ್ 1669 ಅಂದ್ರೆ ಅವ್ರು ಬಂದಿದ್ ಒಂದು 69 ವರ್ಷ ಆದ್ಮೇಲೆ ಒಂದ್ ಚಾರ್ಟರ್ ಸಿಗುತ್ತೆ. ಚಾರ್ಟರ್ ಅಂದ್ರೆ ಪರ್ಮಿಷನ್ ತರ. ದ ಐಲ್ಯಾಂಡ್ ಅಂಡ್ ಪೋರ್ಟ್ ಆಫ್ ಬಾಂಬೆ ವೇರ್ ಇಂಟ್ರೆಸ್ಟೆಡ್ ಟು ದಿ ಕಂಪನಿ, ಅಂದ್ರೆ ಅವ್ರ ಕಂಪನಿ ಕೊಟ್ಟಿದ್ರು. ಸೈಮಲ್ಟೇನಿಯಸ್ಲಿ ದ ಕಂಪನಿ ವಾಸ್ ಗಿವನ್ ದಿ ಪವರ್ ಟು ಮೇಕ್ ನೆಸೆಸರಿ ಲಾಸ್ ಫಾರ್ ಗುಡ್ ಗವರ್ನೆನ್ಸ್ ಆಫ್ ಬಾಂಬೆ ಅಂಡ್ ಇಟ್ಸ್ ರೆಸಿಡೆನ್ಸ್. ನಾವೇನಂತ ಹೇಳಿದ್ವಿ, ಜನ ಜಾಸ್ತಿ ಬರ್ತಾರೆ, ಅವ್ರ ಸಾಮಾನುಗಳನ್ನೆಲ್ಲ ಒಂದ್ ಕಡೆ ಜೋಡಿಸ್ಕೊಂಡು ಇಟ್ಕೊಂಡಿದ್ರು. ಜನ ಜಾಸ್ತಿ ಇದ್ದಾಗ ಅವ್ರನ್ನ ಮೇಂಟೈನ್ ಮಾಡಕ್ಕೆ ಸಣ್ಣ ಪುಟ್ಟ ರೂಲ್ಸ್ಗಳು ಮಾಡ್ಕೋಬೇಕಲ್ವಾ, ಆ ಜಾಗಕ್ಕೆ ಅದ್ರೊಳಗಡೆ ಅವ್ರ ಜನಕ್ಕೆ ಅವ್ರು ರೂಲ್ಸ್ ಮಾಡಕ್ಕೆ ಪರ್ಮಿಷನ್ ಸಿಕ್ಬಿಡುತ್ತೆ. ಕ್ಲಾರಿಟಿ ಬರ್ತಾ ಇದೆ ಹೆಂಗ್ ರೂಲ್ ಮಾಡ್ತಾ ಇದಾರೆ ಚಿಕ್ಕದಾಗಿ ಅಂತ. ಫಾರ್ ದ ಫಸ್ಟ್ ಟೈಮ್ ಇನ್ 1669 ದ ಕಂಪನಿ ಅಕ್ವೈರ್ಡ್ ದಿ ಅಥಾರಿಟಿ ಟು ರೂಲ್ ಓವರ್ ಅ ಡೆಫಿನೈಟ್ ಟೆರಿಟರಿ ಅಂಡ್ ಇಟ್ಸ್ ಪೀಪಲ್. ಡೆಫಿನೈಟ್ ಟೆರಿಟರಿ ಸಣ್ಣದು, ಫೋರ್ಟ್ ಫಿಲಿಯಮ್, ಫೋರ್ಟ್ ಜಾರ್ಜ್ ಅಂತನಾದ್ರು ಅನ್ಕೊಳ್ಳಿ, ಯಾವ್ದೋ ಒಂದು ಫೋರ್ಟ್. ಓಕೆನಾ, ಆ ಫೋರ್ಟ್ ಒಳಗಡೆ ಅವ್ರ ಜನನ ಕಂಟ್ರೋಲ್ ಮಾಡಕ್ಕೆ ಸಣ್ಣ ಪುಟ್ಟ ರೂಲ್ಸ್ ಮಾಡೋ ಪವರ್ ಯಾರಿಗೆ ಸಿಕ್ತು? ಈಸ್ಟ್ ಇಂಡಿಯಾ ಕಂಪ್ನಿಗೆ. ಗವರ್ಮೆಂಟ್ ಇನ್ನು ಬಂದೇ ಇಲ್ಲ, ಕಂಪ್ನಿಗೆ ಸಿಗ್ತಾ ಇರೋದು. ಮುಂದೆ ನೋಡ್ತಾ ಇರ್ರಿ, ಹೋಗ್ತಾ ಹೋಗ್ತಾ ಕಂಪ್ನಿ ಹೆಂಗ್ ಬೆಳ್ಕೊಂಡು ಹೋಗುತ್ತೆ. ಆ ಕಂಪ್ನಿ ಬೆಳ್ಕೊಂಡು ಹೋಗೋ ಸ್ಪೀಡ್ಗೆ ಏನೋ ಪ್ರಾಬ್ಲಮ್ ಆಗುತ್ತೆ, ಅದಾದ್ಮೇಲೆ ಕ್ರೌನ್ ಕಂಟ್ರೋಲ್ ತಗೊಂತಾರೆ. ಇಡೀ ಕಂಪ್ನಿ ಕಂಟ್ರೋಲ್ನ ಕ್ರೌನ್ ಅಂದ್ರೆ ಕ್ವೀನ್ ತಗೊಳುತ್ತೆ. ಕ್ವೀನ್ ಕಂಟ್ರೋಲ್ ತಗೊಂಡ್ರು ಅಂದ್ರೆ ಅರ್ಥ ಏನು? ಅಲ್ಲಿರೋ ಪ್ರೈಮ್ ಮಿನಿಸ್ಟರ್, ಎಲ್ಲಿ UK ಅಲ್ಲಿರೋ ಪ್ರೈಮ್ ಮಿನಿಸ್ಟರ್ ಡೈರೆಕ್ಟ್ ಆಗಿ ಇಂಡಿಯಾನ ರೂಲ್ ಮಾಡಕ್ ಶುರು ಮಾಡುತ್ತೆ. ಅರ್ಥ ಆಗಿದ್ಯಾ? ಕ್ಲಾರಿಟಿ ಬಂತಾ? ಆಯ್ತು. 1947 ಟೈಮಲ್ಲಿ ನಮ್ಗೆ ಇಂಡಿಪೆಂಡೆನ್ಸ್ ಬಂತು. ಇಂಡಿಪೆಂಡೆನ್ಸ್ ಟೈಮಲ್ಲಿ ಪ್ರೈಮ್ ಮಿನಿಸ್ಟರ್ UK ನಲ್ಲಿ ಯಾರಾಗಿದ್ರು? ಗ್ರೂಪ್ ಸಿ ನಲ್ಲಿ ಕ್ವಶನ್ ಇದೆ. UK ನಲ್ಲಿ ಪ್ರೈಮ್ ಮಿನಿಸ್ಟರ್ ಯಾರಾಗಿದ್ರು ನಮ್ಗೆ ಇಂಡಿಪೆಂಡೆನ್ಸ್ ಬಂದಾಗ? ರೀಸೆಂಟ್ ಆಗಿ ಅದು ಎಕ್ಸಾಮ್ ಅಲ್ಲಿ ಕೇಳ್ಬಿಟ್ಟಿದ್ದಾರೆ, ನೋಡ್ಕೊಂಡು ಇಟ್ಕೊಳ್ಳಿ. ನಮ್ ಸ್ಟೇಟ್ ಅಲ್ಲ ಪಕ್ಕ ಬೇರೆ ಸ್ಟೇಟ್. KPSC ಒಂದೊಂದ್ಸಲಿ ಬೇರೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕ್ವಶನ್ ಪೇಪರ್ಸ್ ಚೆಕ್ ಮಾಡಿ ನೋಡ್ತಾರೆ. ಓಕೆನಾ, ಅದರಿಂದ ಕ್ವಶನ್ಸ್ ಬರ್ಬೋದು. ಸಿ ಇಂದ ಏನೋ ಶುರು ಆಗುತ್ತೆ ಹೆಸರು, ಕ್ಲೆಮೆಂಟ್ ಆಟ್ಲಿ. ಓಕೆನಾ, ಬರ್ಕೊಳ್ಳಿ ಕ್ಲೆಮೆಂಟ್ ಆಟ್ಲಿ ಅಂತ. ನಿಮ್ ಇಷ್ಟ, ಬರ್ಕೊಳ್ಳಿ ಬರ್ಕೊಳ್ಳಿ, ಬಿಟ್ರಿ ಬಿಡಿ ನಿಮ್ಗೆ. ಸೊ ಲಾಸ್ ಮಾಡಕ್ಕೆ ಸಿಕ್ತಲ್ವಾ, ಪವರ್ ಸಿಕ್ತಲ್ಲ ಯಾವಾಗ? 1669 ಸಿಕ್ತು. ಬಟ್ ಅದಕ್ಕಿಂತ ಮುಂಚೆ 1677 ಅಲ್ಲಿ ದ ಕಂಪ್ನಿ ವಾಸ್ ಗಿವನ್ ದ ರೈಟ್ ಟು ಇಶ್ಯೂ ಇಟ್ಸ್ ಓನ್. ಈಗ ಜನ ಅಲ್ಲಿಂದ ಬಂದ್ಬಿಡ್ತಾರೆ, 1000 ಜನ ಇರ್ತಾರೆ, ಅವ್ರ ವರ್ಕರ್ಸ್ 100 ಜನ 1000 ಜನ ಇರ್ತಾರೆ. ಅವ್ರಿಗೇನಾದ್ರು ಕೊಡ್ಬೇಕಲ್ವಾ, ನೀನು ಅವನೇನಾದ್ರು ದುಡ್ಡಿದ್ದಾನೆ ಅಥವಾ ಏನಾದ್ರು ಕೊಡ್ಬೇಕಲ್ವಾ ನೀನು ಅವ್ನಿಗೆ ಎಕ್ಸ್ಚೇಂಜ್ಗೆ? ಅದಕ್ಕೆ ಓನ್ ಕಾಯಿನ್ಸ್ ರೈಟ್ ಟು. ಇದೇನಿದು? ಮಿಂಟ್ ಅಲ್ಲ, ಮಿಂಟಿಂಗ್ ಅಲ್ಲ, ಇಶ್ಯೂ ಕೊಡ್ತಾರೆ ಕಾಯಿನ್ಸ್ ನ. ಅಷ್ಟ ಅರ್ಥ ಆದ್ರೆ ಸಾಕು. ಮಿಂಟಿಂಗ್ ಶುರು ಮಾಡಿಲ್ಲ ಇನ್ನೂರು. ಮಿಂಟಿಂಗ್ ಅಂದ್ರೆ ಕ್ಲಿಯರಾ? ಇದೆಯಲ್ಲ ವೈಟ್ ಅಲ್ಲಿ, ಇದು ತೆಗೆದು ಬಿಡ್ತೀನಿ, ದಯವಿಟ್ಟು ಬರ್ಕೊಂಬಿಟ್ರೆ ಒಳ್ಳೇದು. ಇದು ನಿಮ್ಗೆ ಸೆಲ್ಫ್ ಅಂಡರ್ಸ್ಟ್ಯಾಂಡ್ ಆಗತ್ತಪ್ಪ, ಇದ್ರಲ್ಲಿ ಏನು ಎಕ್ಸ್ಪ್ಲನೇಷನ್ ಇಲ್ಲ. ಸಿಲ್ವರ್ ಕಾಯಿನ್ಗೆ ಓದ್ರಿ ನೀವೇನೆ. ಆಯ್ತು, ಕಾಪರ್ ಕಾಯಿನ್ಗೆ ಕಾಪರೂನ್, ಆಮೇಲೆ ಟಿನ್ ಕಾಯಿನ್ಗೆ ಟಿನ್ನಿ ಅಂತ ಕರೀತಾರೆ. ನೋಡಿ, ಅವರು ಕೇಳೋಷ್ಟು ಕೇಳ್ಬಿಟ್ಟಾರೆ ಕ್ವಶನ್ಸ್ ಸುಮಾರು ವರ್ಷದಿಂದ. ಉಳ್ಕೊಂಡಿರೋದು ಇಂಥವು. ಇಶ್ಯೂ ಮಾಡಿದ್ದಾರೆ, ಮಿಂಟ್ ಮಾಡಿಲ್ಲ, ಹುಷಾರು ಆಯ್ತಾ? ನಿಮ್ಗೆ 3 ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಆನ್ಸರ್ ಕೊಟ್ರೆ ಯಾವ್ದಾದ್ರು ಅವಾಗ ಕನ್ಫ್ಯೂಸ್ ಆಗುತ್ತೆ. ಅದು ಆಗ್ಬಾರ್ದಂತ ಇವಾಗಲೇ ಹೇಳಿದೀನಿ. ಬರ್ಕೊಳ್ಳಿ. ಅದೇ ಅವಾಗ ಮಿಂಟ್ ಮಾಡಿಲ್ಲ 77 ಅಲ್ಲಿ, 72 ನಲ್ಲಿ ಆಗಿರೋದು. ಇಶ್ಯೂ ಆಗಿದೆ ಯಾವಾಗ? 77 ಅಲ್ಲ. ಬಟ್ ಇನ್ ಡಿಸೆಂಬರ್ 1672 ದ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟೆಡ್ ಎ ಮಿಂಟ್ ಇನ್ ಬಾಂಬೆ. 72 ಅಲ್ಲಿ ಮಿಂಟ್ ಮಾಡ್ತಾರೆ. 77 ಅಲ್ಲಿ ಪ್ರತಿಯೊಂದಕ್ಕೂ ಪರ್ಮಿಷನ್ ಬೇಕು ಕ್ರೌನ್ ಇಂದ. ಅವ್ನು ಏನ್ ಬೇಕಾದ್ರು ಮಾಡಂಗಿಲ್ಲ ಈಸ್ಟ್ ಇಂಡಿಯಾ ಕಂಪನಿ ಅವನು. ಓಕೆನಾ, ಅದಕ್ಕೆ ಚಾರ್ಟರ್ 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 ಅಂತ ಹೇಳ್ತಿರೋದು.
ಆಗಿದ್ಯಾ? ಗೋಲ್ಡ್, ಸಿಲ್ವರ್ ಮತ್ತೆ ಕಾಪರ್, ಟಿನ್. ಕಾಯಿನ್ಸ್ ಯಾವಾಗ ಬಂದಿದ್ದು ಫಸ್ಟ್ ಇಂಡಿಯಾಗೆ? ಫಸ್ಟ್ ಯಾರು ಇಶ್ಯೂ ಮಾಡಿದ್ದು ಕಾಯಿನ್ಸ್? ಕುಶನಾಸ್ ಗೋಲ್ಡ್ ಕಾಯಿನ್ಸ್. ಕುಶನಾಸ್ ಇಂಟ್ರೊಡ್ಯೂಸ್ ಮಾಡಿದ್ರು, ಗೋಲ್ಡ್ ಕಾಯಿನ್ಸ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಫಸ್ಟ್ ಕಾಯಿನ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದು ಇಂಡೋ ಗ್ರೀಕ್ಸ್, ಫಸ್ಟ್ ಸೆಂಚುರಿ ಇಂಡೋ ಗ್ರೀಕ್ಸ್. ಕ್ಲಿಯರಾ? ಆಗಿದ್ಯಾ? ಓಕೆ. ಓಕೆ, ಇದು ಕಂಪ್ಲೀಟ್ ಮಾಡಿ ಬಿಡ್ತೀನಿ ಇವತ್ತು. ನೆಕ್ಸ್ಟ್ ನೋಡಿ, 1683 ನಲ್ಲಿ ನೀವು ಓದ್ಬೇಕಾದ್ರೆ ಇದನ್ನ ತಗೊಂಡ್ರೆ ಇದು ಒಳಗಡೆ ಹಾಕಿರೋದು, ಇದು ಅದ್ರ ಒಳಗಡೆ ಸಬ್ ಪಾಯಿಂಟ್. ಓಕೆನಾ? ಇನ್ 1683 ಚಾರ್ಟರ್ ಎಂಪವರ್ಡ್. ಚಾರ್ಟರ್ ಅಂದ್ರೆ ಏನ? ಚಾರ್ಟರ್ ಅಂದ್ರೆ ಒಂದು ಪರ್ಮಿಷನ್ ತರ. ಹೋಗಪ್ಪ ನಿನ್ಗೇನೋ ಕೇಳ್ಕೊಂಡ, ಸರ್ ನಾವು ಅಲ್ಲೋಗಿ ಟ್ರೇಡ್ ಮಾಡ್ಬೇಕು ಅಂತಂದ್ರೆ ಆಯ್ತು ತಗೋ ಪರ್ಮಿಷನ್. ಅದು ಚಾರ್ಟರ್ ಅಂತ ಕರೀತಾರೆ. ಯಾರು ಕೊಡ್ತಾರೆ ಪರ್ಮಿಷನ್? ಕ್ರೌನ್ ಕೊಡುತ್ತೆ. ಓಕೆ, ಕ್ರೌನ್ ಅಂದ್ರೆ ಏನು? ಕ್ವೀನ್, ಬ್ರಿಟಿಷ್ ಅಲ್ಲಿ ಇರ್ತಾರಲ್ಲ ಅವ್ರು ಕ್ರೌನ್. ಅದೇ ತಲೆ ಮೇಲೆ ಹಾಕೊಂಡಿರ್ತಾರಲ್ಲ ಅವ್ರು ಕ್ರೌನ್ ಅಂತಾರಲ್ಲ. ನಾವಿಲ್ಲಿ ರಾಜರು ಅಂದ್ರೆ ಅವ್ರು ಕ್ರೌನ್ ಅಂತ ಕರೀತಾರೆ ಅಷ್ಟೇ. ಓಕೆನಾ? The charter empowered the company to declare war and enter into treaties subject to the proviso that the company itself could not assume sovereign powers. 1683 ಒಂದು ಚಾರ್ಟರ್ ಬರುತ್ತೆ. ಏನಂತ? ನೀನ್ ಎಮರ್ಜೆನ್ಸಿಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ವಾರ್ಸ್ ನೀನ್ ಡಿಕ್ಲೇರ್ ಮಾಡ್ಕೋಬಹುದು. ವಾರ್ ಮಾಡಾದ್ಮೇಲೆ ಬೇಕಾಗಿರೋ ಟ್ರೀಟೀಸ್ ನೀವು ಮಾಡ್ಕೋಬಹುದು. ಬಟ್ ಟ್ರೀಟೀಸ್ ಏನೇ ಮಾಡ್ಕೊಂಡ್ರು ನೀನ್ ಕ್ರೌನ್ಗೆ ಹೇಳ್ಬೇಕು, ನಾನು ಇಂಥ ಟ್ರೀಟಿ ಮಾಡಿದ್ದೀನಿ ಅಂತ. ಆ ಟ್ರೀಟಿ ಪ್ರಕಾರ ನಾವೇನ್ ಹೇಳ್ತೀವಿ ನೆಕ್ಸ್ಟ್ ನೀನ್ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಕಂಪ್ನಿ. ನೀನೇ ಡಿಸಿಷನ್ಸ್ ತಗೊಳಂಗಿಲ್ಲ. ವಾರ್ ಗೀರೆಲ್ಲ ಟ್ರೀಟೀಸ್ ಎಲ್ಲ ಆದ್ಮೇಲೆ. ಎಮರ್ಜೆನ್ಸಿ ವಾರ್ ಆಗ್ಬೇಕು ಅಂತಂದ್ರೆ ಫೋನ್ ಇತ್ತ ಅವಾಗ, ಸರ್ ಎಂಗೇಜ್ ಮಾಡೋಣ ಫೋನಲ್ಲಿ. ಅವ್ನು ಬೋಟಿಂದ ಹೋಗ್ಬೇಕು, ಹೋಗಿ ಹೇಳ್ಬೇಕು ಅಲ್ವಾ? ಸೊ ಅದಕ್ಕೆ ಪವರ್ಸ್ ಕೊಡ್ತಾರೆ ಕಂಪ್ನಿಗೆ. 1683 ಏನ್ ಪವರ್ಸ್ ಕೊಡ್ತಾರೆ? ವಾರ್ಸ್ ಮಾಡ್ಬೋದು. ವಾರ್ಸ್ ಆದ್ಮೇಲೆ ಟ್ರೀಟೀಸ್ ಏನಾದ್ರು ಮಾಡ್ಕೊಳ್ಳಂಗಿದ್ರೆ ಮಾಡ್ಕೋಬಹುದು. ಬಟ್ ನೀನ್ ಸಾವರಿನ್ ಪವರ್ ತಗೊಳಂಗಿಲ್ಲ. ಯಾರು? ಈಸ್ಟ್ ಇಂಡಿಯಾ ಕಂಪ್ನಿ. ಎವ್ರಿಥಿಂಗ್ ವಾಸ್ ಅಂಡರ್ ದ ಬ್ರಿಟಿಷ್ ಕ್ರೌನ್. ದ ಕಂಪ್ನಿ ಆಕ್ಟಿಂಗ್ ಆಸ್ ಇಟ್ಸ್ ರೆಪ್ರೆಸೆಂಟೇಟಿವ್. ಅಷ್ಟೇ. ಕಂಪ್ನಿ ಬ್ರಿಟಿಷ್ ಕ್ರೌನ್ ಏನ್ ಹೇಳುತ್ತೋ ಅದನ್ನೇ ಕೇಳ್ಕೊಂಡು ಹೋಗ್ಬೇಕು. ಓಕೆನಾ? ಚಾರ್ಟರ್ ಆಫ್ 1726 ಅದರಿಂದ ಮುಂದೆ. ದ ಚಾರ್ಟರ್ ಆಥರೈಸ್ ದಿ ಗವರ್ನರ್ ಅಂಡ್ ಕೌನ್ಸಿಲ್ ಆಫ್ ಈಚ್ ಪ್ರೆಸಿಡೆನ್ಸಿ ಟು ಮೇಕ್. ಪ್ರೆಸಿಡೆನ್ಸಿ ಅಂದ್ರೆ ಮದ್ರಾಸ್ ಪ್ರೆಸಿಡೆನ್ಸಿ, ಬಾಂಬೆ ಪ್ರೆಸಿಡೆನ್ಸಿ, ಈ ತರ ಪ್ರೆಸಿಡೆನ್ಸಿ. ಚಾರ್ಟರ್ 1726 ಅಲ್ಲಿ ಆಥರೈಸ್ ದಿ ಗವರ್ನರ್ ಅಂದ್ರೆ ಅಲ್ಲಿರೋ ಪ್ರಾವಿನ್ಸ್ಗೆ ಗವರ್ನರ್, ಅಂಡ್ ಕೌನ್ಸಿಲ್, ಗವರ್ನರ್ ಕೆಳಗಡೆ ಇರೋ ಕೆಲವರು ಮೆಂಬರ್ಸ್, ಅದಕ್ಕೆ ಕೌನ್ಸಿಲ್ ಆಫ್ ಈಚ್ ಪ್ರೆಸಿಡೆನ್ಸಿ ಟು ಮೇಕ್ ಲಾಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾರ್ ದಿ ಗುಡ್ ಗವರ್ನೆನ್ಸ್ ಆಫ್ ದಿ ಕಂಪನಿ. ಎಲ್ಲಿ ಸಿಕ್ತು? 1726 ಅಲ್ಲಿ ಗವರ್ನರ್ ಇತ್ತು, ಅದರೊಳಗಡೆ ಕೌನ್ಸಿಲ್ ಆಫ್ ಮೆಂಬರ್ಸ್ ಇದ್ರು. ಅವ್ರು ಏನ್ ಮಾಡ್ತಿದ್ರು? ಡಿಸಿಷನ್ಸ್ ತಗೋತಾ ಇದ್ರು. ಮೊದಲು ಕ್ರೌನ್ ಹೇಳ್ತಾ ಇದ್ರು. ಈಗ ಏನ್ ಮಾಡಿದ್ರು? ಕಂಪ್ನಿ ಒಳಗಡೆ ಸ್ವಲ್ಪ ಚೂರ್ ಡೆಮೋಕ್ರೆಟಿಕ್ ಸಿಸ್ಟಮ್ ತರ ಒಂಚೂರು ಬಿಟ್ಟರು. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡ್ರು, ನೀವೇ ಮಾಡ್ಕೊಳ್ಳಿ ಅಂತ. ಓಕೆನಾ? ಬಟ್ ಈ ಗವರ್ನರ್ ಏನಿದೆ ಅವನು ಕ್ರೌನ್ಗೆ ಪ್ರತಿಯೊಂದು ಹೇಳ್ಬೇಕಾಗಿತ್ತು. ಓಕೆನಾ? ದ ಲಾ ಮೇಡ್ ಬೈ ದಿ ಗವರ್ನರ್ಸ್ ಅಂಡ್ ದಿ ಕೌನ್ಸಿಲ್ ಮಸ್ಟ್ ಬಿ ಅಗ್ರೀಡ್ ಟು ರೀಸನ್, ನಾಟ್ ಕಾಂಟ್ರರಿ ಟು ದಿ ಲಾ ಅಂಡ್ ಮಸ್ಟ್ ಬಿ ಎಫೆಕ್ಟಿವ್. ಲಾ ಅಂತಂದ್ರೆ ಕ್ರೌನ್ ಏನಾದ್ರು ಹೇಳಿರ್ತಾರೆ ಲಾಸು, ಅದು ವಿರುದ್ಧವಾಗಿ ನೀನು ಏನು ಮಾಡಂಗಿಲ್ಲ. ಮಾಡ್ಕೋ, ಪ್ರತಿಯೊಂದು ಕ್ರೌನ್ ಏನ್ ಹೇಳಿರ್ತಾರೆ ಆ ರೂಲ್ಸ್ ಪ್ರಕಾರನೇ ಇರ್ಬೇಕು, ಉಲ್ಟಾ ಹೊಡಿಯಂಗಿಲ್ಲ. ಅದಕ್ಕೆ ಬೇಕಾಗಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನೀವೇನ್ ಬೇಕು ಪ್ರಾವಿನ್ಸ್ ಅಲ್ಲಿ ನೀವು ಮಾಡ್ಕೊಳ್ಳಿ. ಯಾರ್ಯಾರು? ಗವರ್ನರ್ ಮತ್ತೆ ಕೌನ್ಸಿಲ್ ಆಫ್ ಮೆಂಬರ್ಸ್. ನೀವು ಕಂಪ್ನಿ ಇನ್ನೂ ಅವ್ರ ಕ್ರೌಡ್ ಕಂಟ್ರೋಲ್ ಇರುತ್ತೆ. ರಿವೋಲ್ಟ್ ಆಗುತ್ತೆ ಗೊತ್ತಾ? ಯಾವಾಗ?
1857 ರಿವೋಲ್ಟ್ ಆಗತ್ತಾ? ಏನಕ್ಕೆ ರಿವೋಲ್ಟ್ ಆಗತ್ತೆ? ಅವಾಗ ಕಂಪ್ನಿ ಕಂಟ್ರೋಲ್ ತಗೊಂಡಿಲ್ಲ, ಜಾಸ್ತಿ ಬಿಟ್ಟೋಗ್ಬಿಟ್ಟಿದೆ ಕಂಟ್ರೋಲ್ ಅವ್ರ ಕೈಯಿಂದ ಅಂದ್ಬಿಟ್ಟು ಫುಲ್ ಕಂಟ್ರೋಲ್ ಕರುಂಗ್ ಹೊಟ್ಟೋಗ್ಬಿಡುತ್ತೆ ಪೂರ್ತಿ. ಅವಾಗ ಜನರಲ್ ಆಗಿ ಪಿಟ್ಸ್ ಇಂಡಿಯಾ ಆಕ್ಟ್ ಟೈಮ್ ಅಲ್ಲಿ ನಿಮ್ಗೆ ಕಂಪ್ನಿ ಎಂಡ್ ಆಗ್ಬಿಡುತ್ತೆ. ಹೇಳ್ತೀನಿ ಅದೇನಕ್ಕೆ ಬರುತ್ತೆ ಮುಂದೆ, ಇವತ್ತು ನಿಲ್ಲಿಸ್ತೀನಿ, ಸ್ವಲ್ಪ ಬೇಗ ಹೋಗ್ಬೇಕು ನಾನು. ಚಾರ್ಟರ್ ಆಫ್ 1687 ಅಪ್ಲೈಡ್, ಇದು ಒಳಗಡೆ ಸಬ್ ಪಾಯಿಂಟ್ ಇದಕ್ಕಿಂತ ಮುಂಚೆ ಏನಾಯ್ತು ಅಂತ. ಚಾರ್ಟರ್ ಆಫ್ 1687 ಅಪ್ಲೈಡ್ ಟು ಮದ್ರಾಸ್ ಓನ್ಲಿ, ಮದ್ರಾಸ್ ಪ್ರಾವಿನ್ಸ್ ಮಾತ್ರ ಇತ್ತು. ನೋಡಿ ಇಲ್ಲಿ ಗವರ್ನರ್ ಮತ್ತೆ ಪ್ರಾವಿನ್ಸ್ ಅಲ್ಲಿ ಗವರ್ನರ್ಸ್ ಮತ್ತೆ ಕೌನ್ಸಿಲ್ ಆಫ್ ಮೆಂಬರ್ಸ್ ಇದ್ರು ಎಲ್ಲ ಪ್ರಾವಿನ್ಸ್ಗೆ ಅಂತ ಹೇಳಿದ್ದೆ. ಬಟ್ 1687 ಅಲ್ಲಿ ಮದ್ರಾಸ್ಗೆ ಮಾತ್ರ ಇತ್ತು. ವೆರಸ್ ಚಾರ್ಟರ್ ಆಫ್ 1726 ಅಪ್ಲೈಡ್ ಟು ಆಲ್ 3 ಪ್ರೆಸಿಡೆನ್ಸಿಸ್. ಯಾವ್ದು? ಬಾಂಬೆ, ಮದ್ರಾಸ್ ಮತ್ತೆ ಕಲ್ಕಟ್ಟ. Charter of 1687 was a company charter, whereas Charter of 76 was a crown charter. ಕಂಪ್ನಿ ಏನ್ ಮಾಡಿದ್ರು, ಮದ್ರಾಸ್ ಅಲ್ಲಿ ಮಾತ್ರ ಪವರ್ ತಗೊಂಡು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡ್ತಾ ಇದ್ರು. ಓಕೆ, ನೀವು ಸರಿಯಾಗಿ ಮಾಡ್ತಾ ಇದ್ರೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ ಬೇರೆ ಪ್ರಾವಿನ್ಸಸ್ಗೆ ಅಂತ ಹೇಳ್ತಾರೆ. ಕ್ಲಾರಿಟಿ ಬಂತಾ ಇಲ್ವಾ? ನೀವು ಮಾಡರ್ನ್ ಹಿಸ್ಟ್ರಿ ಹೋದಾಗ ಇನ್ನೂ ಕ್ಲಾರಿಟಿ ಬರುತ್ತೆ. ಇದು ತುಂಬಾ ಚಿಕ್ಕದಷ್ಟೇ. ಓಕೆನಾ? ಕೋರ್ಟ್ ಸಿಸ್ಟಮ್ ಶುರು ಆಯ್ತು ನೋಡಿ. ಈಗ ಫಸ್ಟ್ ಬಂದು ಬೌಂಡ್ರಿ ಹಾಕೋತಾರೆ ಅವ್ರ ಸಾಮಾನುಗಳು ಇಟ್ಕೊಳ್ಳೋಕೆ. ಇಟ್ಕೊಂಡಾದ್ಮೇಲೆ ಕಾಯಿನ್ಸ್ ಎಲ್ಲ ಇಶ್ಯೂ ಮಾಡಕ್ ಶುರು ಮಾಡ್ತಾರೆ, ಗವರ್ನೆನ್ಸ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಓಕೆನಾ? ಆಮೇಲೆ ಮಿಂಟಿಂಗ್ ಮಾಡಕ್ ಶುರು ಮಾಡ್ಕೊಂಡು ಕಾಯಿನ್ಸ್ ಇಶ್ಯೂ ಮಾಡಕ್ ಶುರು ಮಾಡ್ತಾರೆ, ಗವರ್ನೆನ್ಸ್ ಮಾಡ್ತಾರೆ. ಗವರ್ನೆನ್ಸ್ ಮಾಡಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಾದ್ಮೇಲೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕಾಪಾಡಕ್ ಜುಡಿಷರಿ ಬೇಕಲ್ವಾ? ಸೊ ಜುಡಿಷರಿ ಬಂತು ನೋಡಿ. ದ ಮೇಯರ್ಸ್ ಕೋರ್ಟ್ ಇನ್ ಮದ್ರಾಸ್, ಕ್ಯಾಲ್ಕಟಾ, ಬಾಂಬೆ ವೇರ್ ದಿ ಈಸ್ಟ್ ಇಂಡಿಯಾ ಕಂಪನೀಸ್ ಹೈಯೆಸ್ಟ್ ಕೋರ್ಟ್ಸ್ ಇನ್ ದಿ ಬ್ರಿಟಿಷ್ ಇಂಡಿಯಾ. ಇಟ್ ವಾಸ್ ಎಸ್ಟಾಬ್ಲಿಷ್ ಬೈ ಚಾರ್ಟರ್ ಆಫ್ 1726. ಇಂಪಾರ್ಟೆಂಟಾ? ಏನಕ್ಕೆ ಹಾಕಿದೀನಿ 1726 ಅಂದ್ರೆ ಇದ್ರಲ್ಲಿ ಕ್ವಶನ್ಸ್ ಬಂದಿಲ್ಲ. ಯಾವ್ದೋ ಟೆಸ್ಟ್ ಸೀರೀಸ್ ಅಲ್ಲಿ ತೆಗ್ದಿದ್ದಕ್ಕೆ ನಾವು ಪೂರ್ತಿ ಹಾಕಿಟ್ಟಿದ್ದೀನಿ, ಅದು ಏನೇನ್ ಬೇಕಂತ ಇರತ್ತೆ ನೋಟ್ಸ್ ಅಲ್ಲಿ. ಕ್ಲಾರಿಟಿ ಬಂತಾ ಇಲ್ಲ? ಓಕೆ. ಇದೇನಷ್ಟು ಇಂಪಾರ್ಟೆಂಟ್ ಇಲ್ಲ. 1688 ಅಲ್ಲಿ ಮದ್ರಾಸ್ ಅಲ್ಲಿ ಇತ್ತು ಕಾರ್ಪೊರೇಷನ್ ಅನ್ನೋದು. ಅವ್ರು ಸಣ್ಣ ಪುಟ್ಟ ಜುಡಿಷಿಯಲ್ ಫಂಕ್ಷನ್ಸ್ ಮಾಡ್ತಾ ಇದ್ರು ಅಷ್ಟೇ, ಅಲ್ಲಿಂದ ಬೆಳ್ಕೊಂಡು ಹೋಗುತ್ತೆ. ಸೆವೆಂಟೀನ್ 26 ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ಓದ್ಕೊಳ್ಳಿ ಚಾರ್ಟರ್ನ. ಓಕೆನಾ? ನಾವು ಲಾಸ್ಟ್ ಇಯರ್ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಂದಿಲ್ಲ. ಯಾವ್ದೋ ಟೆಸ್ಟ್ ಸೀರೀಸ್ ಅಲ್ಲಿ ಬಂದ್ಬಿಟ್ಟಿತ್ತು. ಅಲ್ಲಿಂದ ನಾವು ಎತ್ಕೊಂಡ್ವಿ, ನಮಗೂ ಗೊತ್ತಿರ್ಲಿಲ್ಲ. ಕ್ಲಿಯರಾ? ವಿಂಗ್ಸ್ಟನ್ ಚರ್ಚಿಲ್ ಇಲ್ಲಪ್ಪ, ಚರ್ಚಿಲ್ ತುಂಬಾ ಹತ್ರದವನು, ತುಂಬಾ ದೂರದವನಲ್ಲ. ಆನ್ಲೈನ್ ಅವ್ರಿಗೆ ಏನಾದ್ರು ಸ್ಪೀಡ್ ಜಾಸ್ತಿ ಆಗ್ತಿದ್ಯಾ ಅಥವಾ ತೀರಾ ಸ್ಲೋ ಅನ್ಸ್ತಿದ್ಯಾ? ಹಿಂಗೆ ಮೇಂಟೈನ್ ಮಾಡ್ಬೇಕಾ? ಇಲ್ಲಿರೋರು ಮಾತ್ರ ಕೇಳ್ತೀರಾ ಸರ್ ನಮ್ಗೆ ನೋಡೋದಿಲ್ಲ ಅಂತ ಅಂದ್ಬಿಟ್ಟಿರ. ಆಮೇಲೆ ಬೇಗ ಬೇಗ ಅಲ್ಲಿ ಬರ್ಕೊಂಡು ಒಂದ್ ಸ್ವಲ್ಪ ಆನ್ಸರ್ ಮಾಡ್ಬಿಡಿ, ಒಂದ್ 4-5 ಜನ. ನಾನು ನಾಳೆ ಗುರುವಾರ ಅಲ್ವಾ, ನಾಳೆವರೆಗೂ ಏನ್ ಮಾಡಿರ್ತೀನಿ. ಇವತ್ತು ಓಕೆ, ನಾಳೆ ಗುರುವಾರ ರೈಟ್. ಓಕೆ, ನಾಳೆ ಸಂಜೆವರೆಗೂ ಏನ್ ಮಾಡಿರ್ತೀನಿ ಅದ್ರ ಮೇಲೆ 20 ಕ್ವಶನ್ ಫ್ರೈಡೆ ಟೆಸ್ಟ್ ಕೊಡ್ತೀನಿ. 20 ಕ್ವಶನ್ ನೆಕ್ಸ್ಟ್ ಈ ಬರೋ ಫ್ರೈಡೆ ಕ್ಲಾಸ್ ಮಾಡಿದ ತಕ್ಷಣ ನೋಟ್ಸ್ ಹಾಕ್ತೀನಿ. ಅಯ್ಯೋ ನೋಟ್ಸ್ ಕ್ಲಾಸ್ ಕೇಳಿರಲ್ವಾ? ಆಯ್ತು, ಶನಿವಾರ ಬರ್ಕೊಳ್ಳಿ, ಶನಿವಾರ ಕೊಡ್ತೀನಿ. ಟೆಸ್ಟ್ ಬಂದ್ ಬರಿಬಾರ್ದು ಅಂತ ಏನಾರು ಹೇಳೋರಾ? ಕ್ಲಾಸ್ ಇಲ್ಲ ತಾನೆ, ಟೆಸ್ಟ್ ಐತೆ. ನೆಕ್ಸ್ಟ್ ವೀಕ್ ಇಲ್ಲ, ನೆಕ್ಸ್ಟ್ ವೀಕ್ ನಾನು ರಜಾ ಕೊಡಲ್ಲ. ಫ್ರೈಡೆ ಎಲ್ಲ ಊರಿಗೆ ಹೋಗ್ತಾ ಇದೀರಾ? 3 ದಿನ ರಜಾ ಅಂತ. ನಿಮ್ ಕ್ಲಾಸ್ ಇರಲ್ಲ ತಾನೆ ಶನಿವಾರ ಭಾನುವಾರ? 6 ಅವರ್ ಕ್ಲಾಸ್ ಅಟೆಂಡ್ ಮಾಡಿದ್ದೀನಾ? ವೀಕೆಂಡ್ ರಜಾ ಇಲ್ಲದೆ ತಿರ್ಗಾ ವೀಕೆಂಡ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದೀರಾ? ಸಂಡೇ ರಜಾನಾ? ಸಂಡೇ ಕ್ಲಾಸ್ ಇದ್ರು ರಜಾ ಕೊಡ್ಸೋಣ.
ಸರಿ ಆಯ್ತಾಯ್ತು ಬರ್ಕೊಂಡಿದ್ದು. Okay, since there was a weakening central authority and disintegration of Mughals, the company gradually emerged as the dominant power in India ಅಂತ ಬಂತು. ಮುಘಲ್ಸು, ಮರಾಠಾಸು ಮತ್ತೆ ಲೋಕಲ್ ಕಿಂಗ್ಡಮ್ಸ್ ಎಲ್ಲ ಅವ್ರವ್ರೆ ಹೊಡೆದಾಡ್ತಾ ಇದ್ರ. ಬ್ರಿಟಿಷ್ನವರು ಯಾರು ಗೆಲ್ತಾರೋ ಅದೇ 10 ರೂಪಾಯಿಗೆ ಜೈಕಾರ 5 ರೂಪಾಯಿಗೆ ಬಿಕಾರ ಅನ್ನಂಗೆ ಯಾರ್ಯಾರ ಜೊತೆ ಹೋಗ್ತಿದ್ರು, ಯಾರ್ಯಾರು ಗೆಲ್ತಿದ್ರು ಅಥವಾ ಯಾರು ಅವ್ರಿಗೆ ಯೂಸ್ ಆಗ್ತಿದ್ರು ಅವ್ರ ಜೊತೆ ಹೋಗಿ ಟ್ರೀಟಿ ಮಾಡ್ಕೊಂಡು ಬೇರೆ ರಾಜ್ಯದವ್ರ ಮೇಲೆ ಅಥವಾ ಬೇರೆ ರಾಜ್ಯದ ಮೇಲೆ ಯುದ್ಧಗಳು ಮಾಡ್ಕೊಂಡು ಹೋಗ್ತಾ ಇದ್ರು. ಅವಾಗ ಏನಾಗ್ತಿತ್ತು, ಮುಘಲ್ಸ್ ಆಗಿರ್ಲಿ ಲೋಕಲ್ ಬೇರೆ ಬೇರೆ ರಾಜ್ಯದವ್ರು ಯಾರಿದ್ರು ರಾಜ್ಯಗಳು ಎಲ್ಲ ವೀಕನಿಂಗ್ ಆಗ್ತಿದ್ರಲ್ಲ, ಆ ವೀಕನಿಂಗ್ ಆಗೋ ಟೈಮ್ ಅಲ್ಲಿ ಇವ್ರು ತುಂಬಾ ಡಾಮಿನೆಂಟ್ ಆಗಿ ಬೆಳ್ಕೊಂಡು ಹೋಗಿ ಶುರು ಮಾಡ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂತ ಇದೆ. ಏನ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂದ್ರೆ, ನ್ಯಾಚುರಲ್ ಹೇರ್ ಇಲ್ಲ ಅಂತಂದ್ರೆ ಅವ್ರ ರಾಜ್ಯ ಆಟೋಮೆಟಿಕ್ ಆಗಿ ಬ್ರಿಟಿಷ್ ಗೊಟ್ಟೋಗ್ಬಿಡುತ್ತೆ. ಓಕೆನಾ, ಆಯ್ತು, ಹಂಗೆ ಇರೋದು. ಆಯ್ತಾ, ನಿಂಗೆ ನ್ಯಾಚುರಲ್ ಹೇರ್ ಅಂದ್ರೆ ದತ್ತು ಮಕ್ಳು ಇರಬಾರ್ದು, ನಿನ್ ಗುಟ್ಟಿರೋ ಮಕ್ಳೇ ಇರಬೇಕು. ಅವಾಗ ಮಾತ್ರ ನೀನು ರಾಜ್ಯನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಅಂತಂದ್ರೆ ನೀನ್ ನ್ಯಾಚುರಲ್ ಹೇರ್ ಇಲ್ಲ ಅಂತಂದ್ರೆ ಇಲ್ಲ ಟು ಟ್ರಾನ್ಸ್ಫರ್ ಯುವರ್ ಟೆರಿಟರಿ ಟು ಬ್ರಿಟಿಷ್. ಈ ತರ ನೋಡಿ ಯಾವನ ಬಂದು ನಮಗ್ ರೂಲ್ಸ್ ಮಾಡ್ತಾವ, ಸರಿನಾ? ಈ ತರ ಮಾಡ್ಕೊಂಡು ಬೇರೆಯವ್ರನ್ನ ಸೋಲ್ಸಿ ಯಾಕೆ ಸೋಲಿಸ್ತಿದ್ದು ಅಂತಂದ್ರೆ ಯುರೋಪಿಯನ್ ಅಲ್ಲಿ ಹಾರ್ಸಸ್ ತುಂಬಾ ಸ್ಟ್ರಾಂಗ್. ಓಕೆನಾ, ಅವ್ರು ಗನ್ ಪೌಡರ್ ಚೆನ್ನಾಗಿ ಯೂಸ್ ಮಾಡ್ತಿರೋ, ನಮ್ ಗನ್ ಪೌಡರ್ ಅಷ್ಟು ಯೂಸ್ ಮಾಡ್ತಿರ್ಲಿಲ್ಲ. ಓಕೆನಾ, ಸೊ ಇದು ಅದ್ರ ಜೊತೆಗೆ ನೀವು ಟಿಪ್ಪು ಸುಲ್ತಾನ್ ಸ್ವಲ್ಪ ಗನ್ ಪೌಡರ್ ಯೂಸ್ ಮಾಡಿ ಬಾಂಬ್ಸ್ ಅದು ಸಣ್ಣ ಪುಟ್ಟ ಮಾಡ್ದ ಬಿಟ್ರೆ ಆರ್ಚರಿನಲ್ಲಿ ಹೊಡಿಯಕ್ ಆಗಲ್ಲ ಜಾಸ್ತಿ. ಅವ್ರ ಮದ್ದು ಗುಂಡ್ಗಳು ಹೊಡೆಯೋರು ಜಾಸ್ತಿ ಅವಾಗ್ಲೇನೆ. ಸೊ ಸುಪೀರಿಯರ್ ವೆಪನ್ಸ್ ಇತ್ತು, ಒಳ್ಳೆ ಟ್ರೈನಿಂಗ್ ಇರ್ತಿತ್ತು ಅವ್ರಿಗೆ ನಮ್ಗಿಂತ. ಅದ್ರ ಜೊತೆಗೆ ನಮ್ಮಲ್ಲೇ ಕಿತ್ತಾಟ, ಅದರಿಂದ ಅವ್ರು ತುಂಬಾ ಸ್ಟ್ರಾಂಗ್ ಆಗಿ ಬೆಳ್ಕೊಂಡು ಹೋಗ್ಬಿಡ್ತಾರೆ. ದ ವಿಕ್ಟರಿ ಆಫ್ ದಿ ಕಂಪನಿ ಅಟ್ ದಿ ಬ್ಯಾಟಲ್ ಆಫ್ ಪ್ಲಾಸಿ 1757 ಅಲ್ಲಿ ಒಂದು ಬ್ಯಾಟಲ್ ಆಫ್ ಪ್ಲಾಸಿ ಅಂತ ಆಗುತ್ತೆ. ಅಲ್ಲಿ ಅವರು ಗೆದ್ದು ಬಿಡ್ತಾರೆ. ಯಾರು? ಬ್ರಿಟಿಷ್ನವರು. ಅಂಡ್ ದಿ ಬ್ಯಾಟಲ್ ಆಫ್ ಬುಕ್ಸರ್ 1757 ಆಯ್ತು. ತಕ್ಷಣ ಸ್ವಲ್ಪ ವರ್ಷದಲ್ಲೇನೆ 76 ಬ್ಯಾಟಲ್ ಆಫ್ ಬುಕ್ಸರ್ ಅಂತ ಆಗುತ್ತೆ. ಇವೆರಡು ವಾರನ್ನು ಅವ್ರು ಗೆದ್ಕೊಂಡ್ಬಿಡ್ತಾರೆ. ಆಕ್ಚುಲಿ ವರ್ಜ್ ಆಫ್ ಸೋಲೋದ್ರಲ್ಲಿ ಇರ್ತಾರೆ, ಲಾಸ್ಟ್ ಮಿನಿಟ್ ಗೆದ್ಕೊಂಡ್ಬಿಡ್ತಾರೆ ಅವರು ಬ್ರಿಟಿಷ್ನವರು. ಲೆಡ್ ದ ಕಂಪನಿ ಟು ಟೇಕ್ ಫುಲ್ ಕಂಟ್ರೋಲ್ ಆಫ್ ಬೆಂಗಾಲ್. ನೋಡಿ, ಇಂಡಿಯನ್ ಇಂಡಿಪೆಂಡೆನ್ಸ್ ಟೈಮ್ ಅಲ್ಲಿ ಅಂದ್ರೆ ಬ್ರಿಟಿಷ್ ಟೈಮ್ ಅಲ್ಲಿ ಪೂರ್ತಿ ಈ ಬೆಂಗಾಲ್ ಅನ್ನೋ ಪ್ರಾಂತ್ಯ ಬಂದ್ಬಿಟ್ಟು ಹೈಲಿ ಫರ್ಟೈಲ್ ಲ್ಯಾಂಡ್ ಇರೋದಲ್ಲಿ ಕಲ್ಟಿವೇಶನ್ ತುಂಬಾ ಜಾಸ್ತಿ. ಯಾಕೆ? ಈ ಗಂಗಾ ಬೆಲ್ಟ್ ಮತ್ತೆ ಬ್ರಹ್ಮಪುತ್ರ ಬೆಲ್ಟ್ ನ ನ್ಯಾಪ್ಸ್ಕೊಳ್ಳಿ, ನಿಮ್ಗೆ ಉತ್ತರ ಪ್ರದೇಶ ಹತ್ರ ತಗೊಳ್ಳಿ, ಹಿಮಾಚಲ ಪ್ರದೇಶ ಬೆಳಕಲ್ಲ. ಉತ್ತರ ಪ್ರದೇಶದಿಂದ ಸ್ಟಾರ್ಟಿಂಗ್ ಮಾಡ್ಕೊಂಡ್ರೆ ನೀವು ಆ ಬೆಂಗಾಲ್ ವರ್ಗೂನು ಬ್ರಹ್ಮಪುತ್ರ ರೀಜನ್ ಬರುತ್ತಲ್ವಾ, ಬೆಂಗಾಲ್ ಅಂದ್ರೆ ಈಗಿರೋ ವೆಸ್ಟ್ ಬೆಂಗಾಲ್ ಅಲ್ಲ, ಬಾಂಗ್ಲಾದೇಶ ಸೇರಿಸ್ಕೊಳ್ಳಿರೋ ಜೊತೆಗೆ. ಓಕೆನಾ, ಅಷ್ಟು ತುಂಬಾ ವೆರಿ ಫರ್ಟೈಲ್ ಲ್ಯಾಂಡ್. ರಿವರ್ಸ್ ಫ್ಲೋ ಆಗ್ತಾ ಇರುತ್ತೆ, ಪೆರಿನಿಯಲ್ ರಿವರ್ಸ್ ವರ್ಷ ಪೂರ್ತಿ, ಹೌದಲ್ವಾ? ಸೊ ಕಲ್ಟಿವೇಶನ್ ಜಾಸ್ತಿ ಆಗ್ತಾ ಇರುತ್ತೆ. ಓಕೆನಾ, ಕಲ್ಟಿವೇಶನ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ನಿನ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಜಾಸ್ತಿ, ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತಾ ಇರುತ್ತೆ. ಆಗಿನ ಕಾಲದಲ್ಲಿ ಹೇಳ್ತಾ ಇದ್ದೀನಿ, ಆಗಿನ ಕಾಲದಲ್ಲಿ ಫುಡ್ ಎಕ್ಸ್ಪೋರ್ಟೇ ಜಾಸ್ತಿ ನಿಮ್ಗೆ. ಓಕೆನಾ, ಫುಡ್, ಟೆಕ್ಸ್ಟೈಲು, ಈ ಕಾಟನ್ ಮತ್ತೆ ಇಂಡಿಗೋ ಪ್ಲಾಂಟೇಶನ್ಸ್ ಎಲ್ಲ ಜಾಸ್ತಿ ಅಲ್ಲೇನೇನು. ಓಕೆನಾ, ಇನ್ 1765 Shah Alam II entrusted Diwani of Bengal, Bihar and Orissa to the company, where the company collected taxes. ಬಟ್ ಇದು ನೋಡಿ, ಇದು ಯಾವ ತರ ಬಿತ್ತು ಏಟಲ್ಲಿ 1765 ಅಲ್ಲಿ ಬುಕ್ಸರ್ ಆದ್ಮೇಲೆ ಬ್ಯಾಟಲ್ ಆಫ್ ಬುಕ್ಸರ್ ಸೋತ್ಬಿಡ್ತಾರೆ ನಮ್ಮವರು. 1765 ಅಲ್ಲಿ ಶಾ ಆಲಂ II ಏನಂತ ಕೊಡ್ತಾನೆ ಈಸ್ಟ್ ಇಂಡಿಯಾ ಕಂಪ್ನಿಗೆ, ಅಂದ್ರೆ ಬ್ರಿಟಿಷ್ ಅವ್ರಿಗೆ, ಇಂಟ್ರೆಸ್ಟೆಡ್ ದಿವಾನಿ ಆಫ್ ಬೆಂಗಾಲ್, ಅಂದ್ರೆ ದಿವಾನಿ ರೈಟ್ಸ್ ಅಂತ ನಾವು ಹೇಳ್ತೀವಿ ಒಂದೊಂದ್ಸತಿ. ಬಿಹಾರ್ ಮತ್ತೆ ಒರಿಸ್ಸಾ ಮೂರುದು ಸೇರಿಸಿ ಟು ದ ಕಂಪ್ನಿ, ವೇರ್ ದ ಕಂಪ್ನಿ ಕಲೆಕ್ಟೆಡ್ ಟ್ಯಾಕ್ಸಸ್ ಬಟ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮೇಂಟೆನೆನ್ಸ್ ಆಫ್ ಲಾ ಅಂಡ್ ಆರ್ಡರ್ ವಿತ್ ದಿ ನವಾಬ್. ಶಾ ಆಲಂ ಏನಂತ ಮಾಡ್ದ, ನಾನು ರಾಜ್ಯನ ಮೇಂಟೈನ್ ಮಾಡ್ಕೋತೀನಿ, ನೀನ್ ಟ್ಯಾಕ್ಸಸ್ ಕಲೆಕ್ಟ್ ಮಾಡ್ಕೊಂಡಂಗ್ ಆಗೋಯ್ತು, ಕೂತ್ಕೊಂಡ್ ತಿನ್ನಂಗ್ ಆಗೋಯ್ತು ಇವ್ರು ಪೂರ್ತಿ ಬ್ರಿಟಿಷ್ನವ್ರಿಗೆ. ಓಕೆನಾ, ಇವ್ರು ಹೋಗ್ತಾ ಇನ್ನೂ ಬಿದ್ದೋಗ್ಬಿಡ್ತಾನೆ ಒಳಗಡೆ ಅವನು. ಅವಾಗ ಕಂಪ್ಲೀಟ್ ಕಂಟ್ರೋಲ್ ಬೆಂಗಾಲ್ದು ಈಸ್ಟ್ ಇಂಡಿಯಾ ಕಂಪ್ನಿ ಕೊಟ್ಟೋಗ್ಬಿಡುತ್ತೆ. ಕ್ಲಾರಿಟಿ ಬಂತಾ? ಸೊ ಅವ್ನು ದಿವಾನಿ ರೈಟ್ಸ್ ಕೊಟ್ಟಿರ್ತಾನೆ, ಅದ್ರ ಜೊತೆಗೆ ಟ್ಯಾಕ್ಸಸ್ ಕಲೆಕ್ಟ್ ಮಾಡ್ತಿರ್ತಾರಲ್ಲ ಯಾರು ಈಸ್ಟ್ ಇಂಡಿಯಾ ಕಂಪ್ನಿಯವರು, ಅವ್ರು ಪೂರ್ತಿ ಟ್ಯಾಕ್ಸಸ್ ನ ತೋರ್ಸಲ್ಲ ಅವ್ನಿಗೆ, ಎಷ್ಟ್ ಬೇಕೋ ಅವರೇ ಪರ್ಸನಲ್ ಆಗಿ ಇಟ್ಕೋತಿರ್ತಾರೆ. ಅವ್ರು ಕರಪ್ಷನ್ ಇರುತ್ತಲ್ಲ. ಓಕೆನಾ, ಈ ದಿವಾನಿ ರೈಟ್ಸ್ ನ ಹೆಂಗ್ ಬೇಕಂಗೆ ಯೂಸ್ ಮಾಡ್ಕೊಂತ ಇರ್ತಾರೆ. ಗಿಫ್ಟ್ ಇಸ್ಕೊಳ್ಳೋದು, ಈಗ ನಿಮ್ಗೆ ನಾನು ಟ್ಯಾಕ್ಸ್ ಇಸ್ಕೊಂಡಿಲ್ಲ, ಗಿಫ್ಟ್ ಇಸ್ಕೊಂಡಿದ್ದೀನಿ ಅಂದ್ರೆ ನಿಮ್ಗದು ಗಿಫ್ಟ್. ಟ್ಯಾಕ್ಸ್ ಅಂದ್ರೆ ಕ್ರೌನ್ಗೆ ಹೋಗ್ಬೇಕು, ಆ ತರ ಉಲ್ಟಾ ಹೊಡಿಯೋರು. ಕ್ರೌನ್ಗೆ ಸಿಟ್ಟು ಬಂದ್ಬಿಡುತ್ತದು, ನೀನ್ ಹಂಗ್ ಮಾಡ್ತಾ ಇದೆ, ನನಗೆ ಲಾಸ್ ಆಗ್ತಾ ಇದೆ, ನೀನ್ ಎಷ್ಟೊಂದು ಪ್ರಾಂತ್ಯನ ಜಾಸ್ತಿ ಕಂಟ್ರೋಲ್ ಮಾಡ್ಕೋತಾ ಇದೆ, ನನಗೆ ಜಾಸ್ತಿ ಬರ್ತಾ ಇಲ್ಲ ಟ್ಯಾಕ್ಸಸ್ ಅಂತ ಅವ್ರು ಸಿಟ್ ಮಾಡ್ಕೋತಾರೆ. ಯಾರ ಮೇಲೆ? ಈಸ್ಟ್ ಇಂಡಿಯಾ ಕಂಪ್ನಿ ಮೇಲೆ. ಅದ್ ನಾಳೆ ನೋಡ್ಕೊಳ್ಳೋಣ ಮುಂದೆ ಏನಾಗುತ್ತೆ. ಅರ್ಥ ಆಗಿದೆಯಲ್ವಾ ಕ್ಲಾಸು? ಏನಕ್ಕೆ ಅಂತಂದ್ರೆ ನೋಡಿ, ಫಸ್ಟ್ ಇಂದ ನೋಡ್ಕೊಂಡ್ ಬನ್ನಿ. ಅವ್ರು ಬ್ರಿಟಿಷ್ ಎಂಟ್ರಿ ಆದ್ರಲ್ವಾ, ಎಂಟ್ರಿ ಆದ್ಮೇಲೆ ಏನ್ ಮಾಡ್ಕೊಂತಾರೆ, ಜಾಗ ತಗೋತಾರೆ. ಜಾಗ ತಗೊಂಡಾದ್ಮೇಲೆ ಅವ್ರು ಲಾಸ್ ಅಂಡ್ ರೆಗ್ಯುಲೇಷನ್ಸ್ ಒಳಗಡೆ ಮಾಡ್ತಾರೆ. ಲಾಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಾದ್ಮೇಲೆ ಅಲ್ಲಿ ಗವರ್ನೆನ್ಸ್ ಮತ್ತೆ ಕೌನ್ಸಿಲ್ ಆಫ್ ಮೆಂಬರ್ಸ್ ಬರ್ತಾರೆ. ಸೊ ಡೆಮೋಕ್ರೆಟಿಕ್ ಸಿಸ್ಟಮ್ ಫಾರ್ಮೇಶನ್ ಆಗ್ತಾ ಇದೆ. ಅದ್ರ ಜೊತೆ ಜುಡಿಷರಿ ತಗೊಂಡ್ಬರ್ತಾರೆ ಚಿಕ್ಕದಾಗಿ. ಅರ್ಥ ಆಗ್ತಿದೆಯಲ್ಲ? ಪಾರ್ಲಿಮೆಂಟ್ ಹೆಂಗ್ ಪ್ರಾಬ್ಲಮ್ ಆಗ್ತಿದೆ, ಅದೇ ಹಿಸ್ಟ್ರಿ ನಮ್ಗೆ ಬೇಕಾಗಿರೋದು ಪಾಲಿಟಿಗೆ. ಓಕೆನಾ, ಕ್ಲಿಯರಾ? ಫಾರ್ಮ್ಸ್ ಆಫ್ ಗೌರ್ಮೆಂಟ್ ಈಗಲೇ ಹಾಕ್ತೀನಿ ನೋಟ್ಸ್ ನಾನು ಗ್ರೂಪ್ಗೆ, ಇದು ಕ್ಲಾಸ್ ಮುಗಿದ್ಮೇಲೆ.